ಕ್ವಶನ್ಸ್ಗಳು SSCದು ಮತ್ತು ಬ್ಯಾಂಕಿಂಗ್ದು ಕ್ವಶನ್ಸ್ಗಳು. ಅದಾದ ನಂತರ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅಂತೇಳಿ ಇದರ ಅರ್ಥ ಇದು. ಆ ಇನ್ಸ್ಟ್ರಕ್ಷನ್ ಕೊಟ್ಟಂತೆ ಚೇಂಜಸ್ ಎಲೆಕ್ಟ್ರಿಕಲ್ ಸಿಗ್ನಲ್ ಸಿಗೋವರೆಗೂ ಕಂಟಿನ್ಯೂ ವರ್ಕ್ ಮಾಡದೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಮೊದಲು. ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಫಸ್ಟ್ ಜನರಲ್ ಪರ್ಪಸ್ ಇದು ಬಿಟ್ಟರೆ IBM 1620 ಕ್ರೇವ್ 1 ಅಂತೇಳಿ. ಈ ಕ್ರೇವ್ 1 ಎಂಬ ಕಾರ್ಡ್ ಅಂತ ಕರೀತಾರೆ, ಅಥವಾ IBM ಕಾರ್ಡ್. ಒಂದೇ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತಿರೋ ಸ್ಪೆಷಲ್ ಪರ್ಪಸ್ ಮೆಮರಿ ಸ್ಟೋರೇಜ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ರೇಂಜ್ ಆಫ್ ಸಾಫ್ಟ್ವೇರ್. ಈ ರೀತಿ ಇರುತ್ತೆ ಸೂಪರ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಕಂಪ್ಯೂಟರ್ದು ಫೀಚರ್ ಹೇಳಿದೆ ನಾನು, ಇದು ಅನಲಾಗ್ ಕಂಪ್ಯೂಟರ್. ಯಾಕಂದ್ರೆ ಕಂಪ್ಯೂಟರಲ್ಲಿ ನೀವು ಹೋಗಿ ವಿಡಿಯೋ ನೋಡ್ಕೋತ ಕೊಡೋಕ್ಕಾಗಂಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ದ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಕಂಪ್ಯೂಟರ್ ಅವೇರ್ನೆಸ್ದು ಒಂದು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡೋಣ. SSC ಮತ್ತು RRB RRB ಅಂದರೆ ಬ್ಯಾಂಕ್ ಎಕ್ಸಾಮ್ಸ್ಗಳಾಗಿ. ಬ್ಯಾಂಕ್ ಎಕ್ಸಾಮಲ್ಲಿ RRB ಕ್ಲರ್ಕ್ ಮತ್ತು RRB PO, SSC ಎಕ್ಸಾಮ್ಸ್ಗಳಲ್ಲಿ ಹಾಗೂ ಇನ್ನಿತರ ಯಾವುದೇ ಎಕ್ಸಾಮ್ ಆಗಿರಲಿ ಅದರಲ್ಲಿ ಏನಾದರೂ ಕಂಪ್ಯೂಟರ್ದು ವೇಟೇಜ್ ಇದ್ದರೆ ಆ ಎಲ್ಲ ಕ್ವಶನ್ಸ್ಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಒಟ್ಟು 14 ವಿಡಿಯೋದಲ್ಲಿ ಕಂಪ್ಯೂಟರ್ ಅವೇರ್ನೆಸ್ದು ಕಂಪ್ಲೀಟ್ ಬ್ಯಾಚ್ ಮುಗಿಸೋಣ. 14 ವಿಡಿಯೋ ಪ್ಲಸ್ 2 ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು, SSCದು ಮತ್ತು ಬ್ಯಾಂಕಿಂಗ್ದು ಕ್ವಶನ್ಸ್ಗಳದ್ದು 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಒಟ್ಟು 16 ವಿಡಿಯೋ ಆಯಿತು. 16 ವಿಡಿಯೋದಲ್ಲಿ ಪೂರ್ತಿ ಕಂಪ್ಯೂಟರ್ ಮುಗಿಸೋಣ. ಇವಾಗ RRB ಎಕ್ಸಾಮ್ಸ್ಗಳು ಸಮೀಪ ಇರೋದ್ರಿಂದ ಅದರ ಎಕ್ಸಾಮ್ಸ್ಗಳು ಮೇನ್ಸ್ ಎಕ್ಸಾಮ್ಸ್ಗೂ ಮುನ್ನ ಈ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. RRB ಕ್ಲರ್ಕ್ ಎಕ್ಸಾಮ್ ಅಂತೂ ಫೆಬ್ರವರಿ 1 ಐತೆ, ಅದಕ್ಕಿಂತ ಮುಂಚೆ ಅಂತ 100% ಕಂಪ್ಲೀಟ್ ಆಗುತ್ತೆ. ಇದು RRB POದ ಎಕ್ಸಾಮು 28 ಡಿಸೆಂಬರ್ಗೆ ಐತೆ. ಅಲ್ಲಿವರೆಗೂ 80% ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಕಂಪ್ಯೂಟರ್ದು. ಓಕೆ, ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಇದರ ಜೊತೆಗೆ ಇನ್ನು RRBದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳು ಸಾಲ್ವ್ ಮಾಡೋದಿದೆ. ಅವು ಕೂಡ ನಿಮ್ಮ ಮೇನ್ಸ್ ಎಕ್ಸಾಮ್ಗೂ ಮುನ್ನ ರೀಸನಿಂಗ್ದು ಮತ್ತು ಕಾಂಟ್ದು 2 ಪೇಪರ್ಗಳು ಸಾಲ್ವ್ ಮಾಡಿರೋದು ಅಪ್ಲೋಡ್ ಆಗ್ತವೆ ಇದೇ ಚಾನಲಲ್ಲಿ. ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. RRB ಕ್ಲರ್ಕ್ ಮತ್ತು RRB POದು ಪ್ರೀವಿಯಸ್ ಇಯರ್ದು ಕಟಾಪ್ಗಳು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಆ ವಿಡಿಯೋಗಳು ಕೂಡ ಚಾನಲ್ ವಿಸಿಟ್ ಮಾಡಿದ್ರೆ ಸಿಗ್ತವೆ, ಅಥವಾ ಪ್ಲೇಲಿಸ್ಟಲ್ಲಿ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, RRB 2025 ಅಂತೇಳಿ. ಆ ಪ್ಲೇಲಿಸ್ಟ್ ಹೋಗಿ ಅಲ್ಲಿಂದ ಕೂಡ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಈ ಕಂಪ್ಯೂಟರ್ ಅವೇರ್ನೆಸ್ ಪೂರ್ತಿ ವಿಡಿಯೋ ನಿಮ್ಮ ಯಾವುದೇ ಎಕ್ಸಾಮ್ ಆಗಿರಲಿ, SSC ಮತ್ತು ಬ್ಯಾಂಕ್ ಹಾಗೂ ಇನ್ನಿತರ ಯಾವುದೇ ಎಕ್ಸಾಮ್ ಆಗಿರಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಕಂಪ್ಯೂಟರ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಮೊದಲು ಆ 14 ವಿಡಿಯೋ ಅಂತ ಹೇಳಿದೆ, 14 ವಿಡಿಯೋ ಯಾವುದಾದ್ರು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಲಾಗುತ್ತೆ 14 ಸೆಷನಲ್ಲಿ ಅಂತ ನೋಡೋಣ. ಇವತ್ತಿನ ಸೆಷನ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಇವತ್ತಿನ ಸೆಷನಲ್ಲಿ ನಾವು ನೋಡೋದು ಕಂಪ್ಯೂಟರ್ದ ಡೆಫಿನಿಷನ್, ಕಂಪ್ಯೂಟರ್ ಕಂಡುಹಿಡಿದವ್ರು ಯಾರು, ಕಂಪ್ಯೂಟರ್ದ ಫೀಚರ್ಸ್, ಆಮೇಲೆ ಕಂಪ್ಯೂಟರ್ದ ಹಿಸ್ಟರಿ, ಕಂಪ್ಯೂಟರ್ದು ಜನರೇಷನ್ಸ್ಗಳು, ಆಮೇಲೆ ಕಂಪ್ಯೂಟರ್ದ ಟೈಪ್ಸ್ಗಳು. ಇವೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮೇಲೆ ಡಿಸ್ಕಸ್ ಮಾಡೋಣ. ಆರ್ಕಿಟೆಕ್ಚರ್ ಅಂದರೆ ಕಂಪ್ಯೂಟರ್ದು ಇನ್ಪುಟ್, ಔಟ್ಪುಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ ಹಾರ್ಡ್ವೇರ್ 3ನೇ ಸೆಷನಲ್ಲಿ ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾರ್ಡ್ವೇರಲ್ಲಿ ನಾವು ಕೀಬೋರ್ಡ್ ಆಗಿರ್ಬೋದು, ಪ್ರಿಂಟರ್ಸ್ಗಳ ಬಗ್ಗೆ ಆಗಿರ್ಬೋದು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ ಮೆಮೊರೀಸ್ ಅದೊಂದು ಟಾಪಿಕ್ ಬರುತ್ತೆ. ಕಂಪ್ಯೂಟರ್ ಮೆಮೊರೀಸ್ಗಳ ಮೇಲೆ 4ನೇ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಕಂಪ್ಯೂಟರ್ ರ್ಯಾಮ್, ರೋಮ್ ಅಂತ ಬರ್ತವೆ, CDಸ್ಗಳು, DVDಗಳು ಎಲ್ಲ ಬರ್ತಾವಲ್ಲ, ಇವೆಲ್ಲ ಕಂಪ್ಯೂಟರ್ ಮೆಮೊರಿಯಲ್ಲಿ ಡಿಸ್ಕಸ್ ಮಾಡೋಣ. ಅದಾದಂದ್ರೆ ನೆಕ್ಸ್ಟ್ ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ, ಸಾಫ್ಟ್ವೇರ್ಸ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಒಂದು ವಿಡಿಯೋದಲ್ಲಿ. ಅದಾದ ನಂತರ 7th ಆಪರೇಟಿಂಗ್ ಸಿಸ್ಟಮ್ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ, ಅದರ ಮೇಲೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಆಪರೇಟಿಂಗ್ ಸಿಸ್ಟಮ್ಸ್ ಮೇಲೆ. ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಇವಾಗ ಯಾವ ರೀತಿ ನಮ್ಮ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ ಐತಲ್ಲ, ಅದೇ ರೀತಿ ಕಂಪ್ಯೂಟರ್ದು ಜನರೇಷನ್ ವೈಸ್ ಹೊಸ ಆಪರೇಟಿಂಗ್ ಸಿಸ್ಟಮ್ ಬಂದಿದ್ದಾವೆ, ಅದ್ರ ಮೇಲೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅಂತೇಳಿ 8th ವಿಡಿಯೋ. ಈ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟಲ್ಲಿ ನಾವೇನು ಮಾಡೋದು, ಕಂಪ್ಯೂಟರ್ದು ಡಿಫ್ರೆಂಟ್ ಲ್ಯಾಂಗ್ವೇಜ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಆ ವಿಡಿಯೋದಲ್ಲಿ. ಕಂಪ್ಯೂಟರ್ದು ಅಸೆಂಬ್ಲಿ ಲ್ಯಾಂಗ್ವೇಜ್ ಬರ್ತವೆ, ಬೈನರಿ ಲ್ಯಾಂಗ್ವೇಜ್ ಬರ್ತವೆ, ಕೋಬಾಲ್, C++, ಅವೆಲ್ಲ ಲ್ಯಾಂಗ್ವೇಜ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಾದ ನಂತರ 9th ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಮೇಲೆ ಡಿಸ್ಕಸ್ ಮಾಡೋಣ. ಮೈಕ್ರೋಸಾಫ್ಟ್ ವಿಂಡೋಸ್ 7, 8, 11 ಈ ರೀತಿ ಬಂದಿರೋದು, ಅದರ ಬಗ್ಗೆ ಅದ್ರದ್ದು ಏನು ಅಪ್ಗ್ರೇಡೇಷನ್ ಆಗಿ ಯಾವ ರೀತಿ ಚೇಂಜಸ್ ಆಗಿದ್ದಾವೆ ಅಂತ ಹೇಳೋದು, ಅದನ್ನು ಡೀಟೇಲಾಗಿ ಈ 9ನೇ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಸೆಷನಲ್ಲಿ ಮೈಕ್ರೋಸಾಫ್ಟ್ ಆಫೀಸ್. ಈ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಫಸ್ಟ್ MS ವರ್ಡ್, ಆಮೇಲೆ ಪವರ್ ಪಾಯಿಂಟ್, ಆಮೇಲೆ ನಮ್ಮದು MS ಎಕ್ಸೆಲ್, ಈ 3ಗಳನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವು
ಮೈಕ್ರೋಸಾಫ್ಟ್ದು ಇನ್ನೂ ಹೊಸದು ಇದು ಬಂದಿದ್ದಾವೆ. ಮೈಕ್ರೋಸಾಫ್ಟ್ದು ಕಾಪಿ ಕ್ಲೇಟ್ ಅಂತ ಬಂದಿದೆ. ಏನೇನು ಹೊಸದು ಇದ್ದಾವಲ್ಲ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಾದ ನಂತರ 11ನೇ ಸೆಷನ್ನಲ್ಲಿ ಡಾಟಾಬೇಸ್ದು ಒಂದು ಕಾನ್ಸೆಪ್ಟ್ ಮೇಲೆ, ಡಾಟಾಬೇಸ್ ಭಾಳ ಇಂಪಾರ್ಟೆಂಟ್ ಐತೆ. ಇದು ಒಂದು ಪೂರ್ತಿ ವಿಡಿಯೋದಲ್ಲಿ ಡಾಟಾಬೇಸ್ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡೋಣ, DBMS ಕಾನ್ಸೆಪ್ಟ್ ಮೇಲೆ. ಓಕೆ. ಅದಾದ ನಂತರ 12ನೇ ವಿಡಿಯೋದಲ್ಲಿ ಡಾಟಾ ಕಮ್ಯುನಿಕೇಷನ್ ಮತ್ತು ನೆಟ್ವರ್ಕಿಂಗ್ ಮೇಲೆ, ಲ್ಯಾನ್ ಅವೆಲ್ಲ ಬರ್ತವೆ, ಅದ್ರ ಮೇಲೆ 12ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಇಂಟರ್ನೆಟ್ ಬಗ್ಗೆ, ವೈಫೈಸ್ಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಡಿಟೇಲಾಗಿ 13th ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಾದ ನಂತರ ಲಾಸ್ಟ್ ವಿಡಿಯೋ ಯಾವುದು, ಕಂಪ್ಯೂಟರ್ ಸೆಕ್ಯೂರಿಟಿ. ಇದಕ್ಕೂ ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇದು, ಕಂಪ್ಯೂಟರ್ ಸೆಕ್ಯೂರಿಟಿ. ಇದರಿಂದ ಹಲವಾರು ಕ್ವಶನ್ಸ್ಗಳು ಪ್ರತಿ ವರ್ಷದ ಪೇಪರಲ್ಲಿ ಇದರಿಂದ 2 ರಿಂದ 3 ಕ್ವಶನ್ಸ್ ಇದ್ದೇ ಇರ್ತವೆ. ಈ ಚಾಪ್ಟ್ರಲ್ಲಿ 2 ರಿಂದ 3 ಜಾಸ್ತಿನೇ ಇರ್ತವೆ. 3-4 ಕ್ವಶನ್ಸ್ಗಳು ಈ ಚಾಪ್ಟರ್ ಮೇಲೆ ಇರ್ತವೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಫಿಶಿಂಗ್ ಅಂದರೆ ಏನಂತ ಕ್ವಶನ್ ಕೇಳ್ತಾನೆ. ಈ ರೀತಿ ಇದರಲ್ಲಿ ಬರ್ತವೆ. ಅವೆಲ್ಲ ಡಿಟೇಲಾಗಿ ಡಿಸ್ಕಸ್ ಮಾಡೋಣ ಅವಾಗಲೇ. ಕಂಪ್ಯೂಟರ್ದು ಸೆಕ್ಯೂರಿಟಿ ಟಾಪಿಕ್ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ 14ನೇ ಸೆಷನಲ್ಲಿ. ಇದಾದ ನಂತರ 2 ವಿಡಿಯೋಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಎಷ್ಟು ಕೇಳಿದಾರಲ್ಲ, ಲಾಸ್ಟ್ ಕಳೆದ 3 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳು ಅಷ್ಟು ಡಿಟೇಲಾಗಿ ಡಿಸ್ಕಸ್ ಮಾಡಲಾಗತ್ತೆ. ಓಕೆ. ಇವತ್ತಿನ ವಿಡಿಯೋ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಕಲಿಬೇಕಾಗಿದೆ, ಒಂದು ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜಿಂದ ಬಂದಿದೆ, ಕಂಪ್ಯೂಟರ್ ಕಂಡುಹಿಡಿದವರು ಯಾರು, ಕಂಪ್ಯೂಟರ್ದ ಫೀಚರ್ಸ್ಗಳೇನು, ಅದಾದ ನಂತರ ಕಂಪ್ಯೂಟರ್ದು ಹಿಸ್ಟರಿ ನೋಡೋಣ. ಅದಾದ ನಂತರ ಕಂಪ್ಯೂಟರ್ದು ಜನರೇಷನ್ಸ್ಗಳು, ಆಮೇಲೆ ಕಂಪ್ಯೂಟರ್ದು ಟೈಪ್ಸ್ಗಳು ಬರ್ತವೆ ಸೈಜ್ ಮೇಲೆ, ಮತ್ತು ಅದರದ್ದು ಏನು ಕೆಲಸ ಮಾಡ್ತದೆ ಅದ್ರ ಮೇಲೆ, ಆಮೇಲೆ ನಾವು ಅದ್ರ ಪರ್ಪಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕಂಪ್ಯೂಟರ್ದು ಕ್ಲಾಸಿಫಿಕೇಷನ್ ಇದೆ. ಅದು ಪೂರ್ತಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಂಪ್ಯೂಟರ್ ಎಂಬ ವರ್ಡ್. ಕಂಪ್ಯೂಟರ್ ಅಂದ ತಕ್ಷಣ ಮೊದಲು ಇದು ತಿಳ್ಕೊಬೇಕು ನಾವು. ಕಂಪ್ಯೂಟರ್ ಅಂದ ತಕ್ಷಣ ಒಂದು ಡೆಸ್ಕ್ಟಾಪ್ ಇರುತ್ತೆ, ಒಂದು CPU ಅಂತ ನಾವು ಕರಿತೀವಿ. ಬಟ್ CPU ಅನ್ನೋಂಗಿಲ್ಲ, ಅದಕ್ಕೆ ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಅದರೊಳಗಡೆ ಇರೋ ಪ್ರೊಸೆಸರ್ಗಳಿಗೆ ಅವೆಲ್ಲ ಸೇರಿಸಿ CPU ಅಂತ ಕರೆಯೋದು. ಮೆಮೊರೀಸ್ಗಳು ಅದೆಲ್ಲ ಸೇರಿಸಿ. CPU ಅಂತಂದರೆ ಏನು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇದು ನಾವೇನು ಅನ್ಕೋತೀವಿ, ಕಂಪ್ಯೂಟರ್ ಅಂತಂದರೆ ಒಂದು ಡೆಸ್ಕ್ಟಾಪ್ ಇರುತ್ತೆ, ಒಂದು ಸಿಸ್ಟಮ್ ಯೂನಿಟ್ ಇರುತ್ತೆ, ಒಂದು ಕೀಬೋರ್ಡ್ ಇರುತ್ತೆ, ಒಂದು ಮೌಸ್ ಇರುತ್ತೆ. ಇದೆಲ್ಲ ಸೇರಿಸಿ ಕಂಪ್ಯೂಟರ್ ಅಂತ ಕರಿತೀವಿ ಅಂತೇಳಿ ಯಾವಾಗಲೂ ನಮ್ಗೆ ಅನಿಸುತ್ತದು. ಬಟ್ ಕಂಪ್ಯೂಟರ್ ಅಂತಂದರೆ ನಿಮ್ಮ ಮೊಬೈಲ್ ಕೂಡ ಒಂದು ಕಂಪ್ಯೂಟರ್, ಆಮೇಲೆ ಟ್ಯಾಬ್ಲೆಟ್ ಇದ್ದರೆ ಅದು ಕಂಪ್ಯೂಟರ್, PC ಇದ್ದರೆ ಅದು ಕೂಡ ಒಂದು ಕಂಪ್ಯೂಟರ್. ಇನ್ನೊಂದು ಫೆಮಿಲಿಯರ್ ಎಕ್ಸಾಂಪಲ್, ಪೆಟ್ರೋಲ್ ಬಂಕಲ್ಲಿ ಹೋಗಿರ್ತೀರ, ಪೆಟ್ರೋಲ್ ಹಾಕೋ ಆ ಮಷಿನ್ ಇದೆಯಲ್ಲ, ಆ ಮಷಿನಲ್ಲಿ ಕೂಡ ಒಂದು ಕಂಪ್ಯೂಟರ್ ಫಿಕ್ಸ್ ಆಗಿರುತ್ತೆ. ಅದಕ್ಕೆ ಎಂಬೆಡೆಡ್ ಕಂಪ್ಯೂಟರ್ ಅಂತ ಕರೀತಾರೆ. ಅದು ಕೂಡ ಒಂದು ಕಂಪ್ಯೂಟರೇ. ಅದು ಬಿಟ್ಟರೆ ಇನ್ನು ಹಲವಾರು ಕಂಪ್ಯೂಟರ್, ಕ್ಯಾಲ್ಕುಲೇಟರ್ ಅದು ಕೂಡ ಒಂದು ಕಂಪ್ಯೂಟರ್. ಈ ರೀತಿ ಇವೆಲ್ಲ ಕೂಡ ಕಂಪ್ಯೂಟರೇ. ಯಾವುದು ಕ್ಯಾಲ್ಕುಲೇಟಿಂಗು ಮತ್ತು ಇನ್ಫಾರ್ಮೇಷನ್ ಮ್ಯಾನಿಪುಲೇಟಿಂಗ್ ಮಾಡುವಲ್ಲಿ ಯೂಸ್ ಮಾಡತಕ್ಕಂಥ ಎಲ್ಲ ಇದು ಏನಿರ್ತಾವೆ, ಯಾವುದೇ ಡಿವೈಸ್ ಇರಲಿ ಅವುಗಳಿಗೆ ಏನಂತ ಕರೀತಾರೆ, ಕಂಪ್ಯೂಟರ್ ಅಂತ ಕರೀತಾರೆ. ಇನ್ನೊಂದು ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಅಂತಂದರೆ ನಿಮ್ಮದು ಸ್ಪೀಡೋಮೀಟರ್, ಅದು ಕೂಡ ಒಂದು ಕಂಪ್ಯೂಟರ್. ಈ ರೀತಿ. ಓಕೆ, ಕಂಪ್ಯೂಟರ್ ಬಗ್ಗೆ ಡೆಫಿನೇಷನ್. ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜಿಂದ ಬಂತು? ಕಂಪ್ಯೂಟರ್ ಇದು ಬಂದಿರೋದು ಲ್ಯಾಟಿನ್ ಲ್ಯಾಂಗ್ವೇಜ್ದು ವರ್ಡ್ ಇದು ಕಂಪ್ಯೂಟರ್ ಅಂತೇಳಿ. ಕಂಪ್ಯೂಟರ್ ಅಂತಂದ್ರೆ ಅರ್ಥ ಏನು? ಕ್ಯಾಲ್ಕುಲೇಟ್ ಅಂತೇಳಿ. ಕಂಪ್ಯೂಟರ್ದು ಡೆಫಿನೇಷನ್ ನೋಡೋಣ. ಕಂಪ್ಯೂಟರ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್. ಪ್ರೀವಿಯಸ್ ಮೊದಲು ಏನಾಗಿತ್ತು, ಕಂಪ್ಯೂಟರ್ ಇದು ಮೆಕ್ಯಾನಿಕಲ್ ಡಿವೈಸ್ ಆಗಿತ್ತು. ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಮಾಡಲಾಗ್ತಿತ್ತು. ಇದಕ್ಕೆ ಯಾವುದೇ ಎಲೆಕ್ಟ್ರಿಕಲ್ ಸಿಗ್ನಲ್ ನಾವು ಕೊಡ್ತಿರ್ಲಿಲ್ಲ. ಡೈರೆಕ್ಟ್ ಮ್ಯಾನ್ಯುವಲಿ ಆಪ್ರೇಟ್ ಮಾಡ್ತಕ್ಕಂಥದ್ದು. ನಾನು ಡಯಾಗ್ರಾಮಲ್ಲಿ ಮುಂದೆ ತೋರಿಸ್ತೀನಿ ಯಾವ ರೀತಿ ಇದ್ದು ಅಂತೇಳಿ. ಇದೇನು ಮಾಡುತ್ತೆ, ಇವಾಗ ಪ್ರೆಸೆಂಟ್ ಡೆಫಿನೇಷನ್ ಯಾವ ರೀತಿ ಇದ್ರದ್ದು ನೋಡೋಣ. ಕಂಪ್ಯೂಟರ್ ಇಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಮ್ಯಾನ್ಯುಪುಲೇಟ್ ದ ಇನ್ಫಾರ್ಮೇಷನ್ ಆ್ಯಂಡ್ ಡಾಟಾ. ಯಾವುದೇ ಡಾಟಾ ಆಗಿರಲಿ ಅಥವಾ ಇನ್ಫಾರ್ಮೇಷನ್ ಆಗಿರಲಿ ಅವುಗಳಲ್ಲಿ ಚೇಂಜಸ್ ಮಾಡುತ್ತೆ ಅಕಾರ್ಡಿಂಗ್ ಟು ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್. ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಯಾವುದರ ಮೂಲಕ ಕೊಡ್ತೀವಿ? ಪ್ರೋಗ್ರಾಮ್ಸ್ಗಳ ಮೂಲಕ ಕೊಡ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ MS ವರ್ಡ್ ಅಂತ ಒಂದು ಪ್ರೋಗ್ರಾಮ್, ಇದು ಪ್ರೋಗ್ರಾಮ್ದು ನೇಮ್ MS ವರ್ಡ್. ಈ ಪ್ರೋಗ್ರಾಮ್ದಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅದನ್ನು ಚೇಂಜಸ್ ಮಾಡುತ್ತೆ. ಅದು ಯಾವುದು? ಕಂಪ್ಯೂಟರ್. ಇದರ ಅರ್ಥ ಇದು. ಆ ಇನ್ಸ್ಟ್ರಕ್ಷನ್ ಕೊಟ್ಟಂತೆ ಚೇಂಜಸ್ ಮಾಡುತ್ತೆ. ಆ ಚೇಂಜಸ್ ಮಾಡಿರೋದು ಏನೇನು ಡಾಟಾ ಇರುತ್ತಲ್ಲ ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಕಂಪ್ಯೂಟರ್ಗೆ ಇರುತ್ತೆ. ಆ ಸ್ಟೋರ್ ಮಾಡಿರೋ ಡಾಟಾನ ನಾವು ಬೇಕಾದಾಗ ರಿಟ್ರೈವ್ ಮಾಡಿಕೊಡುತ್ತೆ. ಅದು ಬಿಟ್ಟರೆ ಕಂಪ್ಯೂಟರ್ ಇನ್ನೂ ಬೇರೆ ಇಂಪಾರ್ಟೆಂಟ್ ಏನಿದಾವೆ ಅಂತಂದರೆ, ಕಂಪ್ಯೂಟರ್ ಇನ್ಕ್ರೆಡಿಬಲ್ ಸ್ಪೀಡಲ್ಲಿ ಕೆಲಸ ಮಾಡ್ತೈತೆ ಡಾಟಾವನ್ನು ಫೆಚ್ ಮಾಡುವಲ್ಲಿ. ಇದಕ್ಕೊಂದು ಎಕ್ಸಾಂಪಲ್, ನಿಮ್ಮದೇ ರಿಸಲ್ಟ್ ಬಂದಾಗ, ರಿಸಲ್ಟ್ ನೀವು ಫೆಚ್ ಮಾಡ್ತಿರ್ತಾರೆ, ನಿಮ್ಮದು ಒಂದು ID ಮತ್ತು ಪಾಸ್ವರ್ಡ್ ಹಾಕಿದಾಗ ನಿಮ್ದು ಅಷ್ಟೇ ಬರುತ್ತೆ. ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗಂಗಿಲ್ಲ. ನಿಮ್ಮ ಡಾಟಾ ಎಷ್ಟೋ ಲಕ್ಷಾಂತರ ಜನ ಹುಡುಗರು ಬರೆದಿರ್ತಾರೆ, ಅದರಲ್ಲಿ ನಿಮ್ಮ ಡಾಟಾ ಅಕ್ಯುರೇಟ್ಲಿ ಆನ್ ದ ಸ್ಪಾಟ್ ಕರೆಕ್ಟ್ ಸ್ಪೀಡ್ ಅವಾಗಿಂದ ಅವಾಗೇ ಬಂದುಬಿಡುತ್ತೆ. ಯಾವುದೇ ರೀತಿ ಚೇಂಜಸ್ ಆಗಿರೋಂಗಿಲ್ಲ. ಅದಕ್ಕೆ ಇದು ಕರೆಯೋದು ಪ್ರೊಸೆಸ್ ಡಾಟಾ ಇನ್ಕ್ರೆಡಿಬಲ್ ಸ್ಪೀಡ್. ಅದಾದ ನಂತರ ಮಲ್ಟಿಪಲ್ ಟಾಸ್ಕನ್ನು ಮಾಡುತ್ತೆ.
ಮಲ್ಟಿ ಟಾಸ್ಕಿಂಗ್ ಮಾಡೋದು ಕಂಪ್ಯೂಟರ್, ಇದೆಲ್ಲ ಇದ್ರದ್ದು ಡೆಫಿನೇಷನಲ್ಲಿ ಬರೋದು. ಕಂಪ್ಯೂಟರ್ದು ಡೆಫಿನೇಷನ್ ಬರೀರಿ ಅಂತ ಎಲ್ಲಿ ಕೇಳೋದಿಲ್ಲ. ಯಾವ ಎಕ್ಸಾಮ್ ಬಗ್ಗೆ ಬರ್ತಿದ್ದೀವಲ್ಲ, ಯಾವ ಎಕ್ಸಾಮಲ್ಲೂ ಕಂಪ್ಯೂಟರ್ ಅಂದರೆ ಏನೋ ಡೆಫಿನೇಷನ್ ಬರೀರಿ ಅಂತ ಯಾವುದೂ ಕೇಳೋಂಗಿಲ್ಲ. ಯಾಕಂದ್ರೆ ನಮ್ದೆಲ್ಲರೂ ನಾವು ಓದ್ತಿರೋದು ನಾವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀವಿ ಎಲ್ಲ ಟಿಕ್ ಮಾಡೋ ಎಕ್ಸಾಮ್ಗೆ, ಅದಕ್ಕೋಸ್ಕರ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಸಾಕು. ಓಕೆ, ನೆಕ್ಸ್ಟ್ ಫಾದರ್ ಆಫ್ ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್ ಅಂತೇಳಿ. ಈ ವ್ಯಕ್ತಿ ಕಂಪ್ಯೂಟರ್ದು ಫಾದರ್, ಇದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ ಇದೇ ವಿಡಿಯೋದಲ್ಲಿ. ಇಂಡಿಯಾದಲ್ಲಿ ಫಾದರ್ ಆಫ್ ಕಂಪ್ಯೂಟರ್ ವಿನಯ್ ಪಿ ಭಟ್ಕರ್ ಅಂತೇಳಿ, ಇದ್ರ ಬಗ್ಗೆನೂ ಡೀಟೇಲಾಗಿ ಮುಂದೆ ಡಿಸ್ಕಸ್ ಮಾಡೋಣ. ಇವರಿಬ್ಬರದ್ದು ನೇಮ್ ನೆನ್ಬಿಟ್ಬಿಟ್ರೆ ಅಷ್ಟೇ ಇವಾಗ. ಓಕೆ, ಇವಾಗ ಕಂಪ್ಯೂಟರ್ದು ಫೀಚರ್ಸ್ ನೋಡೋಣ ಕೆಲವೊಂದು. ನಾನು ಸ್ಪೀಡ್ ಬಗ್ಗೆ ಹೇಳಿದೆ, ಒಂದು ಎಕ್ಸಾಂಪಲ್ ಕೊಟ್ಟು. ಕಂಪ್ಯೂಟರ್ ಹೈ ಸ್ಪೀಡ್ ಒಳಗೆ ಕೆಲಸ ಮಾಡುತ್ತೆ, ಡಾಟಾ ಫೆಚ್ ಮಾಡುವಲ್ಲಿ, ಡಾಟಾ ಪ್ರೊಸೆಸ್ ಮಾಡುವಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ ಕಂಪ್ಯೂಟರ್. ಅಕ್ಯುರಸಿ ಯಾವುದೇ ರೀತಿ ಮಿಸ್ಟೇಕ್ ಮಾಡಲ್ಲ ಕಂಪ್ಯೂಟರ್. ಹ್ಯೂಮನ್ ಎರರ್ಗಳು ಆಗ್ತಾವಲ್ಲ, ಕ್ಯಾಲ್ಕುಲೇಟರ್ ಅದಕ್ಕೆ ಯೂಸ್ ಮಾಡ್ತೀವಿ ನಾವು. ಹ್ಯೂಮನ್ ಎರರ್ ಆಗ್ತದೆ, ಅದಕ್ಕೋಸ್ಕರನೇ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೋಸ್ಕರ ಅಕ್ಯುರಸಿಯನ್ನು ಕಂಪ್ಯೂಟರ್ ಮೇಂಟೈನ್ ಮಾಡುತ್ತೆ. ಅದಾದ ನಂತರ ಕಂಪ್ಯೂಟರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಕಂಪ್ಯೂಟರ್ ಏನೈತಿ ವರ್ಸಟಿಲಿಟಿ ಐತಿ. ಕಂಪ್ಯೂಟರ್ದು ವರ್ಸಟಿಲಿಟಿ ಅಂದರೆ ಒಂದೇ ಟೈಮಲ್ಲಿ ಸೈಮಲ್ಟೇನಿಯಸ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕಂಪ್ಯೂಟರ್. ಮನುಷ್ಯರಿಗೆ ಒಂದೇ ಟೈಮಲ್ಲಿ 4-5 ಕೆಲಸ ಮಾಡೋಕ್ಕಾಗಂಗಿಲ್ಲ, ಹಾಗೆ ಕಂಪ್ಯೂಟರ್ಗೆ ಆಗುತ್ತೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಕೆಲಸ ಮಾಡುತ್ತೆ, ಅದಕ್ಕೋಸ್ಕರನೇ ವರ್ಸಟಿಲಿಟಿ ಅಂತ ಕರೆಯೋದು ಕಂಪ್ಯೂಟರ್. ಆಟೋಮೇಷನ್, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಆಟೋಮೇಷನ್ ಅಂತಂದರೆ ನೈಟ್ 10 ಗಂಟೆಗೆ ಮಲ್ಕೋತೀರ ನೀವು. 10 ಗಂಟೆಗೆ ಮಲ್ಕೋತೀರ, ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ನೀವು. 6 ಗಂಟೆಗೆ ಎದ್ದೇಳ್ಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಒಂದು ಅಲಾರಮ್ ಸೆಟ್ ಮಾಡಿರ್ತೀರ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋಕ್ಕೋಸ್ಕರ. ಆ ಅಲಾರಮ್ ನೀವು 10 ಗಂಟೆಗೆ ರಾತ್ರಿ ಸೆಟ್ ಮಾಡಿರ್ತೀರ, ಬಟ್ ಅದು ಆಟೋಮೆಟಿಕಲಿ ಅದು ಸೆಟ್ ಆಗಿರೋ ಅಲಾರಮ್ ಬೆಳಗ್ಗೆ 6 ಗಂಟೆಗೆ ಬೆಲ್ ಆಗುತ್ತೆ. ಆವಾಗ ಎದ್ದು ನೀವೇನು ಮ್ಯಾನ್ಯುವಲಿ ಆಪ್ರೇಟ್ ಮಾಡಲ್ಲ. ಕಂಪ್ಯೂಟರ್ಗೆ ಆಟೋಮೇಷನ್ ಅಂದರೆ ಇಲ್ಲಿ ಆಟೋಮೆಟಿಕಾಗಿ ನೀವು ಆಗಲಿ ಅಲಾರಮ್ ಅಂತೇಳಿ ಸೆಟ್ ಮಾಡಿರ್ತೀರ. ಇದಕ್ಕಂತಾರೆ ಆಟೋಮೇಷನ್. ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನನ್ನು ನಾವು ಕೊಟ್ಟಿರ್ತೀವಿ ಫ್ಯೂಚರಲ್ಲಿ ಮಾಡೋಕ್ಕೋಸ್ಕರ, ಅದು ಕಂಪ್ಯೂಟರ್ ತಾನೇ ಮುಂದೆ ಮಾಡ್ಕೊತ ಹೋಗ್ತದೆ. ಇದು ಮೊಬೈಲ್ ಕೂಡ ನಾನು ಒಂದು ಕಂಪ್ಯೂಟರ್ ಅಂತ ಹೇಳಿದೆಲ್ಲ. ಓಕೆ, ಆಟೋಮೇಷನ್ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್ ಡಿಲಿಜೆನ್ಸ್ ಅಂತಂದ್ರೆ ಏನು? ಈಗ ಮನುಷ್ಯರಿಗೆ ಒಂದು ವರ್ಕ್ ಕೊಟ್ಟಾಗ ಅವ್ರಿಗೆ ಟಯರ್ಡ್ ಆಗುತ್ತೆ, ಅವರಿಗೆ ಕಾನ್ಸಂಟ್ರೇಷನ್ ಕಳ್ಕೋತಾರೆ, ಸುಸ್ತಾಗತ್ತೆ, ಇದೆಲ್ಲ ಆಗುತ್ತೆ. ಬಟ್ ಕಂಪ್ಯೂಟರ್ಗೆ ಆ ರೀತಿ ಯಾವುದೇ ಇದು ಆಗಂಗಿಲ್ಲ. ಎಲ್ಲ ಅದರ ಎಲೆಕ್ಟ್ರಿಕಲ್ ಸಿಗ್ನಲ್ ಸಿಗೋವರೆಗೂ ಕಂಟಿನ್ಯೂ ವರ್ಕ್ ಮಾಡ್ತಾನೆ ಇರುತ್ತೆ, ಯಾವುದೇ ಎರರ್ ಇಲ್ಲದೆ. ಅದಕ್ಕೋಸ್ಕರ ಡಿಲಿಜೆನ್ಸ್ ಅದು ಅವಾರ್ಡ್ ಕೊಟ್ಟಿರುತ್ತೆ. ನೆಕ್ಸ್ಟ್ ಸೀಕ್ರೆಸಿ. ಕಂಪ್ಯೂಟರ್ ಯಾವುದೇ ಇನ್ಫಾರ್ಮೇಷನ್ ಲೀಕೇಜ್ ಆಗಂಗಿಲ್ಲ. ಲೀಕೇಜ್ ಆಗದೇ ಇರೋಕ್ಕೋಸ್ಕರ ನಾವು ಪಾಸ್ವರ್ಡಿಂದ ಪ್ರೊಟೆಕ್ಷನ್ ಮಾಡಿರ್ತೀವಿ. ಬಟ್ ಹ್ಯೂಮನ್ನಿಂದ ಎರರ್ ಆಗ್ತವೆ, ಹ್ಯೂಮನ್ನಿಂದ ಲೀಕ್ ಆಗ್ಬೋದು. ನೆಕ್ಸ್ಟ್ ರಿಲಯಬಿಲಿಟಿ ಅಂದರೆ ಮನುಷ್ಯನಿಗಿಂತ ಕಂಪ್ಯೂಟರ್ಗಳ ಮೇಲೆ ಜನರು ಜಾಸ್ತಿ ಇದಾಗಿರ್ತಾರೆ. ಇವಾಗ ನಾವು ಹ್ಯೂಮನ್ ಕ್ಯಾಲ್ಕುಲೇಟರ್ ಇರೋಂಗಿಲ್ಲ. ಎಲ್ಲಿ ಶಾಪಲ್ಲಿ ಹೋದರೂ ನೀವು ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಯಾರಾದರೂ ಒಬ್ರಿಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಇಟ್ಕೊಂಡಿರಲ್ಲ. ಅದ್ರ ಮೇಲೆ ನಾವು ರಿಲೈ ಆಗ್ತೀವಿ ಜಾಸ್ತಿ ಕಂಪ್ಯೂಟರ್ಸ್ಗಳ ಮೇಲೆ. ಯಾಕಂದರೆ ಅದು ಅಕ್ಯುರಸಿ ಮೇಂಟೈನ್ ಮಾಡ್ತದೆ, ಸ್ಪೀಡ್ ಇರುತ್ತೆ, ಸ್ಟೋರ್ ಮಾಡ್ಕೊಳುತ್ತೆ, ಇದೆಲ್ಲ ಇರೋದ್ರಿಂದ. ನೆಕ್ಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇದೆಲ್ಲ ನಾವೆಲ್ಲರೂ ಮಾಡೋದದೆ. ಇವಾಗ ಯಾವುದೋ ಒಂದು ಪೆನ್ ಡ್ರೈವಲ್ಲಿ ಮೂವಿ ಇರುತ್ತೆ, ಪ್ಲಗ್ ಮಾಡ್ತೀರಾ, ಮೂವಿ ನೋಡ್ತೀರಾ. ಇದು ಒಂದು ಎಕ್ಸಾಂಪಲ್. ಇದು ಬಿಟ್ಟರೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತೇಳಿ ಇದು ಬರ್ತವೆ, ಗ್ರಾಫಿಕ್ಸ್ ಕಾರ್ಡ್ಗಳು ಬರ್ತವೆ. ಆ ಕಾರ್ಡ್ಸ್ಗಳು ಹಾಕಿ ಅದರ ಮೇಲೆ ಬರ್ತಕ್ಕಂಥವು ಗ್ರಾಫಿಕ್ಸ್ನಿಂದ ಎಡಿಟಿಂಗ್ ಮಾಡೋದಾಗಲಿ, ಗ್ರಾಫಿಕ್ಸ್ನಿಂದ ನಿಮ್ಮದು ವಿಡಿಯೋ ಗೇಮ್ಸ್ ಆಡ್ತಿರ್ತೀರ, ಏನೋ ಒಂದು ಡಾಟಾ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರಲ್ಲಿ ಚೇಂಜಸ್ ಮಾಡಿ ನಿಮ್ಮ ಬೇಕಾಗಿರ್ತಕ್ಕಂಥ ಕೆಲಸ ಮಾಡ್ಕೊಳ್ತೀವಿ. ಅದೆಲ್ಲ ನಾವು ಕಂಪ್ಯೂಟರ್ ಮೂಲಕ ಮಾಡ್ಕೊಳ್ಬಹುದು. ಇದಾಗಿತ್ತು ಇದರ ಫೀಚರ್ಸ್ಗಳು ಕಂಪ್ಯೂಟರ್ದು. ಇವಾಗ ಕಂಪ್ಯೂಟರ್ ಹಿಸ್ಟ್ರಿ. ಕಂಪ್ಯೂಟರ್ ಫಸ್ಟ್ ಸ್ಟಾರ್ಟ್ ಎಲ್ಲಿಂದ ಆಯಿತು? ಚೀನಾದಿಂದ ಸ್ಟಾರ್ಟ್ ಆಗಿರೋದು. ಅಲ್ಲಿ ಒಂದು ಕಂಪ್ಯೂಟರ್ ಡೆವಲಪ್ ಮಾಡಲಾಯಿತು. ಅದು ನೋಡಿದ್ರೆ ನೀವು ಕಂಪ್ಯೂಟರ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವಾಗ ಮೊದಲು ನಾನು ಹೇಳ್ತೀನಿ ಯಾವುದದು, ಅಬಾಕಸ್ ಅಂತೇಳಿ ಒಂದು ಕಂಪ್ಯೂಟರ್. ಇದು ಒಂದು ಕಂಪ್ಯೂಟರ್. ಇದ್ರದ್ದು ಏನಂತಾರೆ ಇದಕ್ಕೆ, ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಕ್ವಶನಲ್ಲಿ ಇದೇ ರೀತಿ ಕೇಳ್ಬಿಡ್ತಾನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ನಾನು ಎಲ್ಲ ಕಂಜೆಸ್ಟ್ ಮಾಡಿ ಪೂರ್ತಿ ಅದು ನಿಮಗೆ ಎಕ್ಸಾಮ್ ರಿಲೆವೆಂಟ್ ಆಗಿಯೇ ಬರೆದಿರೋದು. ಇದು ಯಾವ ಲೈನ್, ಇದೇ ಥರ ಲೈನ್ ಬರುತ್ತೆ ಎಕ್ಸಾಮಲ್ಲಿ ಬಂದರೆ. ಇದ್ರ ಮೇಲೆ ಕ್ವಶನ್ ಬಂದರೆ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವುದು ಅಂತ ಕೇಳಿದ್ರೆ ಅಬಾಕಸ್ ಅಂತೇಳಿ ಆಗಬೇಕು. ಓಕೆ, ಅದಾದ ನಂತರ ಇದ್ರದ್ದು ಡಯಾಗ್ರಾಮ್ ನೋಡುವಂದ್ರೆ ಒಂದ್ಸತಿ ಅಬಾಕಸ್ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡ್ಬೋದು ನೀವು, ಇದೇ ಅಬಾಕಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಅಬಾಕಸ್. ಫಸ್ಟ್ ಒನ್ ಇಲ್ಲಿ ಬೀಡ್ ಟೈಪ್ ಕಾಣಿಸ್ತಿದೆಲ್ಲ, ಇವೆಲ್ಲ ಅಬಾಕಸ್. ಇದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ ಮೊದಲು. ಓಕೆ, ನೆಕ್ಸ್ಟ್ ನೋಡೋಣ ಪಾಸ್ಕಲ್ ಲೈನ್ ಅಂತೇಳಿ.
ಪಾಸ್ಕಲ್ ಲೈನ್ ಇದು ಲೈನ್ ಏನು ನಾನು ಇಲ್ಲಿ ಇದೇನು ಸೆಂಟೆನ್ಸ್ ಬರ್ದೇನಲ್ಲ, ಈ ಸೆಂಟೆನ್ಸ್ ನೀವು ಕರೆಕ್ಟ್ ಇದೆ ಹೆಂಗೆ ಅದು ಹಿಂಗೆ ನೆನ್ಪಿಟ್ಕೋಬೇಕು. ಒಂದೇದು ಅಬಕಸ್ ಏನೈತೆ, ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್. ಪಾಸ್ಕಲ್ ಏನೈತೆ, ಫಸ್ಟ್ ಮೆಕ್ಯಾನಿಕಲ್ ಆ್ಯಡಿಂಗ್ ಮಷಿನ್. ಇದು ಒಂದು ಡಯಾಗ್ರಾಮ್ ನೋಡಿಬಿಡ್ರಿ, ಪಾಸ್ಕಲ್ ಲೈನ್ ಯಾವ ರೀತಿ ಐತೆ ಅಂತ. ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇದು ವೀಣಾ ಪೆಟ್ಟಿಗೆ ಟೈಪ್ ಕಾಣಿಸ್ತಿರೋದು, ಇದು ಪಾಸ್ಕಲ್ ಲೈನ್. ಅಷ್ಟು ದೊಡ್ಡದಿರಲ್ಲ, ಸಣ್ಣದಿರುತ್ತೆ. ಓಕೆ, ಇದು ಕೂಡ ಮ್ಯಾನ್ಯುವಲ್ ಮೆಕ್ಯಾನಿಕಲ್ ಆ್ಯಡಿಂಗ್ ಮಷಿನ್ ಇದು. ನೆಕ್ಸ್ಟ್ ಒನ್ ಅನಲೈಟಿಕ್ ಇಂಜಿನೇ ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಕಂಪ್ಯೂಟರ್. ಇದು ಅಂತೇಳಿ ಕಂಪ್ಯೂಟರ್ ಅಂತ ಆ್ಯಕ್ಚುಲಿ ಕರಿಯೋಕ್ಕೆ ಸ್ಟಾರ್ಟ್ ಆಗಿರೋದು ಅನಲೈಟಿಕ್ ಇಂಜಿನಿಂದ. ಚಾರ್ಲ್ಸ್ ಬ್ಯಾಬೇಜ್ ಅವರು ಇದನ್ನು ಡೆವಲಪ್ ಮಾಡಿರೋದು. ಅದಕ್ಕೋಸ್ಕರನೇ ಇವರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಇದರ ಫೀಚರ್ ಏನು, ಇಟ್ ಇಸ್ ದ ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಫಸ್ಟ್ ಜನರಲ್ ಪರ್ಪಸ್ ಅಲ್ಲ, ಫಸ್ಟ್ ಮೆಕ್ಯಾನಿಕಲ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಫಸ್ಟ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಬೇರೆ ಐತೆ. ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಕೊಟ್ಟು ಅದರ ಯುಟಿಲೈಸೇಷನ್ ಮಾಡ್ಕೋತೀವಲ್ಲ ಅಂಥವುಗಳಿಗೆ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕರೀತಾರೆ. ಬಟ್ ಫಸ್ಟ್ ಮೆಕ್ಯಾನಿಕಲ್ ಜನರಲ್ ಪರ್ಪಸ್ ಕಂಪ್ಯೂಟರ್ ಯಾವುದಂದರೆ ಅನಲೈಟಿಕ್ ಇಂಜಿನ್. ಅದನ್ನು ಡೆವಲಪ್ ಮಾಡಿರೋದು ಚಾರ್ಲ್ಸ್ ಬ್ಯಾಬೇಜ್ ಅವರು. ಅದಕ್ಕೋಸ್ಕರ ಅವ್ರಿಗೆ ಏನಂತ ಕರೀತಾರೆ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಅದು ಕೂಡ ಡಯಾಗ್ರಾಮ್ ನೋಡಿಬಿಟ್ರಿ ಯಾವ ರೀತಿ ಅವ್ರು ಡೆವಲಪ್ ಮಾಡಿರೋದು ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದು ಅನಲೈಟಿಕ್ ಇಂಜಿನ್. ಇದು ಯಾವ ಆಕಾರದಲ್ಲಿ ನೋಡಿದ್ರು ಕಂಪ್ಯೂಟರ್ ಅನ್ಸಲ್ಲ. ಬಟ್ ಆ ಟೈಮಲ್ಲಿ ಏನೂ ಗೊತ್ತೇ ಇಲ್ಲದೇ ಇರೋ ಟೈಮಲ್ಲಿ ಕಂಪ್ಯೂಟರ್ ಬಗ್ಗೆ ಆವಿಷ್ಕಾರಗಳು ಹೊಸದಾಗಿ ಸ್ಟಾರ್ಟ್ ಆಗ್ತಿದ್ವು. ಅದಕ್ಕೆ ಯಾವುದೋ ಒಂಥರ ಆಕಾರ ಕೊಡ್ತಾ ಇಲ್ಲಿವರೆಗೂ ನಾವು ಯೂಸ್ ಮಾಡ್ತಿರೋ PC ವರೆಗೂ ಬಂದಿದೆ. ಇವಾಗ ಅದು ಜನ್ರೇಷನ್ ವೈಸ್ ಚೇಂಜಸ್ ಆಗ್ತಾ. ಇದು ಮೊದಲು ಅನಲೈಟಿಕ್ ಇಂಜಿನ್. ಇದರಿಂದನೇ ಅವರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆದಿರೋದು. ಓಕೆ, ನೆಕ್ಸ್ಟ್ GUI ಅಂತೇಳಿ, ಇದು ಕಂಪ್ಯೂಟರ್ ಅಲ್ಲ, GUI ಅಂತೇಳಿ ಒಂದು ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತೇಳಿ. ಇದನ್ನು ಡೆವಲಪ್ ಮಾಡಿರೋದು ಜೆರಾಕ್ಸ್ ಸ್ಪಾರ್ಕ್ ಅಂತೇಳಿ ಒಬ್ಬ ಸೈಂಟಿಸ್ಟ್. ಇವರು ಇನ್ನೊಂದು ಏನು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಲೇಸರ್ ಪ್ರಿಂಟರ್ಸ್ಗಳನ್ನು ಕೂಡ ಡೆವಲಪ್ ಮಾಡಿರೋದು ಯಾರು, ಜೆರಾಕ್ಸ್ ಸ್ಪಾರ್ಕ್ ಅವರು. ಇದನ್ನು ನೆನ್ಪಿಟ್ಕೊಳ್ಳೋದು ಅಷ್ಟು ಕಷ್ಟನೂ ಇಲ್ಲ, ಜೆರಾಕ್ಸ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಇದನ್ನು ಡೆವಲಪ್ ಮಾಡಿರೋದು ಜೆರಾಕ್ಸ್ ಸ್ಪಾರ್ಕ್ ಅವರು. ಲೇಸರ್ ಪ್ರಿಂಟರ್ ಕೂಡ ಜೆರಾಕ್ಸ್ ಸ್ಪಾರ್ಕ್ ಅವರು. ಇದಾದ ನಂತರ ಇನ್ನೊಂದು ಕಂಪ್ಯೂಟರ್ ಅದು ENIAC ಅಂತೇಳಿ ಒಂದು ಕಂಪ್ಯೂಟರ್. ENIAC ಇದು ಬರೋದು ಫಸ್ಟ್ ಜನರೇಷನ್ ಕಂಪ್ಯೂಟರ್. ಇದಕ್ಕೆ ಏನೇನು ಫೀಚರ್ಸ್ ಇದ್ರದ್ದು, ಇಟ್ ಈಸ್ ಅ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್, ಇಟ್ ಈಸ್ ಅ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ಫಸ್ಟ್ ಡಿಜಿಟಲ್ ಕಂಪ್ಯೂಟರ್, ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಈ ಥರನೂ ಬರ್ಬೋದು. ಅಥವಾ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕೇಳಿದಾಗ ಅದರ ಆನ್ಸರ್ ENIAC ಆಗುತ್ತೆ. ಇದು ಫಸ್ಟ್ ಜನರೇಷನ್ ಕಂಪ್ಯೂಟರ್. ಇದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಲಾಗಿತ್ತು, ಮ್ಯಾಗ್ನೆಟಿಕ್ ಕೋರನ್ನು ಮೆಮೊರಿಯಾಗಿ ಯೂಸ್ ಮಾಡಲಾಗಿತ್ತು. ಅದನ್ನು ಜನರೇಷನಿಗೆ ಹೇಳ್ತೀನಲ್ಲ ನೆಕ್ಸ್ಟ್ ಅವಾಗ ಹೇಳ್ತೀನಿ. ಇವೆಲ್ಲ ವರ್ಡ್ಗಳು ನಿಮ್ಗೆ ಏನು ಅನ್ನಿಸ್ತಿರ್ತವೆ, ಇವಾಗ ಡಿಫಿಕಲ್ಟ್ ಅನ್ನಿಸ್ತಿರ್ತವೆ, ಯಾಕಂದರೆ ಯಾವುದೂ ನೀವು ಮೊದಲು ಕೇಳಿರಲ್ಲ. ಇದು ಫಸ್ಟ್ ಹಿಸ್ಟ್ರಿ ನಾನು ಹೇಳಲೇಬೇಕಾಗಿರೋದ್ರಿಂದ ಹೇಳ್ತಿದ್ದೀನಿ. ಪೂರ್ತಿ ಎಲ್ಲ 14 ವೀಡಿಯೋಗಳು ಕಂಪ್ಲೀಟ್ ಆದ ನಂತರ ನಿಮ್ಗೆ ಇವೆಲ್ಲ ವರ್ಡ್ಸ್ಗಳು ಏನೂ ಅನ್ಸೋದೇ ಇಲ್ಲ, ಈಸಿ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಸದ್ಯಕ್ಕೆ ಫಸ್ಟಿಗೆ ಹಿಸ್ಟ್ರಿ ಹೇಳಬೇಕಾಗಿರೋ ಉದ್ದೇಶದಿಂದ ಇದನ್ನು ನಾನು ಹೇಳ್ತಿರೋದು. ಇವಾಗ ಆ ಎಲ್ಲ ವೀಡಿಯೋಗಳಾದ ನಂತರ ನಿಮ್ಗೆ ಇದು ವಾಪಸ್ ಇನ್ನೊಂದು ಸತಿ ನೋಡಿದ್ರೆ ಭಾರಿ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಜಸ್ಟ್ ನಾನು ಯಾವ ರೀತಿ ಹೇಳ್ತಾ ಹೋಗ್ತಿದ್ದೀನಲ್ಲ ಅದನ್ನು ನೋಟ್ ಮಾಡ್ಕೊಳ್ತಾ ಹೋಗ್ರೆ ಅಷ್ಟೇ. ಈಗ ಹಿಸ್ಟ್ರಿ ಮತ್ತು ಜನರೇಷನಲ್ಲಿ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಎಲ್ಲ ಹೊಸ ಟೆಕ್ನಿಕಲ್ ವರ್ಡ್ಸ್ಗಳು ಬರ್ತವೆ. ಆ ವರ್ಡ್ಸ್ಗಳ ಬಗ್ಗೆ ನೀವು ಮುಂದಿನ ವಿಡಿಯೋಗಳಲ್ಲಿ ಏನು ಡಿಸ್ಕಸ್ ಮಾಡ್ತಿರಲ್ಲ ಅದಾದ ನಂತರನೇ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಇವಾಗ ನಿಮ್ಗೆ ಅದು ಡಿಫಿಕಲ್ಟ್ ಅನಿಸುತ್ತೆ ಅಷ್ಟೇ. ಓಕೆ, ENIAC ಬಗ್ಗೆ ಆಯಿತು. ENIAC ಒಂದು ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬಿಡೋಣ. ENIAC ಬಗ್ಗೆ ಇಲ್ಲಿ ಕಾರ್ನರಲ್ಲಿ ಕಾಣಿಸ್ತಿರೋದು ಅದು ENIAC. ಇಲ್ಲಿ ಕಾಣಿಸ್ತಿದೆಲ್ಲ, ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿಂದ ಇದು ಪೂರ್ತಿ ಏನಾಗಿದೆ ENIAC. ಇದು ಒಂದು ಕಂಪ್ಯೂಟರ್, ಇದು ಬರೋದು ಫಸ್ಟ್ ಜನರೇಷನ್ ಕಂಪ್ಯೂಟರ್. ಮ್ಯಾಗ್ನೆಟಿಕ್ ಕೋರನ್ನು ಇಲ್ಲಿ ಮೆಮೊರಿ ಕಾರ್ಡಾಗಿ ಯೂಸ್ ಮಾಡಿರೋದು, ಆಮೇಲೆ ಸರ್ಕ್ಯೂಟಾಗಿ ಯೂಸ್ ಮಾಡಿರೋದು, ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡಿರೋದು. ಓಕೆ, ಅದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಈ 4 ಪಾಯಿಂಟ್ಗಳು ನೆನ್ಪಿಟ್ಕೋಬೇಕು. ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್ ಯಾವುದಂತಂದರೆ ಆಲ್ಟೇರ್ ಅಂತೇಳಿ ಅನ್ನೋದು ಒಂದು ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್. ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಫಸ್ಟ್ ಆಲ್ಟೇರ್ ಕಂಪ್ಯೂಟರ್. ಪೂರ್ತಿ ತೋರಿಸ್ತೀನಿ ಡಯಾಗ್ರಾಮ್ಗೆ. ಆಮೇಲೆ ಫಸ್ಟ್ PC ಯಾವುದಂತಂದರೆ ಇಂಡಿಯಾದ ಪರ್ಸ್ನಲ್ ಕಂಪ್ಯೂಟರ್ ಯಾವುದಂತಂದರೆ HCL 8C ಅಂತೇಳಿ. ಫಸ್ಟ್ ಇಂಡಿಯನ್ ಕಂಪ್ಯೂಟರ್ ಯಾವುದು, ಇಂಡಿಯಾಸ್ ಫಸ್ಟ್ ಕಂಪ್ಯೂಟರ್ ಅಂದರೆ ಇದಕ್ಕೆಲ್ಲ ನಾವು ಹೊರಗಡೆಯಿಂದ ಪಾರ್ಟ್ಸ್ಗಳು ತೊಗೊಂಬಂದು ಡೆವಲಪ್ ಮಾಡಿರ್ತೀವಿ. ಅದು ಇಂಡಿಯಾಸ್ ಫಸ್ಟ್ ಕಂಪ್ಯೂಟರ್ ಯಾವುದದು TDC-12. ಇನ್ನೊಂದು ಅದು ಬಿಟ್ಟರೆ ಫಸ್ಟ್ ಕಂಪ್ಯೂಟರ್ ಮೇಡ್ ಇನ್ ಇಂಡಿಯಾ ಅಂತಂದರೆ ಸಿದ್ಧಾರ್ಥ. ಪೂರ್ತಿ ಎಲ್ಲ ಪಾರ್ಟ್ಸ್ಗಳೆಲ್ಲ ಇಂಡಿಯಾದಲ್ಲೇ ತಯಾರಿಸಲಾಗಿದೆ ಅಂಥ ಕಂಪ್ಯೂಟರ್ಗಳಿಗೆ ಏನಂತ ಕರೀತಾರೆ, ಮೇಡ್ ಇನ್ ಇಂಡಿಯಾ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಅದರಲ್ಲಿ ಫಸ್ಟ್ ಕಂಪ್ಯೂಟರ್ ಯಾವುದಂದರೆ ಸಿದ್ಧಾರ್ಥ ಅಂತೇಳಿ. ಇವೆರಡರ ಮಧ್ಯೆ ಡಿಫ್ರೆನ್ಸ್ PC ಅಂದರೆ ಬಿಡ್ರಿ, ಇದು ಪರ್ಸನಲ್ ಕಂಪ್ಯೂಟರ್. ಫಸ್ಟ್ ಪರ್ಸನಲ್ ಕಂಪ್ಯೂಟರ್ HCL
TDC ಇದಂದ್ರೆ ನೆನ್ಪಿಟ್ಕೊಳ್ರಿ ಇಂಡಿಯಾದು. ಇದಾದ ನಂತರ ಇವೆರಡು ಪಾಯಿಂಟಲ್ಲಿ ಕನ್ಫ್ಯೂಸ್ ಆಗೋದು. ಇಂಡಿಯಾಸ್ ಫಸ್ಟ್ ಕಂಪ್ಯೂಟರ್ ಅಂತ ಕೊಟ್ಟಾಗ TDC 1 2 ಅಂತ ಹಾಕ್ಬೇಕು. ಇಂಡಿಯಾಸ್ ಫಸ್ಟ್ ಕಂಪ್ಯೂಟರ್ ಇದು ಹೊರಗಡೆ ಇರ್ತಕ್ಕಂಥವು ಎಲ್ಲ ಪಾರ್ಟ್ಸ್ಗಳು ತಂದು ಅಸೆಂಬಲ್ ಮಾಡಿ ಡೆವಲಪ್ ಮಾಡಿರೋದು ಇಂಡಿಯಾದಲ್ಲಿ, ಇದು TDC 1 2. ಬಟ್ ಫಸ್ಟ್ ಮೇಡ್ ಇನ್ ಇಂಡಿಯಾ ಕಂಪ್ಯೂಟರ್ ಯಾವುದಂತಂದರೆ ಅದು ಸಿದ್ಧಾರ್ಥ. ಎಲ್ಲ ಪಾರ್ಟ್ಸ್ಗಳು ಇಂಡಿಯಾದಲ್ಲೇ ತಯಾರು ಮಾಡಿ ಅದನ್ನು ಇದು ಮಾಡಿರೋದು, ಡೆವಲಪ್ ಮಾಡಿರೋದು ಸಿದ್ಧಾರ್ಥ ಅಂತೇಳಿ. ಇವಾಗ ಆಲ್ಟೇರ್ದು ಡಯಾಗ್ರಾಮ್ ನೋಡುವಂತ್ರಿ ಯಾವ ರೀತಿ ಐತಿ, ಇಲ್ಲಿ ಕಳಿಸಿದ್ದು ನಾನು ಅದೇ ಐತೆ, ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಆಲ್ಟೇರ್. ಇದೇನೈತೆ ಫಸ್ಟ್ ಪರ್ಸ್ನಲ್ ಕಂಪ್ಯೂಟರ್ ಅದು ಯಾವ್ದು ಇದು ಆಲ್ಟೇರ್, ಇಲ್ಲಿ ಕಾಣಿಸ್ತೈತಲ್ಲ 7 ಆಲ್ಟೇರ್ 8800 ಕಂಪ್ಯೂಟರ್ ಅಂತೇಳಿ. ಇದು ಅದರದ್ದು ಮಾನಿಟರ್, ಎಂಬೆಡೆಡ್ ಕೀಬೋರ್ಡ್ ಐತೆ, ಇದು ಇದರದ್ದು ಸಿಸ್ಟಮ್ ಯೂನಿಟ್. ಓಕೆ ಆಯಿತಾ, ಇದು ಪೇಜ್. ನೆಕ್ಸ್ಟ್ ಇನ್ನೊಂದು ಪೇಜಲ್ಲಿ ಹಿಸ್ಟ್ರಿ ನೋಡೋಣ. ಇದು ವಿಜಯ್ ಭಟ್ಕರ್ ಬಗ್ಗೆ ನಾನು ಹೇಳಿದ್ದೆ. ಯಾರವರು ಇಂಡಿಯಾ ಫಾದರ್ ಆಫ್ ಇಂಡಿಯನ್ ಕಂಪ್ಯೂಟರ್ ಅಂತೇಳಿ. ಇವರು ಇಂಡಿಯಾದಲ್ಲಿ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆಯಲಾಗುತ್ತೆ ಇವರಿಗೆ. ಯಾಕೆ ಕರೆಯಲಾಗುತ್ತೆ? ಯಾಕಂತಂದರೆ ಇವರು ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಿರೋದು. ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರನ್ನು ಡೆವಲಪ್ ಮಾಡಿರೋದು ಯಾರು? ಮಿಸ್ಟರ್ ವಿಜಯ್ P ಭಟ್ಕರ್ ಅಂತೇಳಿ. ಆ ವ್ಯಕ್ತಿ ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿರೋದು. ಇಂಡಿಯಾದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಮ್ ಅಂತೇಳಿ. ಅದನ್ನು ಡೆವಲಪ್ ಮಾಡಿರೋದು ಯಾರು? ವಿಜಯ್ ಭಟ್ಕರ್ ಅಂತೇಳಿ ಒಬ್ಬ ವ್ಯಕ್ತಿ. ಅದೇ ವರ್ಲ್ಡ್ದು ಸೂಪರ್ ಕಂಪ್ಯೂಟರ್ದು ಫೌಂಡರ್ ಯಾರು ಅಂತಂದರೆ ಸೆಮೋರ್ ಕ್ರೇ ಅಂತೇಳಿ ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ತನ್ನ ಸರ್ನೇಮಿನ ಒಂದು ಹೆಸರೇ ಅವನು ಇಟ್ಟಿರೋದು, ಕ್ರೇ1 ಅಂತೇಳಿ. ಅವ ಡೆವಲಪ್ ಮಾಡಿರೋ ಸೂಪರ್ ಕಂಪ್ಯೂಟರ್ ಹೆಸರೇನು? ಕ್ರೇ1. ಆ ವರ್ಲ್ಡ್ ಫಸ್ಟ್ ಸೂಪರ್ ಕಂಪ್ಯೂಟರ್ದ ನೇಮ್ಗೂ ಕ್ರೇ1 ಐತಲ್ಲ, ಅದನ್ನು ಇಲ್ಲಿ ನೋಡೋಣ. ನಾವು ಡಯಾಗ್ರಾಮಲ್ಲಿ ಯಾವ ರೀತಿ ಕಾಣಿಸುತ್ತೆ ಅದು ಇಲ್ಲ ಐತೆ ನೋಡ್ರಿ. ಇದು ಇದೆ ಕ್ರೇ1, ಪಿಲ್ಲರ್ ಟೈಪ್ ಐತಲ್ಲ, ಇದೆ ಕ್ರೇ1. ಇದು ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿರೋದು ಯಾರು? ಸೆಮೋರ್ ಕ್ರೇ. ನೆಕ್ಸ್ಟ್ ಟಿಫ್ರಾಕ್ ಅಂತೇಳಿ ಒಂದೈತೆ. ಟಿಫ್ರಾಕ್ ಎಂಬುದು ಇದೇನಿದು ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಟಿಫ್ರಾಕ್ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಯಾರಿಂದ ಅಂದರೆ ಟಾಟಾ ಕಮ್ಯುನಿಕೇಷನ್ ಅವರಿಂದ, ಟಾಟಾದವರಿಂದ ಡೆವಲಪ್ ಮಾಡಲಾಗಿತ್ತು. ಅಂದರೆ ಡೆವಲಪ್ ಮಾಡಿರೋದು ಅದರದ್ದು ಪೂರ್ತಿ ಸಾಫ್ಟ್ವೇರ್ಸ್ ಹಾರ್ಡ್ವೇರ್ಸ್ ಎಲ್ಲ ಡೆವಲಪ್ ಆಗಿರೋದು ಇಂಡಿಯಾದಲ್ಲಿ. ಯಾವುದರಿಂದ? ಟಿಫ್ರಾಕ್ ಅಂತ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಈ ಲಾಸ್ಟ್ ಆಗಲೇ 2 ಹೇಳಿದ್ದಿಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇದೆ, ಅವತ್ತು ನೆನ್ಪಿಟ್ಕೊಳ್ರಿ. ಆ 3 ಪಾಯಿಂಟ್ ಹೇಳಿದ್ದಿಲ್ಲ ಹಿಂದಿನ ಸ್ಲೈಡಲ್ಲಿ ಅದು. ನೆಕ್ಸ್ಟ್ 10th ಒನ್, ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಡ್ ಬೈ ಜನರಲ್ ಮೋಟರ್ಸ್ ಅವರಿಂದ. ಒಂದು IBM ಅಂತೇಳಿ ಹಾರ್ಡ್ವೇರ್ ಮಾಡುವಂಥ ಒಂದು ಕಂಪನಿ ಐತೆ. ಆ ಕಂಪನಿ ಬರೀ ಹಾರ್ಡ್ವೇರ್ ಅಷ್ಟೇ ಮಾಡುತ್ತೆ. ಅದಕ್ಕೆ ಒಂದು ಏನು ಬೇಕು? ಸಾಫ್ಟ್ವೇರ್ ಬೇಕು, ಆಪರೇಟಿಂಗ್ ಸಿಸ್ಟಮ್ ಬೇಕು. ಆ ಆಪರೇಟಿಂಗ್ ಸಿಸ್ಟಮ್ ಇವ್ರಿಗೆ ಯಾರು ಕೊಟ್ಟರು? ಜನರಲ್ ಮೋಟರ್ಸ್ ಅವರು. ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾರಿಂದ ಡೆವಲಪ್ ಮಾಡಲಾಯಿತು? ಜನರಲ್ ಮೋಟರ್ಸ್ ಅವರಿಂದ. ಇವರು ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ ಹಾರ್ಡ್ವೇರನ್ನು ಡೆವಲಪ್ ಮಾಡುವಂತಕ್ಕಂಥ IBM ಕಂಪನಿಯವರು ಇವ್ರದ್ದೇ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಫಸ್ಟ್ ಬ್ರೌಸರ್ ಯಾವುದಂದ್ರೆ www. ಇದು ಗ್ಯಾಪ್ ಇರೋಂಗಿಲ್ಲ, ಸ್ಪೇಸ್ ಏನೂ ಇರೋಂಗಿಲ್ಲ. ಫಸ್ಟ್ ಸರ್ಚ್ ಇಂಜಿನ್ ಯಾವುದಂದ್ರೆ ಆರ್ಚಿ ಅಂತೇಳಿ ಒಂದು ಫಸ್ಟ್ ಸರ್ಚ್ ಇಂಜಿನ್. ಓಕೆ, ನೆಕ್ಸ್ಟ್ 11th ಪಾಯಿಂಟ್, ಫಸ್ಟ್ ವೈರಸ್ ಯಾವುದು ಕಂಪ್ಯೂಟರ್ ಅಂದರೆ ಕ್ರೀಪರ್ ವೈರಸ್. ಕಂಪ್ಯೂಟರ್ದು ಫಸ್ಟ್ ವೈರಸ್ ಯಾವುದು? ಕ್ರೀಪರ್. ಅದು ಬಿಟ್ಟರೆ ಇನ್ನೊಂದು ಪಾಯಿಂಟ್ ಐತಿ ಇಲ್ಲಿ ಕೆಳಗೆ ಕಾಣಿಸ್ತಿರೋದು, ಫಸ್ಟ್ ಬೂಟ್ ಸೆಕ್ಟರ್ ವೈರಸ್. ಬೂಟ್ ಸೆಕ್ಟರ್ ಅಂತಂದ್ರೆ ಏನು? ಕಂಪ್ಯೂಟರ್ ಸೆಟ್ ಡೌನ್ ಆಗಿರುತ್ತೆ, ಅದನ್ನು ನೀವು ಸ್ಟಾರ್ಟ್ ಮಾಡ್ತಿರ್ತಾರೆ. ಆ ಸ್ಟಾರ್ಟ್ ಮಾಡೋ ಪ್ರೊಸೆಸ್ಗೆ ಬೂಟಿಂಗ್ ಅಂತ ಕರೀತಾರೆ. ಆ ಸ್ಟಾರ್ಟ್ ಮಾಡುವಾಗ ಕೆಲವೊಂದು ಸತಿ ಯಾವುದ್ಯಾವುದೋ ವಿಂಡೋಸ್ ಓಪನ್ ಆಗ್ತೈತೆ, ಏನೇನೋ ಬಗ್ಸ್ಗಳು ಬರ್ತವೆ, ಏನೇನೋ ಕಂಪ್ಯೂಟರ್ ಇಂಟರ್ಫೇಸಲ್ಲಿ ಚೇಂಜಸ್ ಆಗ್ತವೆ. ಅದೆಲ್ಲ ಇದರಿಂದ ಆಗುತ್ತಂದರೆ ಬೂಟ್ ಸೆಕ್ಟರ್ ವೈರಸ್ಸಿಂದ ಆಗುತ್ತೆ. ಆ ಫಸ್ಟ್ ಬೂಟ್ ಸೆಕ್ಟರ್ ವೈರಸ್ ಯಾವುದು? ಬ್ರೇನ್. ಇಂಡಿಯಾದಲ್ಲಿ ಫಸ್ಟ್ ಬೂಟ್ ಸೆಕ್ಟರ್ ವೈರಸ್ ಯಾವುದು? ಸಿ ಬ್ರೇನ್. ಇದು ಯಾವ ರೀತಿ ನಾನು ಬರೆದಿದ್ದೇನಲ್ಲ ಇದೇ ರೀತಿ ನೋಟ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಇದು ನಾನು ಯಾಕೆ ಟೈಪ್ ಮಾಡಿದ್ದು ಇಲ್ಲ ಅಂತಂದರೆ ಕೆಲವೊಂದು ಪಾಯಿಂಟ್ಸ್ಗಳಷ್ಟೇ ಇಂಪಾರ್ಟೆಂಟ್ ಇರೋದು ಹಿಸ್ಟ್ರಿಯಲ್ಲಿ, ಅದಕ್ಕೋಸ್ಕರ ಬರೆದಿರೋದು. ಇದೆಲ್ಲ ಟೈಪ್ ಮಾಡಿದರೆ ಈ ರೀತಿ ಟೈಪ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ. ಮುಂದೆಲ್ಲ ಟೈಪ್ ಆಗಿರೋದೇ ಐತೆ, ಮುಂದಿರೋ ಪೂರ್ತಿ ಇಲ್ಲಿ ನೋಡ್ಬೋದು ನೀವೆಲ್ಲ. ಓಕೆ, ಬಟ್ ಇದು ಹಿಸ್ಟ್ರಿ ಹೀಗೆ ಹೇಳ್ಬೇಕಂತ ಅಂದ್ಕೊಂಡು ನಾನು ಟೈಪ್ ಮಾಡೋಕ್ಕೆ ಹೋಗಿಲ್ಲ. ಫಸ್ಟ್ ವೈರಸ್ ಯಾವುದಂತ ಹೇಳಿದೆ ನಾನು? ಕ್ರೀಪರ್ ವೈರಸ್. ಅದರದ್ದು ಫಸ್ಟ್ ಆ್ಯಂಟಿವೈರಸ್ ಯಾವುದಂದರೆ ರೀಪರ್ ಆ್ಯಂಟಿವೈರಸ್. ಫಸ್ಟ್ ಆ್ಯಂಟಿವೈರಸ್ ಯಾವುದು? ರೀಪರ್. ಫಸ್ಟ್ ಹಾರ್ಡ್ ಡಿಸ್ಕ್ ಯಾವುದು? IBM ಕಂಪನಿಯಿಂದ ಡೆವಲಪ್ ಮಾಡಿರೋದು, IBM ಅಂತಲೇ ನೇಮ್ ಬಿಟ್ಟಿರೋದು ಅವರು. ಫಸ್ಟ್ ಪ್ರೊಸೆಸರ್ ಯಾವುದು ಅಂತಂದರೆ ಇಂಟೆಲ್ 4004 ಅಂತೇಳಿ. ಇದು ಫಸ್ಟ್ ಪ್ರೊಸೆಸರ್, ಕಂಪ್ಯೂಟರ್ದು ಪ್ರೊಸೆಸರ್ ಇದು. ಇವೆಲ್ಲ ಪಾರ್ಟ್ಸ್. ಪ್ರೊಸೆಸರ್ ಅಂದ್ರೆ ಏನು, ಹಾರ್ಡ್ ಡಿಸ್ಕ್ ಅಂದ್ರೆ ಏನು, ಆ್ಯಂಟಿವೈರಸ್ ಅಂದ್ರೆ ಏನು, ಎಲ್ಲ ಮುಂದೆ ಬರ್ತವೆ, ಅಲ್ಲಿ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ನೆಟ್ವರ್ಕ್ ಯಾವುದು ಅಂತಂದರೆ ಅಪ್ರಾನೆಟ್ ಅಂದರೆ ಫಸ್ಟ್ ನೆಟ್ವರ್ಕ್. ಈಗ ಬರೀ ಜಸ್ಟ್ ನೋಟ್ ಮಾಡ್ಕೊಳ್ತಾವೆ.
ಆಮೇಲೆ ಟ್ಯಾಬ್ಯುಲೇಟಿಂಗ್ ಮಷಿನ್ ಅಂತೇಳಿ ಒಂದು ಬರುತ್ತೆ. ಟ್ಯಾಬ್ಯುಲೇಟಿಂಗ್ ಮಷಿನ್ ಅಂತಂದರೆ ಇದು ಒಂದು ಕಂಪ್ಯೂಟರ್. ನಾನು ಆವಾಗಲೇ ENIAC ಬಗ್ಗೆ ಹೇಳಿದೆ, ಅನಾಲಿಟಿಕಲ್ ಇಂಜಿನ್ ಬಗ್ಗೆ ಹೇಳಿದೆ, ಇಲ್ಲಿ ಕೆಳಗಡೆ EDSAC ಅಂತ ಐತೆ. ಇವೆಲ್ಲ ಏನದಾವು ಕಂಪ್ಯೂಟರ್ಸ್ಗಳಿದಾವೆ. ಈ ಟ್ಯಾಬ್ಯುಲೇಟಿಂಗ್ ಮಷಿನ್ ಡೆವಲಪ್ ಮಾಡಿರೋದು ಯಾರು? ಹರ್ಮನ್ ಹೋಲಿಡೆತ್ ಅಂತೇಳಿ ಒಬ್ಬ ಸೈಂಟಿಸ್ಟ್ ಡೆವಲಪ್ ಮಾಡಿರೋದು. ಇದು ಇದ್ರದ್ದು ಏನು ಇಂಪಾರ್ಟೆಂಟ್ ಅಂತಂದರೆ ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷಿನ್. ಇದು ಮೆಕ್ಯಾನಿಕಲ್ಲು ಐತೆ, ಸಿಗ್ನಲ್ಲು ಎಲೆಕ್ಟ್ರೋನು ಐತೆ, ಎರಡರದ್ದು ಮಧ್ಯ. ಇವಾಗ ಕಂಪ್ಯೂಟರ್ ಯಾವ ರೀತಿ ಡೆವಲಪ್ ಆಗೋದು, ಮೊದಲು ಮೆಕ್ಯಾನಿಕಲ್ ಇದು, ಅದಾದ ನಂತರ ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ ಬಂದು, ಅದಾದ ನಂತರ ಇವಾಗಿರ್ತಕ್ಕಂಥ ಕಂಪ್ಯೂಟರ್ ಎಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ನ ಕರೆಂಟಿಗೆ ಜಾಯಿಂಟ್ ಮಾಡಿದ ನಂತರ ಕಂಪ್ಯೂಟರ್ ಆನ್ ಆಗುತ್ತಲ್ಲ, ಆ ರೀತಿ ಇದು ಎಲೆಕ್ಟ್ರಿಕಲ್. ಇವಾಗ ಮೊದಲು ಮೆಕ್ಯಾನಿಕಲ್, ಆಮೇಲೆ ಎಲೆಕ್ಟ್ರೋ ಮೆಕ್ಯಾನಿಕಲ್, ಆಮೇಲೆ ಇವಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್. ಈ ಟ್ಯಾಬ್ಯುಲೇಟಿಂಗ್ ಮಷಿನ್ ಎಂಬುದು ಏನೈತಲ್ಲ, ಇದು ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷಿನ್ ಐತೆ. ಓಕೆ, ನೆಕ್ಸ್ಟ್ ಫಸ್ಟ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವುದಂತಂದರೆ ಇದಲ್ಲ, ಫೋರ್ಟೆನ್ ಅಲ್ಲ. ಫಸ್ಟ್ ಹೈ ಲೆವೆಲ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇದು ಫೋರ್ಟೆನ್. ಫಸ್ಟ್ ಹೈ ಲೆವೆಲ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಯಾವುದಂತಂದರೆ ಫೋರ್ಟೆನ್. ಫೋರ್ಟೆನ್ ಅರ್ಥ FOR ಅಂತಂದರೆ ಫಾರ್ಮುಲಾ, ಟ್ರೈನ್ ಅಂತಂದರೆ ಇದು ಟ್ರಾನ್ಸ್ಲೇಷನ್, ಟ್ರಾನ್ಸ್ ಅಂತ ಅರ್ಥ ಐತೆ, ಟ್ರಾನ್ ಅಂತ ಐತೆ. ಇದು ಫೋರ್ಟಾನ್ ಅಂತ ಅಂತಾರೆ, ನಾವು ಫೋರ್ಟೆನ್ ಅಂತಲೇ ಓದ್ತೀವಿ. ಫಾರ್ ಅಂತಂದರೆ ಫಾರ್ಮುಲಾ, ಟಾನ್ ಅಂತಂದರೆ ಟ್ರಾನ್ಸ್ಲೇಷನ್, ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಅರ್ಥ ಇದೆ ಫೋರ್ಟೆನ್ದು. ಇದು ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಇದು ಇಲ್ಲಿ ಹೈ ಲೆವೆಲ್ ಇಲ್ಲೇ ಬರೀಬೇಕಾಗಿತ್ತು. ಫಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದು ಕಂಪ್ಯೂಟರ್ದು. ಇದಕ್ಕಿಂತ ಮೊದಲೆಲ್ಲ ಬೈನರಿ ಕೋಡ್ಸ್, ಇದು ಬೈನರಿ ಲ್ಯಾಂಗ್ವೇಜ್ ಅದೆಲ್ಲ. ನೆಕ್ಸ್ಟ್ 18 ಪಾಯಿಂಟಲ್ಲಿ ನೆಕ್ಸ್ಟ್ ಪಾಯಿಂಟ್ ಇದು EDSAC ಅಂತ ಒಂದು ಕಂಪ್ಯೂಟರ್. ಇದು ಕೂಡ EDSAC ಅಂತ ಒಂದು ಕಂಪ್ಯೂಟರ್ ಇರುತ್ತೆ. ಇದು ಕಂಪ್ಯೂಟರ್ ಏನು ಮಾಡೋದು, ಇದ್ರದ್ದು ಇಂಪಾರ್ಟೆಂಟ್ ಏನಂತಂದರೆ ಇಟ್ ಇಸ್ ಅ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ಸ್ ಸ್ಟೋರೇಜ್ ಕೆಪಾಸಿಟಿ. ಸ್ಟೋರೇಜ್ ಕೆಪಾಸಿಟಿಯನ್ನು ಕಂಪ್ಯೂಟರ್ ನೀಡ್ತಕ್ಕಂಥ ಕಂಪ್ಯೂಟರ್ ಯಾವುದು ಫಸ್ಟ್ ಅಂತಂದರೆ ಅದು EDSAC, EDSAC. ಇದು ಯಾವ ರೀತಿ ನಾನು ಏನೇನು ಲೈನ್ ಬರ್ದೇನಲ್ಲ ಇದೇ ರೀತಿ ನೆನ್ಪಿಟ್ಕೊಳ್ರಿ. ಇದರಲ್ಲಿ ಒಂದಿಲ್ಲ ಎರಡು ಕ್ವಶನ್ಸ್ಗಳು ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ 100% ಬಂದೇ ಬರುತ್ತೆ. ಓಕೆ, ನೆಕ್ಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡೋಣ. ಜನರೇಷನ್ ಅಂತಂದ್ರೇನು, ಮೊದಲಿರ್ತಕ್ಕಂಥ ಕಂಪ್ಯೂಟರ್ ಡಿವೈಸ್ಗಳಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಿ ನೆಕ್ಸ್ಟ್ ಜನರೇಷನಲ್ಲಿ ಹೊಸ ಕಂಪ್ಯೂಟರ್ಗಳು ಬರ್ತವೆ. ಅದಾದ ನಂತರ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಅದರದ್ದು ನೆಕ್ಸ್ಟ್ ಜನರೇಷನ್ ಬರುತ್ತೆ. ಇದೇ ರೀತಿ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಪ್ರತಿ ಜನರೇಷನಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಅದಷ್ಟೇ. ಅದಕ್ಕೆ ಏನಂತ ಕರೆಯೋದು ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಇವಾಗ ನಾವು ಹಲವಾರು ನೋಡ್ತೀವಲ್ಲ, 2.0, 3.0, 4.0 ಈ ರೀತಿ ಬರ್ತವೆ. ಇವಾಗ ನಿಮ್ಮದು AI ಚಾಟ್ GPT ಆಗಿರಲಿ, ಜೆಮಿನಿ ಆಗಿರಲಿ, ಇವೆಲ್ಲ ಇದರಲ್ಲಿ ನೋಡ್ತೀರಿ ನೀವು. 2.8 ಅಂತ ಬರುತ್ತೆ, 3 ಬರುತ್ತೆ, ಆಮೇಲೆ ಇಂಪ್ರೂವ್ ಮಾಡ್ಕೊತ 4, 5 ಈ ರೀತಿ ಇಂಪ್ರೂವ್ ಮಾಡ್ಕೊತ ಹೋಗ್ತಾರೆ. ಅದೇ ರೀತಿ ಇದು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಮತ್ತು ಫಿಫ್ತ್ ಜನರೇಷನ್. ಬಟ್ 5 ಜನರೇಷನ್ಸ್ಗಳು ಇಲ್ಲಿವರೆಗೂ ಇರೋದು ಕಂಪ್ಯೂಟರ್ದು. ಈ ಸದ್ಯಕ್ಕೆ ನಾವು ಯೂಸ್ ಮಾಡ್ತಿರೋ ಕಂಪ್ಯೂಟರ್ ಜನರೇಷನ್ ಯಾವುದು ಅಂತಂದರೆ ಫಿಫ್ತ್ ಜನರೇಷನ್ ಪ್ಲಸ್ ಫೋರ್ತ್ ಜನರೇಷನ್. ಈ ಎರಡು ಕಂಪ್ಯೂಟರ್ಗಳನ್ನ ನಾವು ಇವಾಗ ಯೂಸ್ ಮಾಡ್ತಿರೋದು. ಆದರೆ ಮೊದಲಿರೋ ಜನರೇಷನ್ಗಳ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋದು ಅವಶ್ಯಕ ಆಗಿರುತ್ತೆ. ಇವಾಗ ನೋಡೋಣ ಪೂರ್ತಿ ಡೀಟೇಲಾಗಿ. ಇಲ್ಲಿ ಏನೇನು ಟೆಕ್ನಿಕಲ್ ವರ್ಡ್ಸ್ಗಳು ಕಾಣಿಸ್ತಾವೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕೆ ಹೋಗ್ಬೇಡ್ರಿ. ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ ನಿಮಗೆ ಇದು ಪೂರ್ತಿ ಇನ್ನೊಂದು ಸತಿ ನೋಡಿದಾಗ ಅರ್ಥ ಆಗುತ್ತೆ. ಈಗ ನಾನು ಏನು ಹೇಳ್ತೀನಲ್ಲ ಅದು ಜಸ್ಟ್ ನೋಟ್ ಮಾಡ್ಕೊತ ಹೋಗ್ರಿ ಅಷ್ಟೇ. ಇವೆಲ್ಲ ಹೊಸ ಟೆಕ್ನಿಕಲ್ ವರ್ಡ್ ಅನ್ಸುತ್ತೆ ನಿಮಗೆ. ಸ್ವಿಚಿಂಗ್ ಡಿವೈಸ್, ಇದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡ್ತೀವಿ. ಸ್ವಿಚಿಂಗ್ ಡಿವೈಸ್ಗೆ ಸರ್ಕ್ಯೂಟ್ ಅಂತಲೇ ಹೇಳ್ತೀವಿ. ಇದು ಯಾವುದು ಯೂಸ್ ಮಾಡಲಾಗಿತ್ತು, ಸ್ಟೋರೇಜ್ ಡಿವೈಸ್ ಅಂತಂದರೆ ನಾವು ಮೆಮರಿ ಕಾರ್ಡ್, ಹಾರ್ಡ್ ಡಿಸ್ಕ್ ಅವೆಲ್ಲ ಇವಾಗ ಯೂಸ್ ಮಾಡ್ತೀವಲ್ಲ, ಅದು ಸ್ಟೋರೇಜ್ ಡಿವೈಸ್ ಯಾವ್ಯಾವ ಜನ್ರೇಷನಲ್ಲಿ ಯಾವುದು ಯೂಸ್ ಮಾಡ್ತಿದ್ವಿ. ಆಪರೇಟಿಂಗ್ ಸಿಸ್ಟಮ್ ಯಾವುವು ಇದ್ದವು ಪ್ರತಿಯೊಂದು ಜನರೇಷನಲ್ಲಿ. ಆಮೇಲೆ ಅದರದ್ದು ಕಂಪ್ಯೂಟರ್ದು ಟೈಪ್ಸ್ಗಳು ನೋಡ್ಕೊತಾ ಹೋಗೋಣ. ಫಸ್ಟ್ ಜನರೇಷನಲ್ಲಿ ಸ್ವಿಚಿಂಗ್ ಡಿವೈಸ್ ಆಗಿ ವ್ಯಾಕ್ಯೂಮ್ ಟ್ಯೂಬನ್ನು ಯೂಸ್ ಮಾಡ್ತಿದ್ವಿ. ಸ್ಟೋರೇಜ್ ಡಿವೈಸ್ ಆಗಿ ಮ್ಯಾಗ್ನೆಟಿಕ್ ಡ್ರಮ್ಸ್ಗಳನ್ನು ಯೂಸ್ ಮಾಡ್ತಿದ್ವಿ. ಇದು ಏನು ಅವಶ್ಯಕತೆ ಇಲ್ಲ. ಆಪರೇಟಿಂಗ್ ಸಿಸ್ಟಮ್ ಆಗಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಿದ್ವಿ. ಈ ಆಪರೇಟಿಂಗ್ ಸಿಸ್ಟಮ್ ಲ್ಯಾಂಗ್ವೇಜ್ ಯಾವುದಿತ್ತು, ಮಷಿನ್ ಲ್ಯಾಂಗ್ವೇಜ್. ಅದಕ್ಕೆ ಬೈನರಿ ನಂಬರ್ಸ್, ಬೈನರಿ ಕೋಡೆಡ್ ಲ್ಯಾಂಗ್ವೇಜ್ಗೆ ಮಷಿನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಈ ಲ್ಯಾಂಗ್ವೇಜನ್ನು ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ಗಳಲ್ಲಿ ನೋಡ್ತಿದ್ವಿ. ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಇದು ಫಾಸ್ಟೆಸ್ಟ್ ಅಲ್ಲ, ಲಾರ್ಜೆಸ್ಟ್ ಕಂಪ್ಯೂಟಿಂಗ್ ಡಿವೈಸ್. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಡಿವೈಸ್ಗಳಾಗಿದ್ದು ಒಂದು ರೂಮಲ್ಲಿ ಒಂದೇ ಕಂಪ್ಯೂಟರ್ದು ಮಾನಿಟರ್, ಒಂದು ರೂಮಲ್ಲಿ ಪೂರ್ತಿ ಸಿಸ್ಟಮ್ ಯೂನಿಟ್ ಈ ರೀತಿ ಇಡಬೇಕಾಗ್ತಿತ್ತು. ಅಷ್ಟು ದೊಡ್ಡ ದೊಡ್ಡ ಕಂಪ್ಯೂಟರ್ ಆಗಿರ್ತಿದ್ದು. ಇದು ಪ್ರಾಫಿಟೇಬಲ್ ಆಗಿರಲಿಲ್ಲ. ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಎಮಿಟ್ ಮಾಡ್ತಿತ್ತು, ಹೀಟನ್ನು ಅವ್ರು ಹಾಕ್ತಿತ್ತು. ಇದ್ರದ್ದು ಟೈಪ್ಸ್ಗಳು ಕಂಪ್ಯೂಟರ್ ಯಾವ್ಯಾವ ಇದ್ದವು ಅಂತಂದರೆ ENIAC ಕೂಡ ಫಸ್ಟ್ ಜನರೇಷನ್ ಕಂಪ್ಯೂಟರ್. ENIACದು ಡೈರಾಮ್ ಕೂಡ ತೋರಿಸಿದೆ ನಾನು ಆಗಲೇ ನಿಮಗೆ. ಯುನಿವ್ಯಾಕ್ ಅಂತ ಹೇಳಿ ಒಂದು ಕಂಪ್ಯೂಟರ್ ಐತೆ, ಮಾರ್ಕ್ ಅಂತ ಒಂದು ಕಂಪ್ಯೂಟರ್ ಐತೆ. ಇದು ಬಿಟ್ಟರೆ IBM ಕಂಪನಿದವ್ರದ್ದು 2 ಕಂಪ್ಯೂಟರ್ ಅದು. IBMದು ಇಂಪಾರ್ಟೆಂಟ್ ಅದು ಎಕ್ಸಾಂಪಲ್. ಇದಕ್ಕೆ 3 ಡಿಜಿಟ್ ಇರ್ತದೆ ಅಷ್ಟೇ. ಇಲ್ಲಿ ಮುಂದ್ಗಡೆ ಇಲ್ಲಿ ಕಾಣಿಸ್ತದೆ IBMದು 4 ಡಿಜಿಟ್ ಐತೆ ಸೆಕೆಂಡ್ ಜನರೇಷನಲ್ಲಿ. ಫಸ್ಟ್ ಜನರೇಷನಲ್ಲಿ ಇರ್ತಕ್ಕಂಥ IBM ಕಂಪ್ಯೂಟರ್ಗಳೆಲ್ಲ 3 ಡಿಜಿಟ್ ಇದ್ದು. IBM ಬರೆದು 3 ಡಿಜಿಟ್. ಯಾವುದು ಫಸ್ಟ್ ಒನ್ 701, IBM 701, IBM 650,
ಇವೆಲ್ಲ ಏನು IBM ಕಂಪ್ಯೂಟರ್ ಫಸ್ಟ್ ಜನರೇಷನ್ದು. ಓಕೆ, ಇವಾಗ ಸೆಕೆಂಡ್ ಜನರೇಷನ್ ನೋಡೋಣ. ಸೆಕೆಂಡ್ ಜನರೇಷನ್ ಯಾವುದೇ ನಿಮ್ಮದು ಡೇಟ್ಗಳು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಗೆ ಅದರದ್ದು ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತೇಳಿ ನಾನು ಡೇಟ್ ಹಾಕಿರೋದು. ಇದು 1956ರವರೆಗೂ ಫಸ್ಟ್ ಜನರೇಷನ್ದಿತ್ತು. ಇದೇನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ 63ರವರೆಗೂ ಸೆಕೆಂಡ್ ಜನರೇಷನ್ದಿತ್ತು, 71ರವರೆಗೂ ಥರ್ಡ್ ಜನರೇಷನ್ದಿತ್ತು. ಈ ರೀತಿ ಇದು 56 ನಂತರ ಮತ್ತು ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಬಂದಿರೋದು. ಟ್ರಾನ್ಸಿಸ್ಟರನ್ನು ಇಲ್ಲಿ ಸ್ವಿಚಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಿದ್ರು ಸೆಕೆಂಡ್ ಜನರೇಷನಲ್ಲಿ. ಆ ಟ್ರಾನ್ಸಿಸ್ಟರ್ ಎದರಿಂದ ಮಾಡಲಾಗಿತ್ತು? ಸೆಮಿಕಂಡಕ್ಟರ್ಸ್ಗಳಿಂದ ಮಾಡಲಾಗಿತ್ತು. ಯಾವ್ಯಾವ ನಿಮ್ಗೇನು ಗೊತ್ತಾಗಲಿಲ್ಲ, ಇವಾಗಲೇ ತಿಳ್ಕೊಬೇಕು ಅನ್ನೋದಿದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿರಿ, ಆ ಡಯಾಗ್ರಾಮ್ಸ್ಗಳು ನಿಮಗೆ ಕಾಣಿಸ್ತವೆ, ಫೋಟೋಸ್ಗಳು ನೋಡಿರಿ, ಅರ್ಥ ಆಗಿಬಿಡುತ್ತೆ. ನಾನು ಮುಂದೆ ಕಾನ್ಸೆಪ್ಟ್ ಇದ್ರ ಮೇಲೆ ಡೀಟೇಲಾಗಿ ವಿಡಿಯೋ ಮಾಡೋದಿರ್ತಲ್ಲ, ಅಲ್ಲಿ ನಾನು ಇದು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೋರೇಜಲ್ಲಿ ಮ್ಯಾಗ್ನೆಟಿಕ್ ಕೋರನ್ನು ಯೂಸ್ ಮಾಡಲಾಗ್ತಿತ್ತು. ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿಯನ್ನು ಫಸ್ಟ್ ಜನರೇಷನಲ್ಲಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಯೂಸ್ ಮಾಡಲಾಗ್ತಿತ್ತು. ಆಪರೇಟಿಂಗ್ ಸಿಸ್ಟಮ್ ಯಾವುದು? ಫಸ್ಟಲ್ಲಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಇತ್ತು, ಬಟ್ ಇವಾಗ ಸೆಕೆಂಡಲ್ಲಿ ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಲಾಗ್ತಿತ್ತು ಸೆಕೆಂಡ್ ಜನರೇಷನಲ್ಲಿ. ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಯಾವುದಿತ್ತು ಆಪರೇಟಿಂಗ್ ಸಿಸ್ಟಮ್ದು? ಅಸೆಂಬ್ಲಿ ಲ್ಯಾಂಗ್ವೇಜ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಏನೈತಿಲ್ಲ, ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಐತೆ. ಇದನ್ನು ಯೂಸ್ ಮಾಡಲಾಗ್ತಿತ್ತು ಸೆಕೆಂಡ್ ಜನರೇಷನಲ್ಲಿ. ಓಕೆ, ಈ ಕಂಪ್ಯೂಟರ್ಸ್ಗಳು ಸ್ವಲ್ಪ ಮಟ್ಟಿಗೆ ಪೋರ್ಟೇಬಲ್ ಇದ್ದವು, ಸಣ್ಣ ಸೈಜ್ ಇದ್ದವು ಅಷ್ಟೇ. ಇದರ ಎಕ್ಸಾಂಪಲ್ IBMದು 4 ಡಿಜಿಟ್ ಬರ್ತಾವಲ್ಲ, ಮುಂದೆ ಇಲ್ಲಿ 3 ಡಿಜಿಟ್ ಅಂತ ಹೇಳಿದ್ರೆ IBM 1401, ಇದು ಬಿಟ್ಟರೆ IBM 1620, ಅದು ಬಿಟ್ಟರೆ IBM 7094 ಅಂತೇಳಿ. ಇವೆಲ್ಲ IBM ಕಂಪನಿದು. ಇದು ಬಿಟ್ಟರೆ ಇನ್ನೊಂದು CDC1604 ಅಂತ ಬರುತ್ತೆ, ಅದು ಕೂಡ IBM ಕಂಪನಿದು ಒಂದು ಕಂಪ್ಯೂಟರ್. ಓಕೆ, ಪ್ರತಿಯೊಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಬೇಕಂತ ಏನಿಲ್ಲ, ಜಸ್ಟ್ ಒಂದೆರಡು ಸತಿ ನೀವು ಓದಿದ್ರೆ ಅದು ಆಟೋಮೆಟಿಕ್ಕಾಗಿ ಎಕ್ಸಾಮಲ್ಲಿ ಆಪ್ಷನ್ ನೋಡಿದಾಗ ಕಣ್ಮುಂದೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಥರ್ಡ್ ಜನರೇಷನ್ ಕಂಪ್ಯೂಟರ್ ನೋಡೋಣ. ಥರ್ಡ್ ಜನರೇಷನ್ ಕಂಪ್ಯೂಟರಲ್ಲಿ ಸ್ವಿಚಿಂಗ್ ಡಿವೈಸ್ ಆಗಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳನ್ನು ಯೂಸ್ ಮಾಡಲಾಗ್ತಿತ್ತು. ಆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗೆ ಏನಂತ ಕರೀತಾರೆ? ಪ್ರೊಸೆಸರ್ ಅಂತ ಕರೀತಾರೆ. ಇದರ ಒಂದು ಕ್ವಶನ್ ಯಾವ ರೀತಿ ಫ್ರೇಮ್ ಆಗುತ್ತೆ ಅಂತಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಜನರೇಷನ್ ದ ಪ್ರೊಸೆಸರ್ ಈಸ್ ಯೂಸ್ಡ್ ಆಸ್ ಅ ಸ್ವಿಚಿಂಗ್ ಡಿವೈಸ್ ಅಂತೇಳಿ ಕೇಳಿದಾಗ ಥರ್ಡ್ ಜನರೇಷನ್ ಅಂತೇಳಿ ಆಗಬೇಕು. ಅದು ಬಿಟ್ಟರೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಜನರೇಷನ್ ಮೈಕ್ರೋ ಪ್ರೊಸೆಸರ್ ಈಸ್ ಯೂಸ್ಡ್ ಆಸ್ ಅ ಸ್ವಿಚಿಂಗ್ ಡಿವೈಸ್ ಅಂತ ಕೇಳಿದಾಗ ಅದು ಫೋರ್ತ್ ಜನರೇಷನಲ್ಲಿ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡಲಾಗೈತೆ. ಫೋರ್ತ್ ಮತ್ತು ಫಿಫ್ತ್ ಜನರೇಷನ್ ಕೂಡ ಮೈಕ್ರೋ ಪ್ರೊಸೆಸರ್, ಬಟ್ ಫಿಫ್ತ್ ಜನರೇಷನ್ದು ಮೈಕ್ರೋ ಪ್ರೊಸೆಸರ್ ಹೈಲಿ ಇಂಪ್ರೂವೈಸ್ಡ್ ಇರುತ್ತೆ ಅದು. ಓಕೆ, ಇವಾಗ ಥರ್ಡ್ ಜನರೇಷನ್ ಡಿಸ್ಕಸ್ ಮಾಡಿ ಮುಗಿಸೋಣ. ಮೊದಲು ಥರ್ಡ್ ಜನರೇಷನಲ್ಲಿ ಸ್ವಿಚಿಂಗ್ ಡಿವೈಸ್ ಆಗಿ ಪ್ರೊಸೆಸರನ್ನು ಯೂಸ್ ಮಾಡಲಾಗುತ್ತದೆ. ಅದಕ್ಕೆ ಇನ್ನೊಂದು ನೇಮೇನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಇದು ಎದರಿಂದ ಮಾಡಲಾಗಿತ್ತು? ಸಿಲಿಕಾನಿಂದ ಮಾಡಲಾಗಿತ್ತು. ಓಕೆ, ನೆಕ್ಸ್ಟ್ ಸ್ಟೋರೇಜ್ಗೋಸ್ಕರ ಸ್ಟೋರೇಜ್ ಡಿವೈಸ್ ಯಾವುದಾಗಿತ್ತು ಥರ್ಡ್ ಜನರೇಷನಲ್ಲಿ ಅಂದರೆ ಮ್ಯಾಗ್ನೆಟಿಕ್ ಕೋರ್, ಇದರದ್ದು ಸ್ಟೋರೇಜ್ ಡಿವೈಸ್. ಆಮೇಲೆ ನೆಕ್ಸ್ಟ್ ಇದರದ್ದು ಆಪರೇಟಿಂಗ್ ಸಿಸ್ಟಮ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್. ಇದರಲ್ಲಿ ಲ್ಯಾಂಗ್ವೇಜ್ ಯಾವುದು ಯೂಸ್ ಮಾಡ್ತಿದ್ರು? ಹೈ ಲೆವೆಲ್ ಲ್ಯಾಂಗ್ವೇಜ್ಗಳು ಬರ್ತವೆ, ಫೋರ್ಟೆನ್, ಕೋಬಾಲ್, ಆಲ್ಗಾ ಲೆವೆಲ್, ಹೈ ಲೆವೆಲ್ ಲ್ಯಾಂಗ್ವೇಜಸ್ಗಳು. ಇವುಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡಲಾಗ್ತಿತ್ತು ಥರ್ಡ್ ಜನರೇಷನಲ್ಲಿ. ನಾವು ಯಾವ ರೀತಿ ಕನ್ನಡ, ಹಿಂದಿ, ಇಂಗ್ಲೀಷ್ ಇವು ಲ್ಯಾಂಗ್ವೇಜ್ ಅದಲ್ಲ, ಅದೇ ರೀತಿ ಇದರ ಲ್ಯಾಂಗ್ವೇಜ್ಗಳು. ಓಕೆ, ಲೆಸ್ ಪವರ್ ಕನ್ಸ್ಯೂಮ್ ಮಾಡ್ತಿತ್ತು, ಹೈಲಿ ಅಡಾಪ್ಟೇಬಲ್ ಇದ್ದು, ಪೋರ್ಟೇಬಲ್ ಇರ್ತಿದ್ದು ಅಷ್ಟೇ ಇದರದ್ದು ಕ್ಯಾರೆಕ್ಟರ್. ಅದಾದ ನಂತರ ಇದರ ಎಕ್ಸಾಂಪಲ್ಸ್ಗಳು ಇಂಪಾರ್ಟೆಂಟ್ ಇದಾವೆ. NCR 395, B6500. ಇದಕ್ಕಿಂತ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಒಂದು ನೆನಪಿರಲೇಬೇಕಾಗಿರೋದು ಹನಿವೆಲ್ ಸೀರೀಸ್ಗಳು ಬರ್ತವೆ. ಹನಿವೆಲ್ 6000 ಅಂತೇಳಿ ಒಂದು ಐದು ಕಂಪ್ಯೂಟರ್, ಅದೇನೈತೆ ಥರ್ಡ್ ಜನರೇಷನ್ ಕಂಪ್ಯೂಟರ್. ಇದು ನೋಟ್ ಮಾಡಿಕೊಡ್ರಿ, ಹನಿವೆಲ್ 6000 ಅಂತ ಥರ್ಡ್ ಜನರೇಷನ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಫೋರ್ತ್ ಜನರೇಷನ್ ಬರೋಣ. ಇವಾಗ ಫೋರ್ತ್ ಜನರೇಷನ್ 71ರಿಂದ ಈ ಸದ್ಯಕ್ಕೆ ಇರತಕ್ಕಂಥ ಕಂಪ್ಯೂಟರ್ಗಳು ಕೂಡ ಫೋರ್ತ್ ಜನರೇಷನ್ ಕಂಪ್ಯೂಟರ್ ನೋಡ್ಬೋದು. ಇದರಲ್ಲಿ ಸ್ವಿಚಿಂಗ್ ಡಿವೈಸ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ಯೂಸ್ ಮಾಡಲಾಗಿತ್ತು. ಅದಕ್ಕೆ ಮೈಕ್ರೋ ಪ್ರೊಸೆಸರ್ ಅಂತ ಕರೀತಾರೆ. ಇದನ್ನು ಮೈಕ್ರೋ ಪ್ರೊಸೆಸರ್ ಫಸ್ಟ್ ಯೂಸ್ ಮಾಡಿರೋದು ಫೋರ್ತ್ ಜನರೇಷನಲ್ಲಿ. ಇದು ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇದರಲ್ಲಿ ಸ್ಟೋರೇಜ್ ಡಿವೈಸ್ ಯಾವುದು? ಸೆಮಿಕಂಡಕ್ಟರ್ ಮೆಮೊರಿಯನ್ನು ಯೂಸ್ ಮಾಡಲಾಗ್ತಿತ್ತು. ಯೂಸ್ ಮಾಡಲಾಗುತ್ತೆ ಇನ್ನೂ ಕೂಡ. ಸೆಮಿಕಂಡಕ್ಟರ್ ಮೆಮೊರಿ ಅಂತಂದರೆ ಮೆಮೊರಿ ಯಾವ ರೀತಿ ಇರ್ಬೋದು ಅಂತ ಅನ್ನಿಸ್ಬೋದು ನಿಮಗೆ. ನಾವು ನಮ್ಮ ಮೊಬೈಲಲ್ಲಿ ಮೊದಲು ಯೂಸ್ ಮಾಡ್ತಿದ್ದೀವಲ್ಲ, ಸ್ಯಾಂಡಿಸ್ಕ್ದು ಮೆಮೊರಿ ಬರ್ತಿತ್ತು, ಅದಿಷ್ಟೇ ಸಣ್ಣದು ಮೆಮೊರಿ ಇರ್ತಿತ್ತು. ಈ ರೀತಿ ಈ ಮೆಮೊರಿ ಕಾರ್ಡ್ಸ್ಗಳು ಇಲ್ಲೆಲ್ಲ ಅದರದ್ದು ತಾಮ್ರದ ಲೈನ್ಸ್ಗಳು ಇರ್ತಿದ್ದು ಅದು. ಆಮೇಲೆ ಪೆನ್ಡ್ರೈವ್ಗಳು ಬರ್ತಾವಲ್ಲ, ಅದು ಕೂಡ ಅದರೊಳಗಿರ್ತಕ್ಕಂಥ ಮೆಮೊರಿ ಕಾರ್ಡ್ ಕೂಡ ಸೆಮಿಕಂಡಕ್ಟರಿಂದ ಮಾಡಿರ್ತಕ್ಕಂಥ ಮೆಮೊರಿ ಕಾರ್ಡೇ. ಇದನ್ನು ಯೂಸ್ ಮಾಡಲಾಗ್ತಿತ್ತು. ವಿಂಚೆಸ್ಟರ್ ಡಿಸ್ಕನ್ನು ಕೂಡ ಯೂಸ್ ಮಾಡಲಾಗುತ್ತೆ ಇನ್ನು ಕೂಡ.
ಇದು ಫೋರ್ತ್ ಜನರೇಷನ್ದು ಕಂಪ್ಯೂಟರ್ದು ಸ್ಟೋರೇಜ್ ಡಿವೈಸಸ್ಗಳು. ಫೋರ್ತ್ ಜನರೇಷನ್ ಕಂಪ್ಯೂಟರ್ದು ಆಪ್ರೇಟಿಂಗ್ ಸಿಸ್ಟಮ್ಸ್ಗಳು ಯಾವುವು? ಒಂದು ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್, ಇನ್ನೊಂದು GUI ಇಂಟರ್ಫೇಸ್ ಅಂತ ಬರ್ತದೆ. GUI ಇಂಟರ್ಫೇಸ್ ಅಂತಂದರೆ ಗ್ರಾಫಿಕ್, ಇದು ನಾನು ಆವಾಗಲೇ ಹೇಳಿದೆ, GUI ಬಗ್ಗೆ ನಾನು ಆವಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತೇಳಿ ಅದ್ರ ಬಗ್ಗೆ ಮುಂದೆ ನೋಡೋಣ ಮತ್ತೊಂದು ಸತಿ. GUI ಕೂಡ ಯೂಸ್ ಮಾಡಲಾಗ್ತಿತ್ತು ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಇದು ಫೋರ್ತ್ ಜನರೇಷನಲ್ಲಿ ಇನ್ನೂ ಯೂಸ್ ಮಾಡಲಾಗುತ್ತೆ. ಇಲ್ಲಿ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜಸ್ಗಳು, ಪಾಸ್ಕಲ್ ಲೈನ್ ಆಗಿರ್ಬೋದು, ಆಡಾ ಅಂತೇಳಿ ಒಬ್ಬ ಫಿಮೇಲ್ ಇದ್ದಾರೆ, ಅವರು ಡೆವಲಪ್ ಮಾಡಿರೋದು ಇದು ಆಡಾ ಲ್ಯಾಂಗ್ವೇಜ್. COBOL 74 ಅಂತೇಳಿ 14ದು ಇಂಪ್ರೂವ್ಡ್ ವರ್ಷನ್, 4th ವರ್ಷನ್ ಐತಿ ಇದು. 14ದು ಅದು ಕೂಡ ಯೂಸ್ ಮಾಡಲಾಗುತ್ತೆ ಫೋರ್ತ್ ಜನರೇಷನಲ್ಲಿ. ಇದರದ್ದು ಎಕ್ಸಾಂಪಲ್ ನಾವು ಇಂಟೆಲ್ 4004 ಅಂತೇಳಿ ಒಂದು ಫಸ್ಟ್ ಮೈಕ್ರೋ ಪ್ರೊಸೆಸರ್ ಅಂತೇಳಿ ಓದಿದ್ವಿ. ಫಸ್ಟ್ ಪ್ರೊಸೆಸರ್ ಯಾವುದಂದ್ರೆ ಇಂಟೆಲ್ 4004 ಅಂತೇಳಿ. ಇದು ಫೋರ್ತ್ ಜನರೇಷನಲ್ಲಿ ಯೂಸ್ ಮಾಡಲಾಗಿದೆ. ಇದರದ್ದು ಎಕ್ಸಾಂಪಲ್ ನೋಡೋಣ. ಫೋರ್ತ್ ಜನರೇಷನ್ ಕಂಪ್ಯೂಟರ್ದು ಒಂದು ಸ್ಟಾರ್ 1000 ಅಂತೇಳಿ ಫೋರ್ತ್ ಜನರೇಷನ್ ಕಂಪ್ಯೂಟರ್ದು. ಅದು ಬಿಟ್ಟರೆ ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಹೇಳಿದೆ ನಾನು? Cray 1 ಅಂತೇಳಿ. ಈ Cray 1 ಎಂಬುದು ಕೂಡ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಐತೆ. ಇವ್ರದ್ದೇ ಇನ್ನೊಂದು ಇಂಪ್ರೂವ್ಡ್ ವರ್ಷನ್ ಬಂದಿತ್ತು Cray 1, Cray X ಅಂತೇಳಿ, ಅದು ಕೂಡ ಫೋರ್ತ್ ಜನರೇಷನ್ ಕಂಪ್ಯೂಟರ್. ಇವೆಲ್ಲ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್. ಇನ್ನು ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್, ಈ ಎಲ್ಲ ಕಂಪ್ಯೂಟರ್ಸ್ಗಳಲ್ಲಿನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಇನ್ಬಿಲ್ಟ್ ಮಾಡಿ, ಪ್ರತಿಯೊಂದು ಇದರೊಳಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿ ಇದು ಮಾಡ್ತಿರುತ್ತೆ. ಇದು ಪ್ರೆಸೆಂಟ್ ಮತ್ತು ಬಿಯಾಂಡ್ ಎಲ್ಲ ಫ್ಯೂಚರ್ಸ್ಗಳಲ್ಲಿ ಕೂಡ ಯೂಸ್ ಆಗ್ತಿರತಕ್ಕಂಥ ಕಂಪ್ಯೂಟರ್ ಯಾವುದಂದ್ರೆ ಫಿಫ್ತ್ ಜನರೇಷನ್ ಕಂಪ್ಯೂಟರ್. ಇದರಲ್ಲಿ ಸ್ವಿಚಿಂಗ್ ಡಿವೈಸ್, ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ ಇರುತ್ತೆ. ಇದು ಹೈಲಿ ಇಂಪ್ರೂವೈಸ್ಡ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ಬೋದು. ಇದರಲ್ಲಿ ಸ್ಟೋರೇಜ್ಗೋಸ್ಕರ ಆಪ್ಟಿಕಲ್ ಫೈಬರಿಂದ ಮಾಡಿರ್ತಕ್ಕಂಥ ಆಪ್ಟಿಕಲ್ ಡಿಸ್ಕನ್ನು ಯೂಸ್ ಮಾಡಲಾಗುತ್ತೆ. ಆಪ್ಟಿಕಲ್ ಫೈಬರ್ ಏನೈತೆ ಹೈಲಿ ಫಾಸ್ಟ್ ಇನ್ಫಾರ್ಮೇಷನನ್ನು ಮೂವ್ ಮಾಡುತ್ತೆ, ಅದನ್ನು ಇಲ್ಲಿ ಯೂಸ್ ಮಾಡಲಾಗುತ್ತೆ ಫಿಫ್ತ್ ಜನರೇಷನಲ್ಲಿ. ಆಪರೇಟಿಂಗ್ ಸಿಸ್ಟಮ್ ಯಾವುದಾದ್ರದ್ದು? ನಾಲೆಜ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್, KIPS ಅಂತೇಳಿ ನಾಲೆಜ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್. ಅದನ್ನು ಫಿಫ್ತ್ ಜನರೇಷನಲ್ಲಿ ಯೂಸ್ ಮಾಡಲಾಗುತ್ತೆ. ಇದು ಬಿಟ್ಟರೆ KDS ಅಂತ ಒಂದು ಬರ್ತೈತೆ, ನಾಲೆಜ್ ಡಿಸ್ಟ್ರಿಮಿನೇಷನ್ ಸಿಸ್ಟಮ್ ಅಂತೇಳಿ, ಅದು ಕೂಡ ಯೂಸ್ ಮಾಡಲಾಗುತ್ತೆ. ನಾಲೆಜ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಇದ್ರದ್ದು ಎಕ್ಸಾಂಪಲ್ಸ್ಗಳು ನೋಡ್ತಾ ಹೋದರೆ ಇವೆಲ್ಲ ಡೆಸ್ಕ್ಟಾಪ್, ಪಾಮ್ ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ಕ್ರೋಮ್ ಬುಕ್, ಪ್ರತಿಯೊಂದರಲ್ಲೂ ಈ ಫಿಫ್ತ್ ಜನರೇಷನ್ದು AI ಅನ್ನು ಯೂಸ್ ಮಾಡಿಕೊಂಡು ಬಂದಿರೋದು ಇವಾಗ ಕೆಲವೊಂದು. ಓಕೆ, ಇಲ್ಲಿವರೆಗೂ ಜನರೇಷನ್ ಮುಗಿಯಿತು. ಈ ಕಂಪ್ಯೂಟರ್ ಹಿಸ್ಟ್ರಿ ಮತ್ತು ಜನರೇಷನಲ್ಲೇ ಒಂದು ಪಂಚ್ ಕಾರ್ಡ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಪಂಚ್ ಕಾರ್ಡ್ ಅಂತಂದ್ರೆ ಏನು? ನೀವು 2010ಗಿಂತ ಮುಂಚೆ ಏನಾರ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ಆವಾಗ ಟಿಕೆಟ್ ಯಾವ ರೀತಿ ಕೊಡ್ತಿದ್ರು ಅಂದರೆ, ಈ ರೀತಿ ಟಿಕೆಟ್ ಇರ್ತಿತ್ತು, ಇಲ್ಲೆಲ್ಲ ನಂಬರ್ಸ್ಗಳು ಇರ್ತಿದ್ರು. ಆ ಟಿಕೆಟ್ದು ವ್ಯಾಲ್ಯೂ ಅಂದರೆ ನಿಮ್ದು ಎಷ್ಟು ಟಿಕೆಟ್ ರೊಕ್ಕ ಆಗಿರುತ್ತಲ್ಲ ಅದನ್ನು ಯಾವ ರೀತಿ ಇಂಡಿಕೇಟ್ ಮಾಡಲಾಗ್ತಿತ್ತು, ಅವ್ರ ಹತ್ರ ಒಂದು ಮಷಿನ್ ಇರ್ತಿತ್ತು, ಪಂಚ್ ಮಾಡುವಂಥ ಮಷಿನ್. ಆ ಪಂಚ್ ಮಷಿನಲ್ಲಿ ಇಲ್ಲಿ ಹೋಲ್ ಆಗ್ತಿದ್ರು ಅವರು ಆ ನಂಬರ್ಸ್ಗಳ ಮೇಲೆ, ಅದರ ವ್ಯಾಲ್ಯೂ ಅಷ್ಟು ಆಗ್ತಿತ್ತು. ಆ ಥರದ ಕಾರ್ಡ್ಗಳಿಗೆ ಪಂಚ್ ಮಾಡಿರ್ತಕ್ಕಂಥದ್ದು, ಇದಕ್ಕೆ ಪಂಚ್ ಅಂತ ಕರೀತಾರೆ. ಹಂಗೆ ಪಂಚ್ ಮಾಡಿರೋ ಕಾರ್ಡ್ಗಳಿಗೆ ಪಂಚ್ ಕಾರ್ಡ್ ಅಂತ ಕರೀತಾರೆ. ಈ ಕಾರ್ಡ್ ಕಾಣಿಸ್ತಿದೆ ನೋಡಿರಿ ಇದು ಡಯಾಗ್ರಾಮಲ್ಲಿ. ಇದನ್ನು ಎದಕ್ಕೆ ಯೂಸ್ ಮಾಡಲಾಗ್ತಿತ್ತು? ಈ ಕಾರ್ಡ್ ಡಾಟಾ ಪ್ರೊಸೆಸಿಂಗ್ಗೋಸ್ಕರ ಯೂಸ್ ಮಾಡಲಾಗ್ತಿತ್ತು. ಈ ಲೈನ್ ಇಂಪಾರ್ಟೆಂಟ್ ಇದು. ಪಂಚ್ ಕಾರ್ಡ್ ಯಾವುದಕ್ಕೋಸ್ಕರ ಯೂಸ್ ಮಾಡಲಾಗುತ್ತೆ? ಡಾಟಾ ಪ್ರೊಸೆಸಿಂಗ್ಗೋಸ್ಕರ. ಪಂಚ್ ಕಾರ್ಡ್ ಇಸ್ ಆಲ್ಸೋ ಕಾರ್ಡ್ ಆಸ್ ಹೊಲಿರಿತ್ ಕಾರ್ಡ್ ಅಂತ ಕರೀತಾರೆ, ಅಥವಾ IBM ಕಾರ್ಡ್ ಅಂತ ಕೂಡ ಕರೀತಾರೆ. ಇನ್ವೆಂಟ್ ಯಾರಿಂದ ಮಾಡಲಾಯಿತು? ಹೊಲಿರಿತ್. ಇದು ಹರ್ಮನ್ ಹೊಲ್ರಿತ್ ಎಂಬ ಸೈಂಟಿಸ್ಟಿಂದ, ಹರ್ಮನ್ ಹೊಲ್ರಿತ್. ಇದನ್ನು ಇನ್ನೂ ಯೂಸ್ ಮಾಡಲಾಗುತ್ತೆ ಓಟ್ ರೆಕಾರ್ಡ್ಗಳನ್ನು, ನಿಮ್ಮ ಓಟ್ಸ್ ರೆಕಾರ್ಡನ್ನು ಇಡೋಗೋಸ್ಕರ ಈ ಪಂಚ್ ಕಾರ್ಡನ್ನು ಇನ್ನೂ ಯೂಸ್ ಮಾಡಲಾಗುತ್ತೆ. ಓಕೆ, ಇಲ್ಲಿವರೆಗೂ ಹಿಸ್ಟ್ರಿ, ಆಮೇಲೆ ಕಂಪ್ಯೂಟರ್ದು ಫೀಚರ್ಸ್ಗಳಾಗಲಿ, ಕಂಪ್ಯೂಟರ್ ಅಂತಂದರೆ ಅದರ ಡೆಫಿನೇಷನ್ ನೋಡಿದ್ವಿ, ಆಮೇಲೆ ಕಂಪ್ಯೂಟರ್ದು ಜನರೇಷನ್ಸ್ಗಳು ನೋಡಿದ್ವಿ. ಇವಾಗ ಲಾಸ್ಟ್ ಕಂಪ್ಯೂಟರ್ದು ಕ್ಲಾಸಿಫಿಕೇಷನ್ ನೋಡೋಣ. ಪ್ರತಿಯೊಂದ್ರದ್ದು ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಕಂಪ್ಯೂಟರ್ ಕ್ಲಾಸಿಫಿಕೇಷನಲ್ಲಿ ಬೇಸ್ಡ್ ಆನ್ ದ ಸೈಜ್. ಕಂಪ್ಯೂಟರ್ ಸೈಜ್ ಸಣ್ಣದೈತೋ ದೊಡ್ಡದೈತೋ ಅದರ ಆಧಾರದ ಮೇಲೆ 4 ಕ್ಲಾಸಿಫಿಕೇಷನ್ ಅದ. ಒಂದು ಮೈಕ್ರೋ ಕಂಪ್ಯೂಟರ್, ಇದಾದ ನಂತರ ಸೆಕೆಂಡ್ ಒನ್ ಮಿನಿ ಕಂಪ್ಯೂಟರ್. ಇದು ಮೈಕ್ರೋ ಕಂಪ್ಯೂಟರ್ಗಿಂತ ಸ್ವಲ್ಪ ದೊಡ್ಡದು ಮಿನಿ ಕಂಪ್ಯೂಟರ್ಗಿಂತ ದೊಡ್ಡದು ಮೇನ್ ಫ್ರೇಮ್ ಕಂಪ್ಯೂಟರ್ದು ಅಷ್ಟೇ ಸೈಜು ಅಥವಾ ಅದಕ್ಕಿಂತ ದೊಡ್ಡ ಸೈಜ್ ಇರತಕ್ಕಂಥದ್ದು ಸೂಪರ್ ಕಂಪ್ಯೂಟರ್. ಇವು ಎರಡರದ್ದು ಸೈಜ್ ಯಾವಾಗಲೂ ಸೇಮೇ ಇರುತ್ತೆ, ಅಥವಾ ಕೆಲವೊಂದು ಸರ್ತಿ ಸೂಪರ್ ಕಂಪ್ಯೂಟರ್ದು ಜಾಸ್ತಿ ಇರುತ್ತೆ. ಈ ರೀತಿ. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇವೆಲ್ಲ, ಇದು ಮೈಕ್ರೋ ಕಂಪ್ಯೂಟರ್ ಆಗಿರ್ಬೋದು, ಮಿನಿ ಕಂಪ್ಯೂಟರ್ಗಳಾಗಿರ್ಬೋದು, ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರ್ಬೋದು, ಸೂಪರ್ ಕಂಪ್ಯೂಟರ್ ಆಗಿರ್ಬೋದು. ಮುಂದೆಲ್ಲ ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ನೆಕ್ಸ್ಟ್ ಒನ್ ಏನೈತೆ, ಬೇಸ್ಡ್ ಆನ್ ದ ವರ್ಕ್, ಯಾವ ಕೆಲಸ ಮಾಡೋಕ್ಕೆ ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಅದರ ಆಧಾರದ ಮೇಲೆ.
ಒಂದು ಅನಲಾಗ್ ಕಂಪ್ಯೂಟರ್, ಕಂಟಿನ್ಯೂವಸ್ ಸಿಗ್ನಲ್ಸ್ಗಳಿಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಅನಲಾಗ್ ಕಂಪ್ಯೂಟರ್. ಎಲ್ಲ ಬೈಕಿನ ಸ್ಪೀಡೋಮೀಟರ್ ಒಳಗೆ ಅಂತೆಲ್ಲ ಇರ್ತವೆ, ಮುಂದೆ ಡಿಸ್ಕಸ್ ಮಾಡೋಣ. ಡಿಜಿಟಲ್ ಕಂಪ್ಯೂಟರ್ ಅಂತ ಒಂದು ಬರುತ್ತೆ. ಅದು ಬಿಟ್ಟರೆ ಹೈಬ್ರಿಡ್ ಕಂಪ್ಯೂಟರ್ಸ್ಗಳು ಅಂತ ಬರ್ತವೆ. ಆಮೇಲೆ ನೆಕ್ಸ್ಟ್ ಬೇಸ್ಡ್ ಪರ್ಪಸ್, ಯಾವ ಪರ್ಪಸ್ಗೋಸ್ಕರ ಇದು ವರ್ಕ್ ಆಯಿತು, ಇದು ಪರ್ಪಸ್ ನಮ್ಗೆ ಯಾವ ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ತಿದ್ದೀವಿ. ಒಂದು ಜನರಲ್ ಪರ್ಪಸ್, ಒಂದು ಸ್ಪೆಷಲ್ ಪರ್ಪಸ್. ಒಂದೇ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತಿರೋದು ಸ್ಪೆಷಲ್ ಪರ್ಪಸ್. ಇದು 4-5 ಕೆಲಸಕ್ಕೆ ಒಂದೇ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀವಲ್ಲ, ಬೇರೆ ಬೇರೆ ಎಲ್ಲ ಕೆಲಸಕ್ಕೂ ಜನರಲಾಗಿ ನಾರ್ಮಲ್ ಆಗಿ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀವಿ. ನಾವು ಯೂಸ್ ಮಾಡೋ ಕಂಪ್ಯೂಟರ್ಸ್ಗಳೆಲ್ಲ ಏನಿರ್ತವೆ, ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಆಗಿರ್ತವೆ. ಈಗ ಒಂದೊಂದಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಮೈಕ್ರೋ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ ನಾವು ರೆಗ್ಯುಲರ್ ಆಗಿ ಒಬ್ಬ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಸ್, ಒಂದು ಸ್ಟಾಫ್ಸ್ ಅಥವಾ ಒಬ್ಬ ಟೀಚರ್ಸ್ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್. ಅದು ಬಿಟ್ಟರೆ ನಾರ್ಮಲ್ಲಾಗಿ ಎಲ್ಲ ಕೆಲಸಗಳು ಮಾಡೋಕ್ಕೆ, ಮಲ್ಟಿ ಕೆಲಸಗಳನ್ನು ಮಾಡೋಕ್ಕೋಸ್ಕರ, ವೈಡ್ ಕೆಲಸಗಳು ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೋಸ್ಕರ ಯೂಸ್ ಮಾಡೋ ಕಂಪ್ಯೂಟರ್ಗಳೆಲ್ಲ ಮೈಕ್ರೋ ಕಂಪ್ಯೂಟರ್ ಆಗಿರ್ತವೆ. ಲೋ ಲೆವೆಲ್ ವರ್ಕ್ಗಳು ಮಾಡ್ತೀವಿ, ಅದಕ್ಕೋಸ್ಕರ ಈ ಕಂಪ್ಯೂಟರ್ ಏನೈತೆ, ದೀಸ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ದ ಲೀಸ್ಟ್ ಪವರ್ಫುಲ್ ಕಂಪ್ಯೂಟರ್ ಎಟ್ ಅಂದರೆ ಆದರೂ ಇದನ್ನು ಮೋಸ್ಟ್ ವೈಡ್ಲಿ ಯೂಸ್ ಮಾಡಲಾಗುತ್ತೆ ಫಾರ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಆಲ್ಸೋ ಫಾರ್ ಇದು ಪೋರ್ಟೇಬಲ್ ಆಗಿರೋದ್ರಿಂದ. ಆಮೇಲೆ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಕೂಡ ಇರುತ್ತೆ, ಬಟ್ ಅಟ್ ಹೈ ಲೆವೆಲ್ ಮೈಕ್ರೋ ಪ್ರೊಸೆಸರ್ ಇರೋಂಗಿಲ್ಲ. ಅದಕ್ಕೋಸ್ಕರ ಈ ಕಂಪ್ಯೂಟರ್ಗೆ ಮೈಕ್ರೋ ಕಂಪ್ಯೂಟರ್ ಅಂತ ಕರೀತಾರೆ. ಈ ಮೈಕ್ರೋ ಕಂಪ್ಯೂಟರ್ ಕ್ಯಾಟಗರಿ ಯಾವ ರೀತಿ ಇರ್ತೈತಿ, ಇದು ಕಂಪ್ಯೂಟರ್ ನೋಡೋಕೆ ಹೆಂಗಿರುತ್ತೆ, ಇದ್ರದ್ದು ಒಂದು ಸಿಸ್ಟಮ್ ಯೂನಿಟ್ ಇರುತ್ತೆ, ಅದು ಬಿಟ್ಟರೆ ಒಂದು ಇನ್ಪುಟ್ ಡಿವೈಸ್ಗಳು ಇರ್ತವೆ, ಔಟ್ಪುಟ್ ಡಿವೈಸ್ಗಳು ಇರ್ತವೆ, ಮೆಮೊರಿ ಯೂನಿಟ್ ಇರುತ್ತೆ. ಇದೆಲ್ಲ ಕೂಡಿ ಒಂದು ಕ್ಯಾಟಗರಿ ಆಗಿರ್ತದೆ, ಇದ್ರದ್ದು ಒಂದು ಕಾಂಪೋನೆಂಟ್ಸ್ಗಳು. ಎಕ್ಸಾಂಪಲ್ ನೋಡೋಣ, ಮೈಕ್ರೋ ಕಂಪ್ಯೂಟರ್ದು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಡೆಸ್ಕ್ಟಾಪ್ಗಳಾಗಿರಲಿ, ಪರ್ಸ್ನಲ್ ಕಂಪ್ಯೂಟರ್ PC-ಗಳಾಗಿರಲಿ, ಲ್ಯಾಪ್ಟಾಪ್ಗಳಾಗಿರಲಿ, ಪಾಮ್ ಟಾಪ್ಸ್ಗಳು, ನಿಮ್ಮ ಕೈಯಲ್ಲಿ ಈ ಮೊಬೈಲ್ ಯಾವ ಥರ ಇಟ್ಕೊಳ್ಳೋಕ್ಕಾಗತ್ತಲ್ಲ ಅದೇ ಥರ ಸಣ್ಣದೊಂದು ಡಿವೈಸ್ ಇರುತ್ತೆ, ಅದಕ್ಕೆ ಪಾಮ್ ಟಾಪ್ಸ್ ಅಂತ ಕರೀತಾರೆ. ಟ್ಯಾಬ್ಲೆಟ್ಸ್ಗಳು, ಇಲ್ಲಿ ಕಾಣಿಸ್ತೈತಿಲ್ಲ, ಇದು ಟ್ಯಾಬ್ಲೆಟ್ಸ್ ಐತೆ. ಆಮೇಲೆ ವರ್ಕ್ ಸ್ಟೇಷನ್ ಕಂಪ್ಯೂಟರ್ಸ್ಗಳು, ಅವೆಲ್ಲ ಏನಿರ್ತವೆ ಮೈಕ್ರೋ ಕಂಪ್ಯೂಟರ್ಸ್ಗಳು. ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಅಂತಂದರೆ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರಲ್ಲ, ಅಂತಲ್ಲಿ ಒಂದು ಬಿಲ್ಲಿಂಗ್ ಎಂಬೆಡೆಡ್ ಕಂಪ್ಯೂಟರ್ ಅಂತ ಕರೀತಾರೆ ಅದಕ್ಕೆ. ಇನ್ನೊಂದು ಮೈಕ್ರೋ ಕಂಪ್ಯೂಟರಲ್ಲಿ ಎಂಬೆಡೆಡ್ ಕಂಪ್ಯೂಟರ್ ಅದು. ಆ ಕಂಪ್ಯೂಟರಲ್ಲಿ ನೀವು ಬಿಲ್ ಮಾಡ್ಕೊತೀರ, ಅಮೌಂಟ್ ಎಷ್ಟು ಹಾಕಿ ನೀವು ಯಾವ ಸ್ಟೇಷನ್ಗೆ ಇಳಿತೀರ ಅದೆಲ್ಲ ಹಾಕಿ ಪೇ ಮಾಡಿ ಅದರಲ್ಲಿ ಒಂದು ಬಿಲ್ ಇದು ಬರುತ್ತೆ, ಟಿಕೆಟ್ ಬರುತ್ತಲ್ಲ, ಅಂಥ ಕಂಪ್ಯೂಟರ್ಗೆ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಅಂತ ಕರೀತಾರೆ. ಓಕೆ, ಮೈಕ್ರೋ ಕಂಪ್ಯೂಟರ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮಿನಿ ಕಂಪ್ಯೂಟರ್ಗೆ ಬರೋಣ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರಲ್ಲಿ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ, ಎರಡು ನೋಡೋಕ್ಕೆ ಸೇಮ್ ಟು ಸೇಮ್ ಇರುತ್ತೆ, ಎರಡು ಒಂದೇ ಕಂಪ್ಯೂಟರ್ ಆಗಿರ್ತವೆ. ಬಟ್ ಮೈಕ್ರೋ ಕಂಪ್ಯೂಟರ್ ಏನಾಗಿದೆ, ಲೋ ಪ್ರೊಸೆಸರ್ ಇರ್ತದೆ, ಲೋ ಲೆವೆಲ್ ಅದರದ್ದು ಎಲ್ಲ ಕಡಿಮೆ ಇದು ಇರ್ತೈತೆ, ಪವರ್ಫುಲ್ ಆಗಿರ್ತದೆ, ಲೀಸ್ಟ್ ಪವರ್ಫುಲ್ ಆಗಿರ್ತೈತೆ. ಬಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಜಾಸ್ತಿ ಪ್ರೊಸೆಸರ್ ವ್ಯಾಲ್ಯೂಸ್ಗಳೆಲ್ಲ ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ಮಲ್ಟಿ ಟಾಸ್ಕಿಂಗ್, ಪ್ರೊಫೆಷ್ನಲ್ ವರ್ಕ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ ಅಂತಂದರೆ ಮಿನಿ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಆಗ್ತದೆ ನಿಮಗೆ ಮಿನಿ ಕಂಪ್ಯೂಟರ್ ಅಂತಂದರೆ. ಇವಾಗ ಹಾಸ್ಪಿಟಲ್ ಐತೆ, ಹಾಸ್ಪಿಟಲಲ್ಲಿ ಜಸ್ಟ್ ಒಂದು ಕೆಲಸಕ್ಕೆ ಅಂದರೆ ನಾರ್ಮಲ್ ಕಂಪ್ಯೂಟರ್ ನಾವು ಯೂಸ್ ಮಾಡ್ತೀವಲ್ಲ ಅಂತೆಲ್ಲ ಕಂಪ್ಯೂಟ್ರಲ್ಲಿ ಒಯ್ದಿಟ್ರೆ ಅದು ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಹಲವಾರು ಪೇಷಂಟ್ಸ್ಗಳು ಡಾಟಾ ಫೆಚ್ ಮಾಡಬೇಕು, ಹಲವಾರು ಡಿಟೇಲ್ಸ್ಗಳಾಗಿರಲಿ, ಬಿಲ್ಲಿಂಗ್ಸ್ಗಳಾಗಿರಲಿ, ಪ್ರತಿಯೊಂದು ಎಲ್ಲನೂ ಅದರಲ್ಲಿ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಅದರದ್ದು ಪ್ರೊಸೆಸರ್ ಜಾಸ್ತಿ ವ್ಯಾಲ್ಯೂ ಇದ್ದದ್ದು ಬೇಕು, ಮೆಮೊರಿ ಜಾಸ್ತಿ ಸ್ಟೋರೇಜ್ ಇರ್ತಕ್ಕಂಥ ಮೆಮೊರೀಸ್ ಬೇಕು. ಆಮೇಲೆ ಅದು ಸ್ವಲ್ಪ ಅಪ್ಗ್ರೇಡೆಡ್ ಕಂಪ್ಯೂಟರ್ ಆಗಿರ್ತೈತೆ. ಅಂತಲ್ಲೆಲ್ಲ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಗಳು ಏನಾಗಿರ್ತವೆ, ಮಿನಿ ಕಂಪ್ಯೂಟರ್ ಇರ್ತವೆ. ಬಟ್ ನೋಡೋಕೆ ಅದು ಏನು ಕಾಣಿಸುತ್ತೆ, ನಾರ್ಮಲ್ ನಾವು ಯೂಸ್ ಮಾಡೋ ಕಂಪ್ಯೂಟರ್ ಥರನೇ ಕಾಣುತ್ತೆ. ಬಟ್ ಅದರ ಸಿಸ್ಟಮ್ ಯೂನಿಟ್ಸಲ್ಲಿ ಹಲವಾರು ಚೇಂಜಸ್ಗಳಿರ್ತವೆ. ಅದಕ್ಕೋಸ್ಕರ ಆ ಕಂಪ್ಯೂಟರ್ಸ್ಗಳಿಗೆ ಮಿನಿ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಇದು ಜಸ್ಟ್ ಮೈಕ್ರೋ ಕಂಪ್ಯೂಟರ್ಗಿಂತ ಸ್ವಲ್ಪ ಇಂಪ್ರೂವೈಸ್ಡ್ ಡಿವೈಸಸ್ಗಳು ಅಷ್ಟೇ. ಇದಕ್ಕೆ ಎಕ್ಸಾಂಪಲ್ಗಳು ಕೂಡ ಅವೇ ಇರ್ತವೆ, ಅದೇ ಲ್ಯಾಪ್ಟಾಪ್, ಅದೇ ಡೆಸ್ಕ್ಟಾಪ್, ಅದೇ ಟ್ಯಾಬ್ಲೆಟ್ ಎಲ್ಲ ಅವೇ. ಬಟ್ ಅದರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥ ಡಿವೈಸಸ್ಗಳು. ಓಕೆ, ಇದಾಗಿತ್ತು ಮಿನಿ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ ಎಲ್ಲೆಲ್ಲಿ ಯೂಸ್ ಮಾಡಲಾಗುತ್ತೆ, ಸೈಬರ್ ಸ್ಟೇಷನ್ಸ್ಗಳಲ್ಲಿ, ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ, ಇವಾಗ ಬಿಲ್ಲಿಂಗ್ ಕೌಂಟ್ರ್ ಮಾಡ್ತಿರ್ತಾರಲ್ಲ ಮಾಲ್ಗಳಲ್ಲೆಲ್ಲ ಬಿಲ್ ಮಾಡ್ತಾರೆ ಅಂತಲ್ಲಿ. ಆಮೇಲೆ ನಾವು ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಡಾಟಾ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಥರದ್ದು. ಆಮೇಲೆ ನೆಟ್ ಸೆಂಟರ್ಗಳೆಲ್ಲ ಯೂಸ್ ಮಾಡ್ತಾರಲ್ಲ, ಅವರು ಕೂಡ ಮಿನಿ ಕಂಪ್ಯೂಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಹೈ ಲೆವೆಲ್ ಡಾಟಾ ಎಂಟ್ರಿ ಮಾಡೋಕ್ಕೋಸ್ಕರ ಕೂಡ ಮಿನಿ ಕಂಪ್ಯೂಟರ್ಗಳನ್ನು ಯೂಸ್ ಮಾಡಲಾಗುತ್ತೆ. ಇದು ಮೈಕ್ರೋ ಕಂಪ್ಯೂಟರ್ಗಿಂತ ಸ್ವಲ್ಪ ಇಂಪ್ರೂವೈಸ್ಡ್ ಕಂಪ್ಯೂಟರ್ ಅಷ್ಟೇ. ನೆಕ್ಸ್ಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಬರುತ್ತೆ.
ಇಲ್ಲಿ ಮೇನ್ ಫ್ರೇಮ್ ಅಂತಂದರೆ ಸೈಜ್ ಈಗ ಕಂಪ್ಯೂಟರ್ ಅಂತ ಕಾಣೋದೇ ಇಲ್ಲ, ಇದು ಒಂದು ದೊಡ್ಡದು ಟ್ರೆಜರಿ ಟೈಪ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಒಳಗೆ ಭಾಳ ಡಿಫ್ರೆನ್ಸ್ ಇಲ್ಲ. ಫ್ರೇಮ್ ಕಂಪ್ಯೂಟರ್ ಒಂದೇ ಒಂದು ಕೆಲಸ ಇರುತ್ತೆ, ಏನು ಡಾಟಾವನ್ನು ಸ್ಟೋರ್ ಮಾಡೋದು. ಇದರದ್ದು ಮೆಮೊರಿ ಕೆಪಾಸಿಟಿ ಬಹಳ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಜಾಸ್ತಿ ಮೆಮೊರಿ ಕೆಪಾಸಿಟಿ ಇರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವ್ರು ಎದಕ್ಕೆ ಯೂಸ್ ಮಾಡ್ತಾರೆ ಮೇನ್ ಫ್ರೇಮ್ ಕಂಪ್ಯೂಟರ್ದ ಅವಶ್ಯಕತೆ ಏನೈತೆ ಅಂತಂದರೆ, ಇವಾಗ ಫೇಸ್ಬುಕ್ ಐತೆ, ಫೇಸ್ಬುಕ್ ಎಲ್ಲ ಯೂಸರ್ಸ್ದು ಡಾಟಾ ಮೇಂಟೈನ್ ಮಾಡಬೇಕು. ವಾಟ್ಸಪ್ ಐತೆ, ಎಲ್ಲ ಯೂಸರ್ಸ್ದು ಡಾಟಾ ಮೇಂಟೈನ್ ಮಾಡಬೇಕು. ಯೂಟ್ಯೂಬ್ ಐತೆ, ಯೂಟ್ಯೂಬ್ ಎಲ್ಲ ಯೂಸರ್ಸ್ದು ಡಾಟಾ. ಇವಾಗ ನಮ್ಮ ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ, ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀವಲ್ಲ, ಅದ್ರದ್ದು ಸ್ಟೋರ್ ಎಲ್ಲ ಹೇಗಿರುತ್ತೆ, ಯೂಟ್ಯೂಬ್ದೊಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಇರುತ್ತೆ. ಮೇನ್ ಫ್ರೇಮ್ ಕಂಪ್ಯೂಟರಲ್ಲಿ ಆ ಡಾಟಾ ಸ್ಟೋರ್ ಆಗ್ತಿರುತ್ತೆ. ಇದಕ್ಕೆ ಅಂತ ಕರೀತಾರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರೀತಾರೆ. ಮೇನ್ ಫ್ರೇಮ್ ಕಂಪ್ಯೂಟರ್ ಅಥವಾ ಸ್ಟೋರೇಜ್ ಸೂಪರ್ ಕಂಪ್ಯೂಟರ್ದು ಇನ್ನೊಂದು ಡಿಫ್ರೆನ್ಸ್ ಐತೆ, ಅದು ಆಮೇಲೆ ಹೇಳ್ತೀನಿ. ಬಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮೇನ್ ಕೆಲಸ ಏನು, ಮೆಮೊರಿ ಅಥವಾ ಇಂಟರ್ನಲ್ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡಲಾಗೋದು ಅಷ್ಟೇ. ಇದು ಯಾವುದೇ ಬಿಸ್ನೆಸ್ ಆಗಿರಲಿ, ಪ್ರತಿಯೊಂದು ಬಿಸ್ನೆಸ್ದು ಡಾಟಾವನ್ನು ಕಲೆಕ್ಟ್ ಮಾಡಿ ಆ ಡಾಟಾವನ್ನು ವರ್ಷಾನುಗಟ್ಟಲೆ ಇಟ್ಕೊಂಡು ಹೋಗ್ತಾ ಇರ್ತೈತೆ. ಅದಕ್ಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರೀತಾರೆ. ಓಕೆ, ಇವಾಗ ಓದೋಣ ಡೆಫಿನಿಷನ್. Main frame computer. These type of computers having large internal memory storage and comprehensive range of software. The mainframe computer serves as the backbone of the entire business world. ಪ್ರತಿಯೊಂದು ಬಿಸ್ನೆಸ್ ಲೈನ್ಸ್ ಡಾಟಾವನ್ನು ಸ್ಟೋರ್ ಮಾಡೋಕ್ಕೋಸ್ಕರ ಲಾರ್ಜ್ ಇಂಟರ್ನಲ್ ಮೆಮೊರಿ ಸ್ಟೋರೇಜ್ ಇರುತ್ತೆ. ಅಂಥ ಕಂಪ್ಯೂಟರ್ಸ್ಗಳಿಗೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರೀತಾರೆ. ಇಲ್ಲಿ ಕಾಣಿಸ್ತಿರೋದು ಡಯಾಗ್ರಾಮಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರ್. ಮೇನ್ ಫ್ರೇಮ್ ಕಂಪ್ಯೂಟರ್ ಅದರ ಎಕ್ಸಾಂಪಲ್ ಲೈಕ್ IBM ಸಿಸ್ಟಮ್ ಜೆಡ್, IBMದು ಒಂದು ಜೆಡ್ ಸಿಸ್ಟಮ್ಸ್ ಅಂತ ಬರ್ತೈತೆ. ಈ ಥರದ್ದೆಲ್ಲ ಅದಾವೆ. ಇವೆಲ್ಲ ಇಂಡಸ್ಟ್ರೀಸ್ಗಳದ್ದು ಯಾವ ಇಂಡಸ್ಟ್ರಿ ಆಗಿರ್ತವೆ, ಬ್ಯಾಂಕಿಂಗ್ ಇಂಡಸ್ಟ್ರಿ ಆಗಿರಲಿ, ಇನ್ಶೂರೆನ್ಸ್ ಇಂಡಸ್ಟ್ರಿ ಆಗಿರಲಿ, ಹೆಲ್ತ್ ಕೇರ್ಸ್ಗಳಾಗಲಿ. ಈಗ ಬ್ಯಾಂಕಿಂದೇ ನೋಡ್ರಲ್ಲ, ಬ್ಯಾಂಕಲ್ಲಿ ನಾವು ಏನು ಅಮೌಂಟ್ ಕೊಡೋದಾಗಲಿ, ಅಮೌಂಟ್ ಡಿಪಾಸಿಟ್ ಆದಾಗಲಿ ಅಲ್ಲೆಲ್ಲ ನಮ್ಮ ಡಾಟಾ ಎಂಟರ್ ಮಾಡ್ತಿರ್ತಾರೆ ಅವರು. ಅದು ಅಲ್ಲಿ ಸೆಕ್ಯೂರಿಟಿ, ಹೈ ಸೆಕ್ಯೂರಿಟಿ ಕಂಪ್ಯೂಟರ್ಸ್ಗಳು ಬೇಕಾಗ್ತವೆ. ಅಂತೆಲ್ಲ ನಾವು ಜನರಲಾಗಿ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟ್ರು ಇಟ್ಟು ಅದನ್ನು ಯೂಸ್ ಮಾಡಿದ್ರೆ ಅದು ಹ್ಯಾಕ್ ಆಗೋದಾಗಲಿ, ಹ್ಯಾಂಗ್ ಆಗೋದಾಗಲಿ, ಸ್ಟ್ರಕ್ ಆಗೋದಾಗಲಿ ಅಂಥದ್ದೆಲ್ಲ ಆಗ್ತಿರ್ತೈತೆ. ಅಲ್ಲೆಲ್ಲ ಈ ಥರದ ನಮ್ಮ ಮೈಕ್ರೋ ಕಂಪ್ಯೂಟರ್ಸ್ಗಳು ಯೂಸ್ ಮಾಡೋಕ್ಕಾಗಂಗಿಲ್ಲ. ಅಲ್ಲೆಲ್ಲ ಡಾಟಾವನ್ನು ಎಂಟರ್ ಮಾಡ್ತಿರ್ತಾರಲ್ಲ, ಅವೆಲ್ಲ ಏನಾಗಿರ್ತವೆ, ಮಿನಿ ಕಂಪ್ಯೂಟರ್ಸ್ ಆಗಿರ್ತವೆ. ಆ ಎಲ್ಲ ಡಾಟಾ ಎಂಟರ್ ಮಾಡ್ತಕ್ಕಂಥ ಡಾಟಾವನ್ನು ಒಂದು ಕಡೆ ಸ್ಟೋರ್ ಮಾಡಲಾಗಿರ್ತದೆ. ಅದು ಸ್ಟೋರ್ ಮಾಡಿರೋದಲ್ಲಿ ಮೇನ್ ಫ್ರೇಮ್ ಕಂಪ್ಯೂಟರಲ್ಲಿ. ಇವಾಗ ಬ್ಯಾಂಕ್ ಐತಿ, ಬ್ರಾಂಚಲ್ಲಿ ಒಂದು 10 ಕಂಪ್ಯೂಟರ್ ಅದಾವೆ, ಇನ್ನೊಂದು ಬ್ರಾಂಚಲ್ಲಿ 10 ಕಂಪ್ಯೂಟರ್ ಅದಾವೆ, ಇನ್ನೊಂದು ಬ್ರಾಂಚಲ್ಲಿ 10 ಕಂಪ್ಯೂಟರ್, ಇಲ್ಲೊಂದು 1000 ಕಸ್ಟಮರ್, ಇಲ್ಲೊಂದು 1000 ಕಸ್ಟಮರ್, ಇಲ್ಲೊಂದು 1000 ಕಸ್ಟಮರ್. ಈ ಕಂಪ್ಯೂಟರ್ಸ್ಗಳೆಲ್ಲ ಏನಾಗಿರ್ತವೆ, ಮಿನಿ ಕಂಪ್ಯೂಟರ್ಸ್ಗಳಾಗಿರ್ತವೆ. ಈ ಮಿನಿ ಕಂಪ್ಯೂಟರ್ಸ್ಗಳೆಲ್ಲದ ಡಾಟಾ ಸ್ಟೋರ್ ಮಾಡಿರೋದು ಯಾವುದು, ಮೇನ್ ಫ್ರೇಮ್ ಕಂಪ್ಯೂಟರ್. ಅರ್ಥ ಆಯ್ತು ಅನ್ಕೋತೀನಿ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮೇನ್ ಫ್ರೇಮ್ ಕಂಪ್ಯೂಟರಲ್ಲಿ, ಬ್ಯಾಂಕಿಂಗ್ ಇಂಡಸ್ಟ್ರಿ ಅವರು ಯೂಸ್ ಮಾಡ್ತಾರೆ. ಈಗ SBI ಅದೊಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಇರುತ್ತೆ. ಈ ರೀತಿ ಇನ್ಶೂರೆನ್ಸಲ್ಲಿ ಒಂದು ಇನ್ಶೂರೆನ್ಸ್ಗಳಲ್ಲಿ LICದು ಮೇನ್ ಫ್ರೇಮ್ ಕಂಪ್ಯೂಟರ್ ಇರುತ್ತೆ. ಹೆಲ್ತ್ ಕೇರ್ಸ್ಗಳಲ್ಲಿ ಗೌರ್ಮೆಂಟ್ ಅದರದೇ ಆದ ಒಂದು, ಈ ಗೌರ್ಮೆಂಟ್ ಹಲವಾರು ಸ್ಕೀಮ್ಗಳು, ಹಲವಾರು ಇದು ಪ್ರಾಜೆಕ್ಟ್ಗಳನ್ನು ತಗುತ್ತೆ. ಆ ಪ್ರಾಜೆಕ್ಟ್ಗಳಿಗೆ ಪ್ರತಿಯೊಂದರ ಡಾಟಾವನ್ನು ಮೇಂಟೈನ್ ಮಾಡಬೇಕು ಗೌರ್ಮೆಂಟ್. ಅದರದ್ದು ಡಾಟಾ ಮೇಂಟೈನ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ಕೂಡ ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಯೂಸ್ ಮಾಡ್ತೈತಿ. ಏರ್ಲೈನ್ ಇಂಡಸ್ಟ್ರಿ ಕೂಡ ಅದು ಆಗಿರ್ಬೋದು. ಹಲವಾರು ಎಕ್ಸಾಂಪಲ್ಸ್ಗಳು ನಾವು ನೋಡ್ಬೋದು. ATM ಮಷಿನ್ ಆಟೋಮೆಟಿಕ್, ಇದ್ರ ATM ಮಷಿನ್ದು ಡಾಟಾ ಕೂಡ ಮೇಂಟೈನ್ ಮಾಡೋಕ್ಕೋಸ್ಕರ ಮೇನ್ ಫ್ರೇಮ್ ಕಂಪ್ಯೂಟರ್ ಇರುತ್ತೆ. ಇದೆಲ್ಲ ಮೇನ್ ಫ್ರೇಮ್ ಕಂಪ್ಯೂಟರ್ದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ನೋಡೋಣ ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಮೊದಲು ಇದು ನೋಡ್ರಿ, ಅದರದ್ದು ಯಾವ ರೀತಿ ಇರುತ್ತೆ ಸೂಪರ್ ಕಂಪ್ಯೂಟರ್. ಇದು ಸೂಪರ್ ಕಂಪ್ಯೂಟರ್, ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿರೋದು ಸೂಪರ್ ಕಂಪ್ಯೂಟರ್. ಇದು ಈ ರೀತಿ ಇರುತ್ತೆ ಸೂಪರ್ ಕಂಪ್ಯೂಟರ್. ಓಕೆ, ಇವಾಗ ಡಿಸ್ಕಸ್ ಮಾಡೋಣ ಸೂಪರ್ ಕಂಪ್ಯೂಟರ್ ಬಗ್ಗೆ. ಮೇನ್ ಫ್ರೇಮ್ಗೂ ಮತ್ತು ಸೂಪರ್ ಕಂಪ್ಯೂಟರ್ಗೂ ಏನು ಮೇಜರ್ ಡಿಫ್ರೆನ್ಸ್ ಆಗಿರಲ್ಲ. ಬಟ್ ಮೇನ್ ಫ್ರೇಮ್ ಕಂಪ್ಯೂಟರ್ದು ಏನು, ಸ್ಟೋರೇಜ್ ಅಷ್ಟೇ ಕೆಲಸ. ಸೂಪರ್ ಕಂಪ್ಯೂಟರ್ದು ಫಾಸ್ಟೆಸ್ಟ್ ಇರುತ್ತೆ, ಎಕ್ಸ್ಪೆನ್ಸಿವ್ ಮಷಿನ್ ಆಗಿರ್ತೈತಿ. ಹೈ ಪ್ರೊಸೆಸರ್ಸ್ಗಳು ಎಲ್ಲ ಹೈ ಲೆವೆಲ್, ಇದು ಕಾನ್ಸೆಪ್ಟ್ ಹೈ ಲೆವೆಲ್, ಇದು ಅದರದ್ದು ಮೆಮೊರೀಸ್ಗಳಾಗಿರಲಿ ಏನೇ ಆಗಿರಲಿ ಎಲ್ಲವನ್ನು ಹೈ ಲೆವೆಲಲ್ಲಿ ಅದರ ಸ್ಪೀಡನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ ಇದು. ಯಾವುದು, ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರಲ್ಲಿ ಒಂದು ಇಂಪಾರ್ಟೆಂಟ್, ಒಂದು ಮೆಮೊರಿನೂ ಆಗಿರುತ್ತೆ, ಆಮೇಲೆ ಅದರದ್ದು ಸ್ಪೀಡು ಆಗಿರುತ್ತೆ. ಇದರಲ್ಲಿ ಸ್ಪೀಡ್ ಪ್ಲಸ್ ಮೆಮೊರಿ ಎರಡು ಬರ್ತವೆ ಸೂಪರ್ ಕಂಪ್ಯೂಟರಲ್ಲಿ. ಒಂದು ಸೆಕೆಂಡ್. ಸೂಪರ್ ಕಂಪ್ಯೂಟರ್ದಲ್ಲಿ ಎರಡು ಇಂಪಾರ್ಟೆಂಟ್, ಒಂದು ಸ್ಪೀಡ್, ಅದು ಬಿಟ್ಟರೆ ಮೆಮೊರಿ. ಇವೆರಡು ಇಂಪಾರ್ಟೆಂಟ್ ಸೂಪರ್ ಕಂಪ್ಯೂಟರ್ಗೆ. ಅದಕ್ಕೋಸ್ಕರ ಸೂಪರ್ ಕಂಪ್ಯೂಟರ್ ಇದು ಮೋಸ್ಟ್ ಪವರ್ಫುಲ್ ಕಂಪ್ಯೂಟರ್ ಅಂತ ಕರಿಬೋದು. ಅದಕ್ಕೆ ಇದರ ಸೈಜ್ ಕೂಡ ದೊಡ್ಡದಾಗಿರುತ್ತೆ, ಲಾರ್ಜ್ ಸೈಜ್ಡ್ ಇರುತ್ತೆ. ಆಮೇಲೆ ಮೆಮ್ರಿ ಕೂಡ ಜಾಸ್ತಿ ಇರ್ತೈತಿ ಕಂಪೇರ್ ಟು ಆಲ್ ಅದರ್ ಕಂಪ್ಯೂಟರ್.
ಎಲ್ಲ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ಇದರ ಸೈಜ್ ಎಲ್ಲ ಕಂಪ್ಯೂಟರ್ಗಿಂತ ಜಾಸ್ತಿ ದೊಡ್ಡದಿರ್ತೈತೆ. ಆಮೇಲೆ ಇದರ ಮೆಮೊರಿ ಕೂಡ ಜಾಸ್ತಿ ಇರುತ್ತೆ. ಮೇನ್ಲಿ ಇದರ ಸ್ಪೀಡ್ಗೋಸ್ಕರ ಯೂಸ್ ಮಾಡ್ತೀವಿ. ಅದಕ್ಕೆ ಇದರ ಸ್ಪೀಡನ್ನು ಮೆಜರ್ ಮಾಡೋದು ಸೂಪರ್ ಕಂಪ್ಯೂಟರ್ ಯಾವುದರಿಂದ ಅಂತಂದರೆ ಫ್ಲಾಪ್ಸಿಂದ. ಫ್ಲಾಪ್ಸ್ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಅದಕ್ಕೆ ಫ್ಲಾಪ್ಸ್ ಅಂತೇಳಿ ಇದರದ್ದು ಯೂನಿಟ್. ಅದು ಇದು ಮೆಜರ್ ಮಾಡೋದು ಸೂಪರ್ ಕಂಪ್ಯೂಟ್ರನ್ನ ಮೆಜರ್ ಮಾಡೋದು. ಸೂಪರ್ ಕಂಪ್ಯೂಟ್ರನ್ನ ಎದರಿಂದ ಮೆಜರ್ ಮಾಡಲಾಗೋದು? ಫ್ಲಾಪ್ಸ್ ಅಂತ. ಫ್ಲಾಪ್ಸ್ ಅಂತಂದ್ರೆ ಏನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಅಂತೇಳಿ ಹೇಳ್ಬೋದು. ಓಕೆ, ಇವಾಗ ಇಲ್ಲಿ ಕಾಣಿಸ್ತಿರೋದು ಸೂಪರ್ ಕಂಪ್ಯೂಟರ್. ನಿಮಗೆ ಆಗ ವಿಡಿಯೋದಲ್ಲಿ ತೋರಿಸಿದಲ್ಲ ಅದು ಕೂಡ. ಆಮೇಲೆ ಕ್ಯಾಪಿಟನ್ ಅಂತೇಳಿ ಕ್ಯಾಪಿಟನ್ ಅಂತೇಳಿ ಒಂದು ಯುನೈಟೆಡ್ ಸ್ಟೇಟ್ದು ಸೂಪರ್ ಕಂಪ್ಯೂಟರ್ ಅದು. ಹಿಡಿದು ವರ್ಡ್ಸ್ದು ಈ ಸದ್ಯಕ್ಕೆ ಪ್ರೆಸೆಂಟ್ ವರ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್. ಇವೆಲ್ಲ ಪ್ರತಿಯೊಂದು ಚೇಂಜ್ ಆಗ್ತಾನೆ ಇರ್ತವೆ. ನಾನು ಜಸ್ಟ್ ಹೇಳೋಕ್ಕೋಸ್ಕರ, ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುನ್ನೆ ಇವೆರಡು ನೋಡ್ಕೊಂಡು ಹೋಗ್ಬೇಕು. ಇದು ವರ್ಡ್ದು ಪ್ರೆಸೆಂಟ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇದು ಯಾವುದಂತಂದರೆ ಕ್ಯಾಪಿಟನ್. ಐರಾವತ ಅಂತೇಳಿ ಇಂಡಿಯಾದು ನವೆಂಬರ್ 2025 ಡೆವಲಪ್ ಇದು ಆಗಿರೋದು. ಐರಾವತ AI ಬೇಸ್ಡ್ ಸೂಪರ್ ಕಂಪ್ಯೂಟರ್ ಐರಾವತ. ಇದು ಇಂಡಿಯಾದು ಸೂಪರ್ ಕಂಪ್ಯೂಟರ್, ಫಾಸ್ಟೆಸ್ಟ್ ಕಂಪ್ಯೂಟರ್. ಇದ್ರ ಬಿಟ್ಟರೆ ಇಂಡಿಯಾದ ಇನ್ನೂ ಸೂಪರ್ ಕಂಪ್ಯೂಟರ್ಗಳು ಯಾವ ಬರ್ತವೆ? ಪರಮ್ 8000 ಅಂತ ಬರ್ತೈತಿ, ಪರಮ್ ಸಿದ್ಧಿ AI ಅಂತೇಳಿ ಒಂದು ಬರ್ತೈತಿ. ಇವೆಲ್ಲ ಇಂಡಿಯನ್ ಕಂಪ್ಯೂಟರ್. ಓಕೆ, ಆಮೇಲೆ ವರ್ಲ್ಡ್ಸ್ದು ಫಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು? ಕ್ರೈ-1 ಅಂತ ಹೇಳಿದೆ. ಇಂಡಿಯಾದ ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಮ್ ಅಂತೇಳಿ ಆಯಿತು. ಓಕೆ, ಇದು ಸೂಪರ್ ಕಂಪ್ಯೂಟರ್ ಬಗ್ಗೆ ಆಯಿತು. ಇನ್ನೂ ಒಂದು ಕಾನ್ಸೆಪ್ಟ್, ಇವು 4 ಮುಗಿದು ಈ 4 ಮುಗಿದ್ರೆ ಇದು 5ನೇದು ಅದರಲ್ಲಿ ಬರೋಂಗಿಲ್ಲ, ಸೈಜ್ ಮೇಲೆ ಬರೋಂಗಿಲ್ಲ. ಇದೊಂದು ಕಂಪ್ಯೂಟರ್ ಇದು ಟೈಪ್ಸ್ ಐತೆ, ಎಂಬೆಡೆಡ್ ಕಂಪ್ಯೂಟರ್ಸ್ ಅಂತೇಳಿ. ಎಂಬೆಡೆಡ್ ಅಂತ ಅರ್ಥ ಏನು? ಒಂದರಲ್ಲೊಂದು ಮಿಕ್ಸ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ ಎಂಬೆಡೆಡ್ ಅಂತಾರೆ. ಎಂಬೆಡೆಡ್ ಮೀನಿಂಗ್ ಅದು ಒಂದರಲ್ಲೊಂದು ಮಿಕ್ಸ್ ಆಗಿದೆ. ಒಂದು ಮೇನ್ ಇದರೊಳಗಡೆ ಇನ್ನೂ ಒಂದು ಸಣ್ಣ ಪಾರ್ಟ್ ತಂದು ಅದರೊಳಗೆ ಎಂಬೆಡ್ ಮಾಡಲಾಗಿದೆ, ಅಂದರೆ ಮಿಕ್ಸ್ ಮಾಡಲಾಗಿದೆ, ಕೂಡಿಸಲಾಗಿದೆ, ಜೋಡಿಸಲಾಗಿದೆ. ಅದಕ್ಕೆ ಎಂಬೆಡೆಡ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್, ಬೈಕ್ ಐತಿ, ಬೈಕ್ ಒಳಗೆ ಸ್ಪೀಡೋಮೀಟರ್ ಹಾಕಿರ್ತೀವಿ, ಅದು ಎಂಬೆಡೆಡ್ ಕಂಪ್ಯೂಟರ್. ಪೆಟ್ರೋಲ್ ಬಂಕ್ ಐತಿ, ಪೆಟ್ರೋಲ್ ಬಂಕ್ನಲ್ಲಿ ನಾವು ಅದರ ಡಿಜಿಟಲ್ ವ್ಯಾಲ್ಯೂ ತೋರ್ಸೋಕ್ಕೋಸ್ಕರ ಅಲ್ಲಿ ಒಂದು ಡಿಸ್ಪ್ಲೇ ಆಗಿರ್ತೀವಿ, ಅದರದ್ದು ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಅದರ ಸಿಸ್ಟಮ್ ಯೂನಿಟ್ ಇರ್ತೈತೆ, ಎಲ್ಲ ಇರ್ತೈತಿ. ಅದಕ್ಕೆ ಏನಂತ ಕರೀತಾರೆ? ಎಂಬೆಡೆಡ್ ಕಂಪ್ಯೂಟರ್ ಅಂತ ಕರೀತಾರೆ. ಅದು ಬಿಟ್ಟರೆ ಕಾರ್ಸ್ಗಳಲ್ಲಿ ನಾವು ಇದು ನೋಡ್ತೀವಿ, ಮಾನಿಟರ್ ನೋಡ್ತೀವಿ. ಕಾರ್ಸ್ ಒಳಗಡೆ ಒಂದು ಡಿಸ್ಪ್ಲೇ ಇರುತ್ತಲ್ಲ, ಅದು ನಾವು ಮ್ಯಾಪ್ ಹಾಕೋದಾಗಲಿ ಬೇರೆ ಸಾಂಗ್ ಪ್ಲೇ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಕಾರ್ಸ್ಗಳಲ್ಲಿ. ಅದು ಕೂಡ ಒಂದು ಎಂಬೆಡೆಡ್ ಕಂಪ್ಯೂಟರ್. ಅದು ಬಿಟ್ಟರೆ ವಾಷಿಂಗ್ ಮಿಷನ್ದು ಡಿಸ್ಪ್ಲೇ ಆಗಿರಲಿ, ಆಮೇಲೆ ಟ್ರೈನ್ಸ್ಗಳಲ್ಲಿ ಡಿಸ್ಪ್ಲೇ ಯೂಸ್ ಮಾಡ್ತೀವಿ, ಆಮೇಲೆ CCTVಗಳಲ್ಲಿ MRI ಸ್ಕ್ಯಾನ್ ಮಾಡೋದಾಗಿರಲಿ, ಪ್ರತಿಯೊಂದರಲ್ಲೂ ಯೂಸ್ ಮಾಡ್ತಕ್ಕಂಥದ್ದು ಅವು ಕಂಪ್ಯೂಟರ್ಗಳೇನಾಗಿರ್ತವೆ. ಮೇನ್ ಡಿವೈಸ್ ಯಾವುದು? ಕಾರಲ್ಲಿ ಡಿಸ್ಪ್ಲೇ ಇರ್ತಲ್ಲ, ಅದು ಎಂಬೆಡ್ ಮಾಡಲಾಗಿದೆ ಎದರೊಳಗಡೆ? ಕಾರ್ಗಳೊಳಗಡೆ. ಅದಕ್ಕೋಸ್ಕರ ಎಂಬೆಡೆಡ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ನಮ್ಮದು ಇಲ್ಲೆಲ್ಲ ಕಾಣಿಸ್ತೈತೆ ನೋಡ್ರಿ ಡಯಾಗ್ರಾಮಲ್ಲಿ. ಇದು ಕಾರಲ್ಲಿ ಎಂಬೆಡ್ ಆಗಿರೋದು, ವಾಚಲ್ಲಿ ಎಂಬೆಡ್ ಆಗಿರೋ ಕಂಪ್ಯೂಟರ್. ಇದು ಏನೈತೆ ಹೇಳ್ರಿ? ಐಪೋಡ್ ಅಂತ ಬರ್ತಿತ್ತಲ್ಲ, ಮೊದಲ ಒಂದು ಮೆಮ್ರಿ ಕಾರ್ಡ್ ಹಾಕಿ ಸಾಂಗ್ ಕೇಳ್ತಿದ್ವಿ, ಇಲ್ಲಿ ಡಿಸ್ಪ್ಲೇ ಇತ್ತು, ಅದು ಕೂಡ ಎಂಬೆಡೆಡ್ ಕಂಪ್ಯೂಟರ್. ಆಮೇಲೆ ಇದು RTOದವರು ಸಿಗ್ನಲ್ಸ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕಂಪ್ಯೂಟರ್ ಕೂಡ ಎಂಬೆಡೆಡ್ ಕಂಪ್ಯೂಟರ್. ಆಮೇಲೆ MRI ಸ್ಕ್ಯಾನ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಕೂಡ ಇಲ್ಲಿ ಕಾಣಿಸ್ತಿರ್ತದಲ್ಲ, ಈ ಕಂಪ್ಯೂಟರ್ ಇದು ಎಂಬೆಡೆಡ್ ಕಂಪ್ಯೂಟರ್. ಮೊಬೈಲ್ ಫೋನ್ಸ್ ಕೂಡ ಎಂಬೆಡೆಡ್ ಕಂಪ್ಯೂಟರ್. ಈ ರೀತಿ ಪ್ರತಿಯೊಂದು ನಾವು ನೋಡ್ಬೋದು. ಓಕೆ, ಇದರ ಡೆಫಿನೇಷನ್ ಓದೋಣ ಇವಾಗ. ಎ ಸ್ಪೆಷಲೈಸ್ಡ್ ಸ್ಮಾಲ್ ಸ್ಕೇಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟಿಗ್ರೇಟೆಡ್ ಇಂಟು ಅ ಲಾರ್ಜ್ ಡಿವೈಸ್ ಲೈಕ್ ಕಾರ್ ಅಥವಾ ಮೆಡಿಕಲ್ ಟೂಲ್ಸ್, ಇದರಲ್ಲೆಲ್ಲ ಇಂಟಿಗ್ರೇಟ್ ಮಾಡಲಾಗಿದೆ. ಇದರದ್ದು ಪರ್ಫಾರ್ಮ್ಸ್ ಡೆಡಿಕೇಟೆಡ್ ಫಂಕ್ಷನ್. ಆ ಡೆಡಿಕೇಟೆಡ್ ಫಂಕ್ಷನ್ ಮಾಡುತ್ತೆ ಕಂಬೈನಿಂಗ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಫಾರ್ ದ ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡು ಅದರದ್ದೇ ಅಲ್ಲೇ ಇರ್ತವೆ, ಅವೆಲ್ಲ ಕಂಬೈನ್ ಮಾಡಿ ಇದು ಡೆಡಿಕೇಟೆಡ್ ಫಂಕ್ಷನನ್ನು ಮಾಡುತ್ತೆ. ಇದು ಜನರಲ್ ಪರ್ಪಸ್ ಕಂಪ್ಯೂಟರ್ ಥರ ಇರೋಂಗಿಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳು ಅದಕ್ಕೆ ಏನು ವಹಿಸಲಾಗಿರ್ತದೆ ಆ ಕೆಲಸ ಅಷ್ಟೇ ಮಾಡೋದು, ಅಷ್ಟೇ. ಇದಾಗಿತ್ತು ಎಂಬೆಡೆಡ್ ಕಂಪ್ಯೂಟರ್. ಎಕ್ಸಾಂಪಲ್ಗಳು ಎಲ್ಲ ನೋಡಿದೆ ನಾವಿಲ್ಲಿ. ನೆಕ್ಸ್ಟ್ ನೋಡೋಣ ಬೇಸ್ಡ್ ಆನ್ ದ ವರ್ಕ್. ಮೇಲೆ ಕಂಪ್ಯೂಟರ್ 3 ಟೈಪ್ಸ್ ಆಗಿ ಡಿವೈಡ್ ಮಾಡಲಾಗಿದೆ. ಒಂದು ಅನಲಾಗ್ ಕಂಪ್ಯೂಟರ್, ಇನ್ನೊಂದು ಡಿಜಿಟಲ್ ಕಂಪ್ಯೂಟರ್, ಇನ್ನೊಂದು ಹೈಬ್ರಿಡ್ ಕಂಪ್ಯೂಟರ್. ಅನಲಾಗ್ ಕಂಪ್ಯೂಟರ್ ಅಂತಂದ್ರೆ ಏನು? ಅನಲಾಗ್ ಕಂಪ್ಯೂಟರ್ ಅಂತಂದರೆ ಕಂಟಿನ್ಯೂವಸ್ ಸಿಗ್ನಲ್ ಮೇಲೆ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್. ಈ ಕಂಪ್ಯೂಟರ್ ಕೆಲಸ ಮಾಡಬೇಕಂದ್ರೆ ಕಂಟಿನ್ಯೂಸ್ ಸಿಗ್ನಲ್ಸ್ ಬೇಕು. ಎಕ್ಸಾಂಪಲ್, ಬೈಕಿಂದ ಸ್ಪೀಡೋಮೀಟರ್. ಬೈಕ್ ನಿಂತಾಗ ಸ್ಪೀಡೋಮೀಟರ್ ಏನಿರ್ತೈತೆ ಕೆಳಗಡೆ ಇಷ್ಟೇ ಬಂದಿರುತ್ತೆ, ಸ್ಪೀಡೋಮೀಟರ್ ಸ್ಟಾರ್ಟ್ ಆಗಂಗಿಲ್ಲ, ಮೂವ್ ಆಗಂಗಿಲ್ಲ. ಬೈಕ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದರೆ ಅವಾಗ ಇದರ ಸ್ಪೀಡೋಮೀಟರ್ ಹಿಂಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮತ್ತು ಬ್ರೇಕ್ ಹಿಡಿದ್ರೆ ಬೈಕ್ ಬಂದ್ ಮಾಡಿದರೆ ಮತ್ತೆ ಬಂದಾಗ್ಬಿಡುತ್ತೆ.
ಇದಕ್ಕೆ ಕಂಟಿನ್ಯೂಸ್ ಸಿಗ್ನಲ್ ಬೇಕು. ಕ್ವಶನಲ್ಲಿ ಹಿಂಗೆ ಕೇಳ್ತಾನೆ, ವಿಚ್ ಆಫ್ ದ ಫಾಲೋವಿಂಗ್ ಕಂಪ್ಯೂಟರ್ ಈಸ್ ನೀಡ್ ವಿಚ್ ರಿಕ್ವೈರ್ಸ್ ಕಂಟಿನ್ಯೂಸ್ ಸಿಗ್ನಲ್. ಅದಕ್ಕೆ ಆಪ್ಷನ್ ಕೊಡ್ತಾನೆ, ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್, ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್. ಅವಾಗ ನೀವು ಅದರ ಆನ್ಸರ್ ಏನಾಗುತ್ತೆ, ಅನಲಾಗ್ ಕಂಪ್ಯೂಟರ್ ಆಗುತ್ತೆ. ಅನಲಾಗ್ ಕಂಪ್ಯೂಟರ್ಗೆ ಕಂಟಿನ್ಯೂಸ್ ಸಿಗ್ನಲ್ ಬೇಕು. ಇನ್ನೊಂದು ಪಾಯಿಂಟ್ ಇದು ಅನಲಾಗ್ ಕಂಪ್ಯೂಟರ್ದು. ಇನ್ನೊಂದು ಪಾಯಿಂಟ್ ಏನಂತಂದರೆ, ಅನಲಾಗ್ ಕಂಪ್ಯೂಟರ್ ಯಾವುದೇ ರೀತಿಯ ಡಾಟಾವನ್ನು ಸ್ಟೋರ್ ಮಾಡಲ್ಲ. ಇವಾಗ ಬೈಕಲ್ಲಿರ್ತಕ್ಕಂಥ ಸ್ಪೀಡೋಮೀಟರ್, ಈಗ 12 ಗಂಟೆಗೆ ನೀವು ರೋಡ್ ಮೇಲೆ ಫುಲ್ 100 ಸ್ಪೀಡಲ್ಲಿ ಹೊಂಟಿದ್ದೀರ, 12 ಗಂಟೆ 100 ಸ್ಪೀಡಲ್ಲಿ ಹೊಂಟಿದ್ದೀರ, ಮರುದಿವ್ಸ 12 ಗಂಟೆಗೆ ಇವಾಗ ನೋಡ್ತೀರಾ, ನಾನು ನಿನ್ನೆ 12 ಗಂಟೆ 100 ಸ್ಪೀಡ್ ಹೋಗಿದ್ದೆ ತೋರಿಸ್ತದೆ, ಇಲ್ಲಿ ಚೆಕ್ ಮಾಡೋಣ ಅಂತಂದ್ರೆ ತೋರಿಸಂಗಿಲ್ಲ. ಯಾಕಂತಂದ್ರೆ ಈ ಕಂಪ್ಯೂಟರ್ಸ್ಗಳು ಜಸ್ಟ್ ಕಂಟಿನ್ಯೂಸ್ ಸಿಗ್ನಲ್ ಮೇಲೆ ಕೆಲಸ ಮಾಡ್ತವೆ. ಕಂಟಿನ್ಯೂಸ್ ಸಿಗ್ನಲ್ ಮೇಲೆ ಕೆಲಸ ಮಾಡೋ ಕಂಪ್ಯೂಟರ್ ಆಗಿರೋದ್ರಿಂದ ಇದು ಯಾವುದೇ ರೀತಿಯ ಸ್ಟೋರೇಜ್ ಫೆಸಿಲಿಟಿ ಇದರಲ್ಲಿ ಇರೋಂಗಿಲ್ಲ. ಈ ಕಂಪ್ಯೂಟರ್ಗಳು ಸ್ಟೋರೇಜೇ ಮಾಡೋದಿಲ್ಲ. ಎಕ್ಸಾಂಪಲ್ ಇದಕ್ಕೆ ಸ್ಪೀಡೋಮೀಟರ್ ಬೈಕಿಂದು ಸೆಸ್ಮೋಗ್ರಾಫ್ಸ್ ಅಂತಂದ್ರೆ ಆರ್ಥಿಕವನ್ನು ಮೆಜರ್ ಮಾಡುವಂಥ ಗ್ರಾಫಿಕ್ ಸೆಸ್ಮೋಗ್ರಾಫ್ಸ್ ಅಂತ ಕರೀತಾರೆ. ಇವು ಕಂಟಿನ್ಯೂಸ್ ಸಿಗ್ನಲ್ ಮೇಲೆ ಕೆಲಸ ಮಾಡ್ತವೆ. ಇದೊಂದು ಲೈನ್ ಇಟ್ಬೇಕು. ಆಮೇಲೆ ಯಾವುದೇ ರೀತಿಯ ಡಾಟಾ ಸ್ಟೋರೇಜ್ ಮಾಡುವಂಥ ಫೆಸಿಲಿಟಿ ಇರೋಂಗಿಲ್ಲ. 2 ಪಾಯಿಂಟ್ಸ್ ಇರೋದು ಅನಲಾಗ್ ಕಂಪ್ಯೂಟರ್ದು. ನೆಕ್ಸ್ಟ್ ಡಿಜಿಟಲ್ ಕಂಪ್ಯೂಟರ್ಸ್ ಏನು ನೀವು ಓದೋ ಅವಶ್ಯಕತೆ ಇಲ್ಲ. ನಾವು ಯೂಸ್ ಮಾಡ್ತಿರ್ತಕ್ಕಂಥ ಕಂಪ್ಯೂಟರ್ಸ್ಗಳೆಲ್ಲ ಡಿಜಿಟಲ್ ಕಂಪ್ಯೂಟರ್ಸ್ಗಳು. ಇವಾಗ ನಾವು ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಸ್ ಅಷ್ಟು ಎಲ್ಲ ಏನಿರ್ತವೆ ಡಿಜಿಟಲ್ ಕಂಪ್ಯೂಟರ್ಸ್ಗಳು. ಡೆಫಿನೇಷನ್ ಓದೋಣ. ದೀಸ್ ಡೂ ವರ್ಕ್ಸ್ ಬೈ ಕ್ಯಾಲ್ಕುಲೇಟಿಂಗ್ ದ ಬೈನರಿ ಡಿಜಿಟ್ಸ್. ಇದೆಲ್ಲ ನಾರ್ಮಲ್ ಡೆಫಿನೇಷನ್ ಐತೆ. ಡಿಜಿಟಲ್ ಕಂಪ್ಯೂಟರ್ ನಾಟ್ ಓನ್ಲಿ ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬಟ್ ಆಲ್ಸೋ ಕಂಬೈನ್ಸ್ ದ ಬೈಟ್ಸ್ ಟು ಪ್ರೊಡ್ಯೂಸ್ ಡಿಸೈರ್ಡ್ ಗ್ರಾಫಿಕ್ಸ್ ಸೌಂಡ್ಸ್. ಅದೇ ನಾವು ಯೂಸ್ ಮಾಡೋ ಪ್ರತಿಯೊಂದು ಕಂಪ್ಯೂಟರ್ಸ್ಗಳು ಏನಿದಾವೆ ಡಿಜಿಟಲ್ ಕಂಪ್ಯೂಟರ್ಸ್ಗಳಾಗಿದ್ದಾವೆ. ಡೆಸ್ಕ್ಟಾಪ್ಸ್ ಆಗಿರಲಿ, PC ಆಗಿರಲಿ, ಲ್ಯಾಪ್ಟಾಪ್ ಆಗಿರಲಿ, ಇವೆಲ್ಲ ಡಿಜಿಟಲ್ ಕಂಪ್ಯೂಟರ್ಸ್. ಇದ್ರ ಕೆಲಸ ಏನಿದು, ಇದಕ್ಕೆ ಕಂಟಿನ್ಯೂಸ್ ಸಿಗ್ನಲ್ ಏನು ಬೇಕಾಗಿಲ್ಲ. ಇದು ತಂತಾನೆ ಎಲ್ಲ ಕೆಲಸ ಮಾಡ್ಕೊತ ಹೋಗ್ತವೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಆಗಿರಲಿ, ಏನೇ ಆಗಿರಲಿ, ಸ್ಟೋರ್ ಮಾಡೋದಾಗಿರಲಿ ಎಲ್ಲನೂ ಇದರಲ್ಲಿ ಇದ್ರದ್ದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಡಾಟಾವನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ನಮ್ಮ ಕಂಪ್ಯೂಟರ್ಗಳಲ್ಲೆಲ್ಲ ನಾವು ಡಾಟಾ ಸ್ಟೋರ್ ಮಾಡ್ತೀವಿ. ಅದೇ ಡಿಜಿಟಲ್ ಕಂಪ್ಯೂಟರ್. ಇದ್ರದ್ದು ಎಕ್ಸಾಂಪಲ್ ಆಯಿತು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅವೆಲ್ಲ. ಹೈಬ್ರಿಡ್ ಕಂಪ್ಯೂಟರ್ ನೋಡೋಣ. ಇದರಿಂದ ಎರಡು ಇನ್ನೊಂದ್ಸತಿ ಅರ್ಥ ಆಗಿಬಿಡುತ್ತೆ. ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀರಿ ನೀವು, ಅಲ್ಲಿ ECG ಮಷೀನ್ ಇರುತ್ತೆ. ECG ಮಷೀನ್ ಇಲ್ಲ ಒಂದು ಪೇಷಂಟ್ ಮಲ್ಕೊಂಡಿರ್ತಾನೆ. ಆ ಪೇಷಂಟ್ದು ಬ್ಲಡ್ ಪ್ರೆಷರ್ ಮೆಜರ್ ಮಾಡಿ ಬ್ಲಡ್ ಪ್ರೆಷರ್ ಯಾವ ರೀತಿ ಚೇಂಜಸ್ ಆಗುತ್ತಲ್ಲ ಅಲ್ಲಿ ಮಷೀನಲ್ಲಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು ಯಾವ ಕಂಪ್ಯೂಟರ್ದು ಫೀಚರ್ ಹೇಳಿದೆ ನಾನು, ಇದು ಅನಲಾಗ್ ಕಂಪ್ಯೂಟರ್. ಯಾಕಂದರೆ ಮನುಷ್ಯಂದು ಈ BP ಬ್ಲಡ್ ಪ್ರೆಷರ್ ಚೇಂಜ್ ಆದಂಗೆ ಈ ಕಂಪ್ಯೂಟರಲ್ಲಿ ಸಿಗ್ನಲ್ ಚೇಂಜಸ್ ಆಗ್ತಾ ಹೋಗ್ತೈತೆ. BP ಚೇಂಜ್ ಆದಂಗೆ BP ಹೆಚ್ಚಾದರೆ ಇಲ್ಲಿ ಹೆಚ್ಚು ತೋರಿಸುತ್ತೆ, ಕಡಿಮೆ ಆದರೆ ಕಡಿಮೆ ತೋರಿಸುತ್ತೆ. ಇದು ಅನಲಾಗ್ ಕಂಟಿನ್ಯೂಸ್ ಮನುಷ್ಯ ಸಿಗ್ನಲ್ ಕೊಡ್ತಿದ್ದಾನೆ, ಆಧಾರದ ಮೇಲೆ ಈ ಕಂಪ್ಯೂಟರ್ ಇಲ್ಲಿ ವರ್ಕ್ ಆಗ್ತಿದೆ. ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ, ಅನಲಾಗ್ ಕಂಪ್ಯೂಟರ್ ಅಂತ ಕರಿತೀವಿ. ಬಟ್ ಇದನ್ನು ನಾವು ಕಂಟಿನ್ಯೂಸ್ ಇಟ್ಟಿರ್ತೀವಿ. ಮುಂದೆ ಒಬ್ಬ ಡಾಕ್ಟರ್ ಬಂದು ಹಿಂದೆ ಯಾವ ಟೈಮಲ್ಲಿ ಯಾವ ರೀತಿ ಬ್ಲಡ್ ಪ್ರೆಷರ್ ಇತ್ತು, ಅದ್ರ BP ಇತ್ತು ಚೆಕ್ ಮಾಡೋಕ್ಕೋಸ್ಕರ ಅದರ ಡಾಟಾಗಳನ್ನು ಸ್ಟೋರ್ ಮಾಡ್ಕೊತ ಹೋಗ್ತಿರುತ್ತದು ಈ ಕಂಪ್ಯೂಟರ್ಸ್ಗಳಲ್ಲಿ. ಸ್ಟೋರೇಜ್ ಫೆಸಿಲಿಟಿ ಇರೋದ್ರಿಂದ ಇದರಲ್ಲಿ ಡಾಟಾ ಸ್ಟೋರ್ ಮಾಡ್ತಾ ಹೋಗ್ತಿರ್ತದೆ. ಈ ಡಾಟಾ ಸ್ಟೋರ್ ಮಾಡೋದು ಎದ್ರದ್ದು ಫೆಸಿಲಿಟಿ ಐತಿ, ಡಿಜಿಟಲ್ ಕಂಪ್ಯೂಟರ್ದು. ಅನಲಾಗ್ ಕಂಪ್ಯೂಟರ್ ಡಾಟಾ ಸ್ಟೋರ್ ಮಾಡಲ್ಲ, ಬಟ್ ಡಿಜಿಟಲ್ ಕಂಪ್ಯೂಟರ್ ಡಾಟಾ ಸ್ಟೋರ್ ಮಾಡುತ್ತೆ. ಇದು ಅನಲಾಗ್ ಸಿಗ್ನಲ್ ಫಸ್ಟ್ ಕೊಡ್ತಾ ಹೋಗ್ತಾ ಇರೋದು. ಮನುಷ್ಯ ಕೊಡ್ತಿರೋ ಸಿಗ್ನಲ್ ಮೇಲೆ ಕಂಟಿನ್ಯೂ ಆಗಿ ತೋರಿಸ್ತಾ ಹೋಗ್ತೈತಿ. ಇದು ಬ್ಲಡ್ ಪ್ರೆಷರ್ ಈ ರೀತಿ ಹೆಚ್ಚಕಮ್ಮಿ ಆಗ್ತಾ ಹೋಗ್ತೈತೆ. ಇದು ಅನಲಾಗ್ ಸಿಗ್ನಲ್ ಕಂಟಿನ್ಯೂ ಅನಲಾಗ್ ಮೇಲೆ ಕೆಲಸ ಮಾಡ್ತೈತೆ. ಆಮೇಲೆ ಇದು ಇನ್ನೊಂದು ಕೆಲಸ ಕೂಡ ಮಾಡ್ತೈತಿ. ಈ ಅನಲಾಗ್ ಸಿಗ್ನಲ್ ಈ ಟೈಮಲ್ಲಿ ಇದ್ರ ಬ್ಲಡ್ ಪ್ರೆಷರ್ ಎಷ್ಟಿತ್ತು ಪೇಷಂಟ್ ಅಂತೇಳಿ ಕೂಡ ಸೇವ್ ಮಾಡ್ಕೊಂಡಿರುತ್ತೆ. ಆ ಸೇವ್ ಮಾಡ್ಕೊಳ್ಳೋದ್ರಿಂದ ಎದ್ರ ಕೆಲಸ, ಡಿಜಿಟಲ್ ಕಂಪ್ಯೂಟರ್ ಕೆಲಸ. ಅದಕ್ಕೋಸ್ಕರ ಈ ಎರಡು ಕೆಲಸ ಒಂದೇ ಕಂಪ್ಯೂಟರ್ ಮಾಡೋದ್ರಿಂದ ಅವಕ್ಕೆ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಡೆಫಿನೇಷನ್ ಹೋದಾನೆ ಇವಾಗ. ದೀಸ್ ಕಂಪ್ಯೂಟರ್ಸ್ ಆರ್ ಕಾಂಬಿನೇಷನ್ ಆಫ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಕಂಪ್ಯೂಟರ್ಸ್. ದ ಮಷೀನ್ ವಿಚ್ ಈಸ್ ಯೂಸ್ಡ್ ಲೈಕ್ ECG ಮಷೀನ್ಸ್ ಆಗಿರಲಿ, ಡಯಾಲಿಸಿಸ್ ಮಷೀನ್ಸ್ ಆಗಿರಲಿ, ಆಮೇಲೆ ಹೈಬ್ರಿಡ್ ಹಾರ್ಟ್ ರೇಟ್ ಮಷೀನ್ಸ್ ಆಗಿರಲಿ, ಇವೆಲ್ಲ ಏನಿದಾವೆ. ಆಮೇಲೆ ಸ್ಮಾರ್ಟ್ ವಾಚಸ್ಗಳು ಬರ್ತಾವಲ್ಲ, ನಾವು ರನ್ನಿಂಗ್ ಮಾಡ್ತಿರ್ತೀವಿ, ರನ್ನಿಂಗ್ ಮಾಡೋ ಮುಂದೆ ಕೈಯಲ್ಲಿ ಕಟ್ಕೊಂಡಿರ್ತೀವಲ್ಲ, ಈ ಥರ ಸ್ಮಾರ್ಟ್ ವಾಚಸ್ಗಳು. ಬಟ್ ಡಯಾಗ್ರಾಮ್ ನೋಡ್ಕೊಳಕ್ಕೆ ಹೋಗ್ಬಿಟ್ರೆ ಇದು ವಾಚ್, ಇದು ಸ್ಮಾರ್ಟ್ ವಾಚ್. ಇಲ್ಲಿ ನಮ್ಮದು ಬ್ಲಡ್ ಪ್ರೆಷರ್ ಆಗಿರಲಿ, ಆಕ್ಸಿಜನ್ ಲೆವೆಲ್ ಆಗಿರಲಿ, ನಾವು ಈ ಸ್ಮಾರ್ಟ್ ವಾಚದಲ್ಲಿ ಅನಲಾಗ್ ಮಾಡಿಕೊಂಡು ನಮ್ಮ ಡಿಜಿಟಲ್ ಮೊಬೈಲ್ ಡಿಸ್ಪ್ಲೇಯಲ್ಲಿ ಇಲ್ಲಿ ತೋರಿಸುತ್ತೆ. ಇದು ಏನು ಮಾಡುತ್ತೆ, ಕಂಟಿನ್ಯೂಸ್ ಸಿಗ್ನಲಲ್ಲಿ ಕೆಲಸ ಮಾಡುತ್ತೆ. ಬಟ್ ಆ ಮೊಬೈಲಲ್ಲಿ ಅದು ಡಾಟಾ ಸ್ಟೋರ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಇದು ಡಿಜಿಟಲ್ ಕಂಪ್ಯೂಟರ್ ಫೀಚರ್ ಆಯಿತು. ಇವೆರಡು ಕಂಬೈನ್ ಇರೋದ್ರಿಂದ ಅದು ಹೈಬ್ರಿಡ್ ಕಂಪ್ಯೂಟರ್ ಆಗುತ್ತೆ ಅಷ್ಟೇ. ಇದಾಗಿತ್ತು ಡಿಜಿಟಲ್ ಕಂಪ್ಯೂಟರ್, ಅನಲಾಗ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್. ನೆಕ್ಸ್ಟ್ ನೋಡೋಣ ಬೇಸ್ಡ್ ಆನ್ ದ ಪರ್ಪಸ್. ಇದಾದ ನಂತರ ಮತ್ತೇನೈತೆ ಐತಲ್ಲ ಅಷ್ಟೇ, ಲಾಸ್ಟ್ ಸ್ಲೈಡ್ ಐತೆ.
ಬೇಸ್ಡ್ ಆನ್ ದ ಪರ್ಪಸ್. ಜನರಲ್ ಪರ್ಪಸ್ ಕಂಪ್ಯೂಟರ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಸ್ಗಳು. ಎಲ್ಲ ಕೆಲಸಕ್ಕೂ ಯಾವುದೇ ಕೆಲಸ ಇರಲಿ ಅದಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀವಿ. ಇವಾಗ ಪ್ರಿಂಟ್ ತೆಗಿಯೋಕ್ಕೂ ಕಂಪ್ಯೂಟರ್ ಯೂಸ್ ಮಾಡ್ತೀವಿ, PPT ಮಾಡೋಕ್ಕೆ ಯೂಸ್ ಮಾಡೋ ಕಂಪ್ಯೂಟರ್, ಅದೆಲ್ಲ ಒಂದೇ ಕಂಪ್ಯೂಟರ್ ಯೂಸ್ ಮಾಡ್ತೀವಿ ನಾವು. ಜನರಲ್ ಪರ್ಪಸ್ ಡಾಟಾ ಸೇವ್ ಮಾಡೋಕ್ಕಾಗಲಿ, ಅಕೌಂಟಿಂಗ್ಕಾಗಲಿ, ಕ್ಯಾಲ್ಕುಲೇಷನ್ಕಾಗಿರಲಿ, ಎಡಿಟಿಂಗ್ಕಾಗಲಿ, ವಿಡಿಯೋ ನೋಡೋಕ್ಕಾಗಲಿ, ಹಾಡು ಸಾಂಗ್ ಕೇಳೋಕ್ಕಾಗಲಿ, ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ ಯಾವುದು? ಜನರಲ್ ಪರ್ಪಸ್ ಕಂಪ್ಯೂಟರ್. ನಾವು ಒಂದೇ ಕೆಲಸಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ಯಾವ ಕಂಪ್ಯೂಟರ್ ತೊಗೊಳಂಗಿಲ್ಲ. ಇವೆಲ್ಲ ಜನರಲ್ ಪರ್ಪಸ್ ಕಂಪ್ಯೂಟರ್ ಆಗಿರ್ತವೆ. ಸ್ಪೆಸಿಫಿಕ್ ಪರ್ಪಸ್ ಕಂಪ್ಯೂಟರ್ ಅಂತಂದ್ರೆ ಏನು? ಸ್ಪೆಸಿಫಿಕ್ ಪರ್ಪಸ್ ಕಂಪ್ಯೂಟರ್ ಒಂದು ಸ್ಪೆಸಿಫಿಕ್ ಟಾಸ್ಕ್ ಮಾಡೋಕ್ಕೋಸ್ಕರ ಮಾತ್ರ ಡಿಸೈನ್ ಮಾಡಲಾಗಿರುತ್ತೆ. ಇವಾಗ ಸಿಗ್ನಲ್ಗೋಸ್ಕರ ಒಂದು ಕಂಪ್ಯೂಟರ್ ಡೆವಲಪ್ ಮಾಡಿ ಅಲ್ಲಿ ಸಿಗ್ನಲ್ಸ್ದ ಕರೆಕ್ಟ್ ಟ್ರಾಫಿಕನ್ನು ಮೇಂಟೈನ್ ಮಾಡೋಕ್ಕೋಸ್ಕರ ಅದರ ಒಂದು ಇದು ಕೊಟ್ಟಿರ್ತಾರೆ, ಇನ್ಪುಟ್ ಕೊಟ್ಟಿರ್ತಾರೆ. ಆ ಇನ್ಪುಟ್ ಮೇಲೆ ಕೆಲಸ ಮಾಡ್ತಿರ್ತೈತೆ. ಅದು ಅದ್ರ ಬಿಟ್ಟು ಅಲ್ಲಿ ಹೋಗಿ ನೀವು ಅದರಲ್ಲಿ ವೀಡಿಯೋ ಗೇಮ್ ಮಾಡೋಕ್ಕಾಗಂಗಿಲ್ಲ, ಅಲ್ಲಿ ಹೋಗಿ ನೀವು ವೀಡಿಯೋ ಹಚ್ಕೊಂಡು ನೋಡ್ಕೋತ ಕೊಡೋಕ್ಕಾಗಂಗಿಲ್ಲ. ಅದು ಬಿಡ್ರಿ, MRI ಐತಿ ಇಲ್ಲಿ. ಇದಕ್ಕೆ ಒಂದು MRI ಡಾಟಾವನ್ನು ತೋರ್ಸೋಕ್ಕೋಸ್ಕರ ಇದ್ರದ್ದೊಂದು ಇಲ್ಲಿ ಕಂಪ್ಯೂಟರ್ ಇರುತ್ತೆ. ಇದಕ್ಕೆ ಎಂಬೆಡೆಡ್ ಇರ್ತೈತಿ, ಇದಕ್ಕೆ ಜಾಯಿಂಟ್ ಇರ್ತೈತೆ. ಅದು ಕಂಪ್ಯೂಟರ್ ಎಲ್ಲ ಪೂರ್ದ ಸಿಸ್ಟಮ್ ಎಲ್ಲ ಇದಕ್ಕೆ ಏನಿರ್ತೈತೆ ಜಾಯಿಂಟ್ ಆಗಿರುತ್ತೆ. ಈ ಕಂಪ್ಯೂಟರಲ್ಲಿ ನೀವು ಹೋಗಿ ವೀಡಿಯೋ ನೋಡ್ಕೋತ ಕೊಡೋಕ್ಕಾಗಂಗಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗಂಗಿಲ್ಲ, ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಂಗಿಲ್ಲ. ಯಾಕಂತಂದರೆ ಇದು ಕಂಪ್ಯೂಟರ್ ಏನು ಮಾಡುತ್ತೆ? ಇದರ ಸಿಗ್ನಲ್ಸ್ಗಳನ್ನು ಮಾತ್ರ, ಇದು ಕೊಡ್ತಕ್ಕಂಥ ಸಿಗ್ನಲ್ಸ್ಗಳನ್ನು ಮಾತ್ರ ಅನಲೈಸ್ ಮಾಡುತ್ತೆ. ಈ ಸ್ಪೆಷಲ್ ಪರ್ಪಸ್ಗೋಸ್ಕರ ಡಿಸೈನ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಇದಾಗಿರುತ್ತೆ. ಅದಕ್ಕೋಸ್ಕರ ಇದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಆಗುತ್ತೆ. ಕಂಪ್ಯೂಟರ್ ATM ಅಲ್ಲಿ ಇರ್ತಕ್ಕಂಥದ್ದು. ATM ಅಲ್ಲಿ ಕಾಣಿಸ್ತೈತಲ್ಲ, ಇದು ಒಂದು ಮಾನಿಟರ್ ಡಿಸ್ಪ್ಲೇ. ಇದರ ಹಿಂದ್ಗಡೆ ಇದ್ರದ್ದು ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಇದ್ರದ್ದು ಸಾಫ್ಟ್ವೇರ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಅದೆಲ್ಲ ಸೇರಿಸಿ ಕಂಪ್ಯೂಟರ್ ಆಗುತ್ತೆ. ಇದ್ರ ಕೆಲಸ ಏನು? ಈ ಕಂಪ್ಯೂಟರ್ದು ATM ಇಂದ ಅಮೌಂಟ್ ಕೊಡೋದಾಗಲಿ, ಅಮೌಂಟ್ ಡೆಪಾಸಿಟ್ ಮಾಡೋದಾಗಲಿ, ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಇಲ್ಲ. ಇಲ್ಲಿ ಹೋಗಿ ನಾವು ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಂಗಿಲ್ಲ, ಗೇಮ್ ಆಡೋಕ್ಕಾಗಂಗಿಲ್ಲ, ಇಲ್ಲಿ ಹೋಗಿ ಗೂಗಲಲ್ಲಿ ಏನೋ ಸರ್ಚ್ ಮಾಡ್ಕೋತ ಕೊಡ್ತೀವಿ ಅಂತ ಕೂಡೋಕ್ಕಾಗಂಗಿಲ್ಲ. ಯಾಕಂದರೆ ಇದ್ರ ಕೆಲಸ ಏನು? ಬರೀ ಅಮೌಂಟ್ ಕೊಡೋದು. ಇದಾಗಿತ್ತು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್. ಓಕೆ, ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ. ಏನೇನು ಡಿಸ್ಕಸ್ ಮಾಡಿದ್ದೀವಿ ನಾವು? ಕಂಪ್ಯೂಟರ್ ಅಂತಂದ್ರೆ ಏನು, ಕಂಪ್ಯೂಟರ್ ಹಿಸ್ಟ್ರಿ ಬಗ್ಗೆ ನೋಡಿದ್ವಿ, ಕಂಪ್ಯೂಟರ್ ಫೀಚರ್ಸ್ಗಳ ಬಗ್ಗೆ ನೋಡಿದ್ವಿ, ಕಂಪ್ಯೂಟರ್ದು ಜನರೇಷನ್ ಬಗ್ಗೆ ನೋಡಿದ್ವಿ, ಆಮೇಲೆ ಕಂಪ್ಯೂಟರ್ದು ಟೈಪ್ಸ್ ಬೇಸ್ಡ್ ಆನ್ ಹಲವಾರು ಟೈಪ್ಸ್ಗಳ ಮೇಲೆ ಕಂಪ್ಯೂಟರ್ದು ಟೈಪ್ಸ್ಗಳು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ದ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ಕಂಪ್ಯೂಟರ್ ಇನ್ಪುಟ್ ಆಗಲಿ, ಕಂಪ್ಯೂಟರ್ದ ಔಟ್ಪುಟ್ ಆಗಲಿ, ಕಂಪ್ಯೂಟರ್ದು ಸಿಸ್ಟಮ್ ಯೂನಿಟಲ್ಲಿ ಬರ್ತಕ್ಕಂಥ CPUs ಆಗಿರಲಿ, ಅದು ಪ್ರತಿಯೊಂದು ಡಿಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ PPT ರೆಡಿ ಆಗ್ಬೇಕಂತಂದರೆ ಸುಮ್ಮನೆ ಹಂಗೆ ರೆಡಿ ಆಗಿರೋಂಗಿಲ್ಲ. ಪ್ರತಿಯೊಂದು ನಾವು ಯಾವ್ಯಾವ ಎಲಿಮೆಂಟ್ ಎಲ್ಲೆಲ್ಲಿ ಬೇಕೋ ಅದನ್ನು ಹಾಕಿ ಮ್ಯಾನ್ಯುವಲಿ ಟೈಪ್ ಮಾಡಿರೋದು, AI ಇಂದ ಕೂಡ ಕ್ರಿಯೇಟ್ ಮಾಡಿರೋ PPT ಎಲ್ಲ. ಅದಕ್ಕೋಸ್ಕರ ನಮ್ಮ ಎಫರ್ಟನ್ನು ಅಪ್ರಿಷಿಯೇಟ್ ಮಾಡಿರಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.